calculus. Why differential calculus? Integral calculus. ಸೊ ಇಂಟಿಗ್ರಲ್ ಕ್ಯಾಲ್ಕುಲಸ್ ಮಾಡೋಣ ಅಂದರೆ ಇಂಟಿಗ್ರೇಷನ್ ಮಾಡೋಣ. ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ ನೋಡೋದಕ್ಕೆ ಆಬ್ಸೆಂಟ್ ಆಗ್ಬಿಟ್ಟವ್ರೆ, ತಲೆನೋವು ಬೇಡ ಇದು ಅಂತ. ಅದೇನೋ ಇಂಟಿಗ್ರೇಷನ್ ಅಂದರೆ ಅದು ಏನು ಭಯ ಬೀಳ್ತಾರೋ ಹುಡುಗರು, ಅದೇನು ಕತೆನೋ ಗೊತ್ತಿಲ್ಲಪ್ಪ ನಿಜವಾಗ್ಲು. ವೈ ಸೋ ಫಿಯರ್. ತುಂಬ ಸಿಂಪಲ್ ಆಗಿರುತ್ತೆ. ಸೊ 4 ಕ್ವಶನ್ ಕೇಳ್ತಾನೆ ನಿಮಗೆ. 5 ಟಾಪಿಕ್ ಇದೆ. 5 ಟಾಪಿಕಲ್ಲಿ ಫಸ್ಟ್ 4 ಟಾಪಿಕ್ ಬಂದು ಫಾರ್ಮುಲಾಸ್ ಬಿಟ್ಬಿಡಿ, ಮಿಕ್ಕಿದೆಲ್ಲ ಒಂದೊಂದು ಟಾಪಿಕಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ಮೇಯ್ನು ಸಿಂಪಲ್ ಫಂಕ್ಷನ್ಸು, ಮೆಥಡ್ಸ್ ಆಫ್ ಇಂಟಿಗ್ರೇಷನ್ನು 2 ಮೆಥಡ್ ಬರುತ್ತೆ. ಕಾನ್ಸೆಪ್ಟ್ ಆಫ್ ಡಿಫ್ರೆಂಟ್ ಇಂಟಿಗ್ರಲ್ಸ್. ಇಂಟಿಗ್ರೇಷನ್ ಗೊತ್ತಾಯ್ತಾ? ಡಿಫ್ರೆಂಟ್ ಇಂಟಿಗ್ರಲ್ಸ್ ಸಿಂಪಲ್ಲು. ಅಪ್ಲಿಕೇಶನ್ಸಲ್ಲಿ 2 ಬರುತ್ತೆ, ಒಂದು ಏರಿಯಾ ಒಂದು ವಾಲ್ಯೂಮ್. ಇಷ್ಟೇ ಇಂಟಿಗ್ರೇಷನ್. ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಇಂಟಿಗ್ರೇಷನ್ನು ತುಂಬ ಸಿಂಪಲ್ ಆಗಿರುತ್ತೆ, ಇನ್ಡೆಪ್ತಲ್ಲಿ ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಸೊ ಅದೊಂದು ಅರ್ಥ ಮಾಡ್ಕೊಂಬಿಡಿ, ಮೇಯ್ನ್ ಥಿಂಗ್ ಅಷ್ಟೇ ತಿಳ್ಕೊಬೇಕಾಗಿರೋದು. ಸೊ ಫಸ್ಟ್ ಥಿಂಗ್ ಫಾರ್ಮುಲಾಸ್. ಅದೇ ಮೇನ್ ಪ್ರಾಬ್ಲಮ್ ಇಲ್ಲಿ. ಡಿಫ್ರೆನ್ಸಿಯೇಷನ್ ನೀವೆಲ್ಲ ಹೇಳೋದು ಅದನ್ನೇ, ಬಟ್ ಮ್ಯಾಥ್ಸ್ ಲೈಕ್ಸ್ ಇಟ್ ಕಾಂಟ್ ಡೂ. ಬಿಕಾಸ್ ಫಾರ್ಮುಲಾಸ್ ಮೇಲೆ ಕ್ವಶನ್ ಇರುತ್ತೆ ನಿಮಗೆ, ಫಾರ್ಮುಲಾ ಮೇಲೆ ಕ್ವಶನ್ ಇರುತ್ತೆ ನಿಮಗೆ. ಸಿಂಪಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಒಂದು ಮಾರ್ಕ್ ಬರುತ್ತೆ, ಏನಿಲ್ಲ ಅಂದ್ರೂ 2 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಇಂಟಿಗ್ರೇಷನ್ ಅಲ್ಲಿ. ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಇಂಟಿಗ್ರೇಷನ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸರ್, ನಂಗೆ ಅದು ಗೊತ್ತಾಗ್ತಾ ಇಲ್ಲ, ಅದು ಬಂದ್ರೆ ಏನು ಮಾಡಬೇಕು, ಇದು ಬಂದ್ರೆ ಏನು ಮಾಡಬೇಕು ಅಂದ್ರೆ ಏನು ವರಿ ಮಾಡ್ಕೊಂಬೇಡಿ. 4 ಮಾರ್ಕ್ಸ್ ಇದೆ, 2 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಒಂದು ಬಂದು ಫಾರ್ಮುಲಾ ಮೇಲೆ, ಇನ್ನೊಂದು ಬಂದು ಡಿಫ್ರೆಂಟ್ ಇಂಟಿಗ್ರಲ್ಸ್ ಮೇಲೆ, ಇದು ಅಪ್ಲಿಕೇಶನ್ಸ್ ಮೇಲೆ, ಇಲ್ಲ ಸಬ್ಸ್ಟಿಟ್ಯೂಷನ್ ಮೇಲೆ. ಸಿಂಪಲ್ ಮೆಥಡ್ಸ್ ಇದೆ, ಹೇಳ್ಕೊಡ್ತೀನಿ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ರಿವಿಷನ್ ಮಾಡೋಣ. ಓಕೆ, ಸೊ ಒಂದು ಮೈಂಡಿನ ತೆಗೆದಾಕ್ಬಿಡಿ, ಇಂಟಿಗ್ರೇಷನ್ ಕಷ್ಟ ಅಂತ. ಏನು ಕಷ್ಟ ಇಲ್ಲ, ಮಂಡಂಗ್ ಗಟ್ಟಿ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಇಂಟಿಗ್ರೇಷನ್ ಆರಾಮಾಗಿ ಗೊತ್ತಿರುತ್ತೆ. ಬಿಕಾಸ್ ಇಂಟಿಗ್ರೇಷನ್ ಈಸ್ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ನೋಡಿ, ಕಾಸ್ ಎಕ್ಸ್ದು ಸೈನ್ ಎಕ್ಸ್ ಬರುತ್ತೆ. ಯಾವುದಕ್ಕೆ? ಡಿಫ್ರೆನ್ಸಿಯೇಷನ್. ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸಾ? No, sir. cos x ಗೆ minus sin x. ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದಾಗ ಕಾಸ್ ಎಕ್ಸ್ ಬರುತ್ತೆ ಅಷ್ಟೇ. ಮೈನಸ್ ಕಾಸ್ ಎಕ್ಸ್. ಓಕೆ, ಸೊ ಇಲ್ಲಿ ಇಂಡಿಫರೆಂಟ್ ಇಂಟಿಗ್ರಲ್ ಅಂದ್ರೆ ಇಟ್ಸ್ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್, ನಥಿಂಗ್ ಬಟ್ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್, ಅಷ್ಟೇ, ಇನ್ನೇನು ಇಲ್ಲ. ಸೊ ಇಲ್ಲಿ ಇಂಟಿಗ್ರೇಷನ್ ನೋಡಬೇಕು ಅಂದ್ರೆ ಡಿಫ್ರೆನ್ಸಿಯೇಷನ್ ಅನಲೈಸ್ ಮಾಡಿ. ಡಿಫ್ರೆನ್ಸಿಯೇಷನ್ ಔಟ್ಪುಟ್ ಬಂದು ಇಂಟಿಗ್ರೇಷನ್ ಇನ್ಪುಟ್, ಅಷ್ಟೇ, ಏನಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡಿಫ್ರೆನ್ಸಿಯೇಷನ್ ಔಟ್ಪುಟ್ ಏನಿದೆ ಅದು ಇಂಟಿಗ್ರೇಷನ್ ಇನ್ಪುಟ್ ಆಗುತ್ತೆ. ಇಂಟಿಗ್ರೇಷನ್ ಇನ್ಪುಟ್ ನ ಇಂಟಿಗ್ರೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಬರುತ್ತೆ. ಸಿಂಪಲ್ ಥಿಂಗ್ ಅಷ್ಟೇ, ಇನ್ನೇನು ಇಲ್ಲ. ಸೊ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಮೇನ್ ಗೊತ್ತಿರಬೇಕಿಲ್ಲ, ಅದು ಗೊತ್ತಿದ್ರೆ ಸಿಂಪಲ್ ಆಗಿ ಈಸಿ ಆಗುತ್ತೆ. ಒಂದು ಮೇನ್ ಥಿಂಗು, ತುಂಬಾ ಸಫರ್ ಆಗಿ ಹೋಗ್ಬೇಡಿ, ನಂಗೆ ಅದು ಗೊತ್ತಾಗ್ತಿಲ್ಲ ಅದು ಇದು ಅಂತ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಸಿಂಪಲ್ ಆಗಿರುತ್ತೆ, ಫಾರ್ಮುಲಾಸ್ ಮೇಲೆ ಇರುತ್ತೆ. ಸೊ ನಿಮಗೆ ನಾರ್ಮಲ್ ಇಂಟಿಗ್ರೇಷನ್ ಅಂದ್ರೆ ಇಂಡೆಫಿನಿಟ್ ಇಂಟಿಗ್ರೇಷನ್ ಬರುತ್ತೆ. ಇಂಡೆಫಿನಿಟ್ ಅಂದ್ರೆ ಇನ್ಫೈನೈಟ್ ವ್ಯಾಲ್ಯೂ ಇಂಟಿಗ್ರೇಷನ್, ವ್ಯಾಲ್ಯೂ ಗೊತ್ತಿರಲ್ಲ. ಇನ್ನೊಂದು ವ್ಯಾಲ್ಯೂ ಗೊತ್ತಾಗೋ ಇಂಟಿಗ್ರೇಷನ್, ದಟ್ ಇಸ್ ಡೆಫಿನೆಟ್ ಇಂಟಿಗ್ರೇಷನ್. ಸೊ ಇದರಲ್ಲಿ ಈ ತರ ಸಿಂಬಲ್ ಬರುತ್ತೆ, ಇಲ್ಲಿ ಲಿಮಿಟ್ಸ್ ಬರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ದ ಲಿಮಿಟ್ಸ್. ಲಿಮಿಟ್ಸ್ ಅಂದ್ರೆ ನೋನ್ ಏರಿಯಾ. ಒಂದು ಕರ್ವ್ ತಗೊಂಡಾಗ ಓಕೆ, ಒಂದು ನೋನ್ ಏರಿಯಾ ಬರುತ್ತೆ. ಇದು ಅಪ್ಪರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್, ಇದು ಲೋಯರ್ ಲಿಮಿಟ್, ಈ ತರ. ಓಕೆ, ಲೋಯರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಈ ತರ ಬರುತ್ತೆ. ಈ ತರ ಬಂದ್ರೆ ಇದು ನೋನ್ ಏರಿಯಾ ಇದು. ಸೊ ಇದು ಇಂಟಿಗ್ರೇಷನ್ ಆಗುತ್ತೆ, ಡಿಫರೆಂಟ್ ಇಂಟಿಗ್ರಲ್ಸ್ ಇಷ್ಟರಲ್ಲೇ ಬರಿಬೇಕು ಅಂತ. ಸೊ ಅದು ಟೈಪ್ ಬರುತ್ತೆ. ಇಲ್ಲಿ ಏನೇನು ಮಾಡ್ತಿರೋ ಇದೆಲ್ಲ ಕಾನ್ಸೆಪ್ಟ್ಸ್ ಕ್ಯಾರಿ ಆಗುತ್ತೆ. ಓನ್ಲಿ ಥಿಂಗ್ ಇಸ್ 2 ಎಕ್ಸ್ಟ್ರಾ ಬರುತ್ತೆ ನಿಮ್ಗೆ. ಇಲ್ಲಿ ಯಾವುದು? ಲಿಮಿಟ್ಸ್ ಎಕ್ಸ್ಟ್ರಾ ಬರುತ್ತೆ. ಲಿಮಿಟ್ಸ್ ಅಪ್ಲೈ ಮಾಡಬೇಕು ಅಷ್ಟೇ. ಡಿಫರೆಂಟ್ ಇಂಟಿಗ್ರೇಷನ್ ಅಥವಾ ಡಿಫರೆಂಟ್ ಇಂಟಿಗ್ರಲ್ಸ್. ಓಕೆ, ಸೊ ಇಂಟಿಗ್ರೇಷನ್ ತಗೊಂಡಾಗ ಇದೆಲ್ಲ ಹಿಂಗೆ ಕೇಳಲ್ಲ. ಸೊ ಇಂಟಿಗ್ರೇಷನ್ ಸಿಂಬಲ್ ಅಂತ ಕರಿತೀವಿ ಇದನ್ನ. ಇದು ಬಂದು ಇಂಟಿಗ್ರಾಂಡ್, ಡಿ ಎಕ್ಸ್ ಬಂದು ವೇರಿಯಬಲ್ ಆಫ್ ಇಂಟಿಗ್ರೇಷನ್. ಇಂಟಿಗ್ರೇಟ್ ಮಾಡಿದಾಗ ಒಂದು ಫಂಕ್ಷನ್ ಬರುತ್ತೆ ನೋಡಿ ಇಲ್ಲಿ. ಅಲ್ಲಿ ಫಂಕ್ಷನ್ ಮಾಡಿದಾಗ dy ಬೈ ಡಿ ಎಕ್ಸ್ ಬರ್ತಾ ಇತ್ತು ಅಲ್ವಾ? ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದಾಗ dy ಬೈ ಡಿ ಎಕ್ಸ್ ಬರ್ತಾ ಇತ್ತು. ಇಲ್ಲಿ dy ಬೈ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ಫಂಕ್ಷನ್ ಬರುತ್ತೆ ಅಷ್ಟೇ, ಇಂಟಿಗ್ರೇಷನ್. ಪ್ಲಸ್ ಸಿ ಬರುತ್ತೆ, ಇಟ್ಸ್ ಸಮಥಿಂಗ್ ಬಟ್ ಕಾನ್ಸೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಇಂಟಿಗ್ರೇಷನ್ ಆಫ್ ಒಂದು ಫಂಕ್ಷನ್ ಡಿ ಎಕ್ಸ್ ಬರುತ್ತೆ, ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಮಾಡಿದಾಗ ಐ ವಿಲ್ ಗೆಟ್ ಒಂದು ಫಂಕ್ಷನ್ ಪ್ಲಸ್ ಸಿ, ಕಾನ್ಸೆಂಟ್ ಆಫ್ ಇಂಟಿಗ್ರೇಷನ್ ಬರುತ್ತೆ. ಅದಕ್ಕೆ ಏನೋ ಎತ್ತ ಕಥೆಗಳೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ಸಿಂಪಲ್ ಈ ತರನೇ ನಿಮಗೆ ಕೇಳೋದು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಪ್ಪಾ? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು 2x. ನ ಇಂಟಿಗ್ರೇಟ್ ಮಾಡಿದಾಗ ಏನ್ ಬರುತ್ತೆ? ಆಟೋಮೆಟಿಕಲಿ ಎಕ್ಸ್ ಸ್ಕ್ವೇರ್ ಬರುತ್ತೆ. 2x ನ ಇಂಟಿಗ್ರೇಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಹೆಂಗೆ ಅಂದ್ರೆ 2 ಇಂಟು ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಕ್ಯಾನ್ಸಲ್ ಆದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇನ್ನಲ್ಲಿ ಇವಾಗ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. ಸೊ ಕಾಸ್ ಇಂಟಿಗ್ರೇಟ್ ಮಾಡಿದಾಗ ಏನಮ್ಮ? ಮೈನಸ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಈ ಕಾಸ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದಾಗ ಸೈನ್ ಎಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟೇ ಇಂಟಿಗ್ರೇಷನ್, ಏನು ಇಲ್ಲ.
ಸೊ ನಿಮ್ಗೆ ಈ ತರ ಇಂಟರ್ಲಿಂಕ್ ಮಾಡ್ಕೊಳ್ಳಿ, ಏನಾರ ಕನ್ಫ್ಯೂಷನ್ ಆಯ್ತಾ ಇಂಟರ್ಲಿಂಕ್ ಮಾಡ್ಕೊಳ್ಳಿ, ಇನ್ನೇನು ಇಲ್ಲ. ಓಕೆ, ಇವಾಗ ಸುಮ್ಮನೆ ಕಾಸ್ ಎಕ್ಸ್ ಕೊಟ್ಟಿರ್ತಾನೆ, ಕಾಸ್ ಎಕ್ಸ್ ಅಂದಾಗ ಡಿಫ್ರೆನ್ಸಿಯೇಷನ್ ನೋಡಿ ಸೈನ್ ಎಕ್ಸ್ ಬರ್ಬೇಕಲ್ಲಿ, ಸೈನ್ ಎಕ್ಸ್ ಆನ್ಸರ್ ಬರ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಈ ತರ ನೋಡ್ಕೊಂಡೋಗಿ ಒನ್ ಬೈ ಒನ್ ನೋಡ್ತಾ ಫಾರ್ಮುಲಾಸ್, ಫಸ್ಟ್ ಮೇನ್ ಥಿಂಗ್ ದ ಫಾರ್ಮುಲಾಸ್, ಇದನ್ನ ನೀವು ಬೈವರ್ಟ್ ಮಾಡ್ಬೇಕಾಗಿರೋದು. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಬಂದು ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಬರುತ್ತೆ ಇದು. ಓಕೆ, ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಬರುತ್ತೆ, ಇದು ಇಂಟಿಗ್ರೇಷನ್ ಇದು ಪ್ಲಸ್ ಸಿ. ಸೊ ಇದು ಹೆಂಗೆ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಬಂದು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದು ಬರುತ್ತೆ ಎಕ್ಸ್ ಟು ದ ಪವರ್ ಆಫ್ ಎನ್ ಬರುತ್ತಲ್ಲ, ಅದ್ರ ಉಲ್ಟಾ ಕಾನ್ಸೆಪ್ಟ್ ಇದು. ಅದಕ್ಕೆ ಎಕ್ಸ್ ಟು ದ ಪವರ್ ಆಫ್ ಎನ್ ಇಂಟಿಗ್ರೇಟ್ ಮಾಡಿದಾಗ ಅದ್ರ ಪವರ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಏನ್ ಬರುತ್ತೋ ಅದು ಡಿನಾಮಿನೇಟರ್ ಬರುತ್ತೆ. ಓಕೆ, ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್. ಸುಮ್ಮನೆ ನೋಡಿ ಇಲ್ಲಿ ಒನ್ ಅಂತಂದ್ರೆ ಏನು ಇಲ್ಲ, ಕಾನ್ಸ್ಟೆಂಟ್, ಡಿಫ್ರೆನ್ಷಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ಈಸ್ 0 ಬರ್ತಾ ಇತ್ತು, ಬಟ್ ಇಲ್ಲಿ ಹಂಗಲ್ಲ, ಎಕ್ಸ್ ಟು ದ ಪವರ್ ಆಫ್ 0 ಅಂತ ಬರುತ್ತೆ. ಸೊ ಆಟೋಮೆಟಿಕಲಿ ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಒನ್ ಇದು ಎಕ್ಸ್ ಟು ದ ಪವರ್ ಆಫ್ ಎನ್ ಆಗುತ್ತೆ, ಎನ್ ಇಸ್ ಇಕ್ವಲ್ ಟು 0 ಬರುತ್ತೆ. 0 ಪ್ಲಸ್ ಒನ್ 0 ಪ್ಲಸ್ ಒನ್ ಪ್ಲಸ್ ಸಿ ಅಂತಂದ್ರೆ ಎಕ್ಸ್ ಟು ದ ಪವರ್ ಆಫ್ ಒನ್ ಅಂದ್ರೆ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಪ್ಲಸ್ ಸಿ ಅಂದ್ರೆ ಡಿಫ್ರೆನ್ಸ್ ಇಂಟಿಗ್ರೇಷನ್ ಆಫ್ ಎ ಕಾನ್ಸ್ಟೆಂಟ್ ಇಸ್ ಇಕ್ವಲ್ ಟು ಎಕ್ಸ್ ಅಂತ ಬರುತ್ತೆ ಅಷ್ಟೇ. ಇಲ್ಲಿ ಅದೇ ಉಲ್ಟಾ, ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಇಲ್ಲಿ ವ್ಯಾಲ್ಯೂ ಬರುತ್ತೆ. ಸೊ ಯು ಕ್ಯಾನ್ ಥಿಂಕ್ ಇನ್ ದಿಸ್ ವೇ, ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎರಡು ಈ ತರ ಥಿಂಕ್ ಮಾಡ್ಬೋದು ನೀವು ಇಲ್ಲಿ. ಸಿಮ್ಲರ್ ನೋಡಿ ಇಲ್ಲಿ 2 ಅಂದ್ರೆ 2x ಬರುತ್ತಪ್ಪ ಅಷ್ಟೇ. ಕಾನ್ಸ್ಟೆಂಟ್ ಈಚೆ ತೆಗಿ, ಕಾನ್ಸ್ಟೆಂಟ್ ಈಚೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ 2 ಇತ್ತು ಅಂತಂದ್ರೆ ಆ 2 ಈಚೆ ತೆಗಿ, ಇಲ್ಲಿ 1 ಇದೆ ಅಂತ ಅನ್ಕೋ, 1ಗೇನು ಎಕ್ಸ್ ಅಲ್ವಾ, 2 ಇಂಟು ಎಕ್ಸ್ ಬರುತ್ತೆ ಅಷ್ಟೇ, ಪ್ಲಸ್ ಸಿ 2x ಪ್ಲಸ್ ಸಿ ಬರುತ್ತೆ. ಕಾನ್ಸ್ಟೆಂಟ್ಸ್ ಏನಿದೆ 1 ಬಿಟ್ಬಿಟ್ಟು ರಿಮೈನಿಂಗ್ ಈಚೆ ತೆಗಿಬಹುದು ಅಷ್ಟೇ, 2 ಇಂಟು 1, ಇವಾಗ 2 ಇದ್ರೆ 2 ಇಂಟು 1 ಬರೀಬಹುದು. ಇಂಟಿಗ್ರೇಷನ್ ಆಫ್ 2 ಇದ್ರೆ 2 ಇಂಟು 1 ಅಂತ ಬರೀಬಹುದು. 2 ಈಚೆ ತೆಗಿ, 1 ಅಲ್ಲೇ ಇಟ್ಕೋ, 1 ಇಂಟಿಗ್ರೇಟ್ ಮಾಡಿದಾಗ ಏನ್ ಬರುತ್ತೆ, ಎಕ್ಸ್ ಬರುತ್ತೆ ಇಷ್ಟೇ. ಸಿಮಿಲರ್ಲಿ ಇವಾಗ ಎಕ್ಸ್ ಬಂತು ಅಂದ್ರೆ ಪವರ್ ಇನ್ಕ್ರೀಸ್ ಆಗುತ್ತೆ ನೋಡಿ. ಇವಾಗ ಡಿಫ್ರೆನ್ಸಿಯೇಷನ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ 1 ಇಸ್ ಇಕ್ವಲ್ ಟು 0, ಎಕ್ಸ್ ಇಸ್ ಇಕ್ವಲ್ ಟು 1, ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 2x, ಪವರ್ ಡಿಕ್ರೀಸ್ ಆಗ್ತಾ ಇದೆ ನೋಡಿ. 2 ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಇದೆ, 2x 3x ಸ್ಕ್ವೇರ್ ಬರುತ್ತೆ ಇಲ್ಲಿ. ಓಕೆ ನೋಡಿ, ಇಲ್ಲಿ 3 ಇತ್ತು, ಇಲ್ಲಿ 2 ಆಯ್ತು, ಇಲ್ಲಿ ಏನಾಗ್ತಾ ಇದೆ, ಪವರ್ಸ್ ಡಿಕ್ರೀಸ್ ಆಗ್ತಾ ಇದೆ, ಪವರ್ಸ್ ಆರ್ ಡಿಕ್ರೀಸಿಂಗ್. ಬಟ್ ಇಲ್ಲಿ ಇಂಟಿಗ್ರೇಷನ್ ನೋಡಿ ಇನ್ಕ್ರೀಸ್ ಆಗುತ್ತೆ ಪವರ್ಸ್ ನೋಡಿ. ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಸ್ಕ್ವೇರ್ ಬೈ 2, ಏನು ಇಲ್ಲ ಅಂದ್ರೆ ಎಕ್ಸ್, ಎಕ್ಸ್ ಇದ್ರೆ ಎಕ್ಸ್ ಸ್ಕ್ವೇರ್ ಬೈ 2, ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಕ್ಯೂಬ್ ಇದ್ರೆ ಎಕ್ಸ್ ಟು ದ ಪವರ್ ಆಫ್ 4 ಬೈ 4. ಅಂದ್ರೆ ಪವರ್ ಏನ್ ಬರುತ್ತೆ ಡಿನಾಮಿನೇಟರ್ ಬರ್ದ್ಬಿಡೋದು ಅಷ್ಟೇ. ಸೊ ಇಲ್ಲಿ ಏನಾಗ್ತಾ ಇದೆ, ಪವರ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಪವರ್ಸ್ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಇಂಟಿಗ್ರೇಷನ್ ನೋಡಿ, ಇಲ್ಲಿ ಎಕ್ಸಾಕ್ಟ್ ಉಲ್ಟಾ, ಇಲ್ಲಿ ಡಿಕ್ರೀಸ್ ಆಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದೇ ಇಂಟಿಗ್ರೇಷನ್. ಓಕೆ, ಸೊ ಏನ್ ಎಕ್ಸ್ ಬರುತ್ತೆ ಪವರ್ ಇನ್ಕ್ರೀಸ್ ಮಾಡಿ ಅಷ್ಟೇ, ಅಲ್ಲಿ ಏನಾನ ಕೊಡ್ಲಿ. ಇವಾಗ ಎಕ್ಸ್ ಟು ದ ಪವರ್ ಆಫ್ 10 ಅಂತ ಕೇಳ್ತಾನೆ, ಏನು 11 ಬೈ 11 ಅಷ್ಟೇ, ಏನು ಇಲ್ಲ. ಅವ್ನು ಏನ್ ಕೇಳ್ತಾನೋ ಒನ್ ಟರ್ಮ್ ಒನ್ ಪವರ್ ಇನ್ಕ್ರೀಸ್ ಮಾಡಿ ಅಷ್ಟೇ ಆನ್ಸರ್. ಓಕೆ, ಅದು ಇಂಟಿಗ್ರೇಷನ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ 10 ಅಂದ್ರೆ ಎಕ್ಸ್ ಟು ದ ಪವರ್ ಆಫ್ 11 ಬೈ 11 ప్లస్ సి బರುತ್ತೆ. ఆ పెదవే పలికిన మాటల్లోనే 5 రూపాయలు తీసుకొని. ಸೊ ನೆಕ್ಸ್ಟ್ ರೂಟ್ ಎಕ್ಸ್ ನೋಡಿ, ಇಲ್ಲಿ ರೂಟ್ ಎಕ್ಸ್ ಬಂದ್ರೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನು 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಅಲ್ಲಿ ಇರ್ತಾ ಇತ್ತು. ಇದನ್ನ ಆತರ ಮಾಡಕ್ ಆಗಲ್ಲ, ಇಲ್ಲಿ ಪವರ್ ಆಫ್ ಹಾಫ್ ತಗೊಬೇಕು. ಎಕ್ಸ್ ರೂಟ್ ಎಕ್ಸ್ ಅಂದ್ರೆ ಎಕ್ಸ್ ಟು ದ ಪವರ್ ಆಫ್ 1 ಬೈ 2 ಬರ್ಕೊಬಹುದು. ಇದನ್ನ ಸೇಮ್ ಎಕ್ಸ್ ಟು ದ ಪವರ್ ಆಫ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ 2 ಬೈ 3 ಎಕ್ಸ್ ಟು ದ ಪವರ್ ಆಫ್ 3 ಬೈ 2 ಪ್ಲಸ್ ಸಿ ಬರುತ್ತೆ. ಇದು ಸ್ವಲ್ಪ ಬಾಯಟ್ ಮಾಡ್ಕೊಬೇಕು, ಇದನ್ನ ಇಂಟರ್ಲಿಂಕ್ ಮಾಡಕ್ ಆಗಲ್ಲ. ರೂಟ್ ಎಕ್ಸ್ ಬಂತು ಅಂದ್ರೆ 2 ಬೈ 3 ಎಕ್ಸ್ ಟು ದ ಪವರ್ ಆಫ್ 3 ಬೈ 2 ಬರುತ್ತೆ. ಇಲ್ಲಿ 2 ಬೈ 3 ಇರೋದು ಇಲ್ಲಿ ಉಲ್ಟಾ 3 ಬೈ 2 ಆಗುತ್ತೆ, ಅದ್ರ ಗಾಫ್ನ ಹಾಕೊಬೇಕು ಇದನ್ನ. ಓಕೆ, ಪವರ್ಸ್ ಈ ತರ ಬರುತ್ತೆ. ಅದೇ ನೋಡಿ 1 ಬೈ ರೂಟ್ ಎಕ್ಸ್ ಬಂದ್ರೆ ಇವಾಗ 2 ರೂಟ್ ಎಕ್ಸ್ ಏನು 1 ಬೈ 2 ರೂಟ್ ಎಕ್ಸ್ ಅಲ್ವಾ, ಈ 2 ಈ ಕಡೆ ಬಂದ್ರೆ 1 ಬೈ ರೂಟ್ ಎಕ್ಸ್ ಬಂದು ಏನ್ ಬರುತ್ತೆ 2 ರೂಟ್ ಎಕ್ಸ್ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಎಕ್ಸ್ ಇಸ್ ಇಕ್ವಲ್ ಟು 2 ರೂಟ್ ಎಕ್ಸ್ ಬರುತ್ತೆ. ಇದು ಉಲ್ಟಾ ಪಲ್ಟಾ ಈ ತರ ಬರೋದು ನಿಮ್ಗೆ. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ 1 ಬೈ ಎಕ್ಸ್ ಬರುತ್ತೆ. ಓಕೆ, ಸೊ ಅಲ್ಲಿ ಯಾವ್ದು ಎಕ್ಸ್ ಟು ದ ಪವರ್ ಆಫ್ -2 ಅಂದ್ರೆ -2 ಗೆ 1 ಬೈ ಎಕ್ಸ್ ಸ್ಕ್ವೇರ್ ಬರ್ತಾ ಇತ್ತು. ಅಂದ್ರೆ ಇಲ್ಲಿ ಯಾವ್ದು 1 ಬೈ ಎಕ್ಸ್ ಗೆ -1 ಬೈ ಎಕ್ಸ್ ಸ್ಕ್ವೇರ್ ಬರ್ತಾ ಇತ್ತು ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ -1 ಬೈ ಎಕ್ಸ್ ಬರುತ್ತೆ 1 ಬೈ ಎಕ್ಸ್ ಸ್ಕ್ವೇರ್ ಗೆ. ಸೊ ದಿಸ್ ಇಸ್ ದ ಒನ್ ಥಿಂಗ್, ಈ ತರ ಉಲ್ಟಾ ಬರುತ್ತೆ ನಮ್ಗೆ ಇಲ್ಲಿ ನೋಡಿ. ಸಿಮಿಲರ್ಲಿ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಕಾಸ್ ಎಕ್ಸ್, ಸೊ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು ಸೈನ್ ಎಕ್ಸ್. ಸೊ ಈ ತರ. ಸಿಮಿಲರ್ಲಿ ನೆಕ್ಸ್ಟ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ಡಿಫ್ರೆನ್ಸ್ ಇಂಟಿಗ್ರೇಷನ್ ಏನು ಕಾಸ್ ಎಕ್ಸ್. ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಏನ್ ಹೇಳಿದೆ ಯಾವಾಗ ಮೈನಸ್ ಬರುತ್ತೆ ಅಂತ, ಎಲ್ ಎಚ್ ಎಸ್ ಅಲ್ಲಿ ಸಿ ಇತ್ತು ಅಂದ್ರೆ ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಆಗುತ್ತೆ. ಕರೆಕ್ಟಾ? ಡಿಫ್ರೆನ್ಸಿಯೇಷನ್ ಅಲ್ಲಿ ದಿಸ್ ಇಸ್ ಫಾರ್
ಡಿಫರೆನ್ಸಿಯೇಷನ್. ಇಂಟಿಗ್ರೇಷನ್ ಅಲ್ಲಿ ಆತರ ಅಲ್ಲ, ಆರ್ ಎಚ್ ಎಸ್ ಅಲ್ಲಿ ಸಿ ಇತ್ತು ಅಂದ್ರೆ ಮೈನಸ್ ಆಗ್ಬಿಡುತ್ತೆ. ಲುಕ್ ಇನ್ ಇಂಟಿಗ್ರೇಷನ್ ಏನ್ ನೋಡ್ಬೇಕು, ಆರ್ ಎಚ್ ಎಸ್ ಅಲ್ಲಿ ಸಿ ಇದೆಯಾ? ಸಿ ಅಂದ್ರೆ ಏನು? ವಾಟ್ ಇಸ್ ಸಿ? ವಾಟ್ ಇಸ್ ಸಿ? ಕಲ್ಕಿ. ರೆಬಲ್. ಕಿ ಅಂಡ್ ರೆಬಲ್, ಇದು ಮೇನ್ ಬೇಕಾಗಿರೋದು. ಅದಕ್ಕೆ ಅಂಡ್ ನೆಗೆಟಿವ್ ಅಲ್ವಾ? ಅಂಡ್ ನೆಗೆಟಿವ್ ಯಾವಾಗ್ಲೂ ಉಲ್ಟಾನೇ ಅದು. ಓಕೆ, ವಿ ಕ್ಯಾನ್ ರೈಟ್ ಉಲ್ಟಾ ಅಂಡ್ ಕಲ್ಕಿ ಅಂಡ್ ರೆಬಲ್ ಅಂಡ್ ನೆಗೆಟಿವ್. ಸೊ ಆಟೋಮೆಟಿಕಲಿ ಆರ್ ಎಚ್ ಎಸ್ ಎಲ್ ಸಿ ಬಂತು ಅಂದ್ರೆ ಅಲ್ಲೆಲ್ಲ ಕಡೆ ಮೈನಸ್ ಆಗುತ್ತೆ. ಇಂಟಿಗ್ರೇಷನ್ ಒಂದು ಫಾಲೋ ಅಪ್ ಮಾಡ್ಬಿಡಿ. ಆರ್ ಎಚ್ ಎಸ್ ಎಲ್ ನೋಡಿ, ಸಿ ಪ್ಯಾರಾಮೀಟರ್ ಬಂತಾ, ಲಾಗ್ ಬಿಟ್ಬಿಟ್ಟು, ಲಾಗ್ ಒಳಗಡೆ ಇದ್ರೆ ಬರಲ್ಲ, ಡೈರೆಕ್ಟ್ ಆಗಿ ಸಿ ಬಂತಾ ನಿಮ್ಗೆ ಮೈನಸ್ ಬರುತ್ತೆ. ಅಷ್ಟೊಂದು ಐಡಿಯಾ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ tan x, ನೋಡಿ ಡಿಫರೆನ್ಸ್ ಆಫ್ tan x ಏನು? ಸೀಕೆಂಟ್ ಸ್ಕ್ವೇರ್ x. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ x ಏನಾಗುತ್ತೆ? tan x ಆಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಕಾಟ್ x ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ x ಬರುತ್ತೆ. ಸೊ ಕೊಸಿಕೆಂಟ್ ಸ್ಕ್ವೇರ್ x ಗೆ ಮೈನಸ್ ಕಾಟ್ x ಬರುತ್ತೆ. ಇದೊಂದು ಸಿಂಪಲ್ ಥಿಂಗು. ಸಿಮಿಲರ್ಲಿ ಸೀಕೆಂಟ್ x ಇಂಟು tan x ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ x ಇಂಟು tan x ಏನ್ ಬರುತ್ತೆ? ಸೀಕೆಂಟ್ x ಬರುತ್ತೆ. ವೈಸ್ ವರ್ಸ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ, ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಿಮ್ಗೆ. ಒನ್ ಥಿಂಗ್, ಇಂಟಿಗ್ರೇಷನ್ ಗೊತ್ತಿರಬೇಕು ಅಂದ್ರೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಕಂಪ್ಲೀಟ್ ರಿವಿಷನ್ ಮಾಡ್ತಾ ಇದೀನಿ ನಿಮಗೆ. ಕೊಸಿಕೆಂಟ್ x ಗೆ ಮೈನಸ್ ಕೊಸಿಕೆಂಟ್ x ಇಂಟು ಕಾಟ್ x ಬರ್ತಾ ಇದೆ ಡಿಫ್ರೆನ್ಸಿಯೇಷನ್ ಅಲ್ಲಿ, ಸಿ ರೈಟ್. ಸೊ ಇಲ್ಲಿ ನೋಡಿ ಕೊಸಿಕೆಂಟ್ x ಇತ್ತು ಅಂದ್ರೆ ಮೈನಸ್ ಕೊಸಿಕೆಂಟ್ x ಬಂತು. ಇಲ್ಲಿ ಯಾಕೆ ಮೈನಸ್ ಬಂದಿದೆ? ಆರ್ ಎಚ್ ಎಸ್ ಎಲ್ ಸಿ ಇದೆ, ಅದಕ್ಕೆ ಮೈನಸ್ ಬಂದಿದೆ ಅಷ್ಟೇ. ದಟ್ ಈಸ್ ಇನ್ ಇಂಟಿಗ್ರೇಷನ್. ಸಿಂಪಲ್ ಥಿಂಗ್ ಫಾಲೋಸ್ ಮಾಡಬೇಕು. ಸೊ ಇಲ್ಲಿ ಇದು ಬಿಟ್ಬಿಡಿ. ಟ್ಯಾನ್ ಎಕ್ಸ್ ಬಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಬರುತ್ತೆ. ಡೆರಿವೇಶನ್ ಮಾಡ್ಬೇಕು ಆಕ್ಚುಲಿ. ಅದು ಟ್ಯಾನ್ ಎಕ್ಸ್ ಬಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಬರುತ್ತೆ. ಅಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಟ್ಯಾನ್ ಎಕ್ಸ್ ಬರ್ತಾ ಇತ್ತು ನಮಗೆ. ಸಿಮಿಲರ್ಲಿ ಕಾಟ್ ಎಕ್ಸ್ ಬಂದಾಗ ಲಾಗ್ ಆಫ್ ಸೈನ್ ಎಕ್ಸ್ ಬರುತ್ತೆ. ಓಕೆ, ಸಿಮಿಲರ್ಲಿ ಸೀಕೆಂಟ್ ಎಕ್ಸ್ ಬಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಬರುತ್ತೆ. ಇದು ಸ್ವಲ್ಪ ಜ್ಞಾಪನ ಇಟ್ಕೊಬೇಕು ಕೆಲವೊಂದು. ಆಮೇಲೆ ಕೊಸಿಕೆಂಟ್ ಎಕ್ಸ್ ಬಂದ್ರೆ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ಆಮೇಲೆ ಕೇಳ್ಬೋದು ಸರ್ ಇಲ್ಲಿ ಸಿ ಬಂದಿತ್ತಲ್ಲ ಸರ್ ಅಂತ, ಅದನ್ನ ಹೇಳಿದ್ದು. ಲಾಗ್ ಒಳಗ್ ಬಂದ್ರೆ ಕೌಂಟ್ ಆಗಲ್ಲ, ಸಪರೇಟ್ ಆಗಿ ಬಂತ ಕೌಂಟ್ ಆಗುತ್ತೆ ನೋಡಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಪ್ಪಾ? 1/√1 - x ಸ್ಕ್ವೇರ್. ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ 1/√1 - x ಸ್ಕ್ವೇರ್ ಬಂದು ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಮೈನಸ್ ಬಂದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಆಲ್ಸೋ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತಾನು ಬರ್ಕೋಬಹುದು ನಾವಿಲ್ಲಿ. ಓಕೆ, ಮೈನಸ್ ಬಂತು ಅಂದ್ರೆ ಅದನ್ನ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತಾನು ಬರ್ಕೋಬಹುದು ನಾವಿಲ್ಲಿ. ಓಕೆ, ಎರಡು ತರ ಆಗುತ್ತೆ ನಮ್ಗೆ ಇಲ್ಲಿ. ಯಾಕಂದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಡಿಫರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಬಂದು -1/√1 - x ಸ್ಕ್ವೇರ್ ಬರುತ್ತೆ. ಸಿಮಿಲರ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನು ಡಿಫರೆನ್ಸಿಯೇಷನ್ 1/1 + x ಸ್ಕ್ವೇರ್ ಬರುತ್ತೆ. ಸೊ ಇಂಟಿಗ್ರೇಷನ್ ಏನಾಗುತ್ತೆ? 1/1 + x ಸ್ಕ್ವೇರ್ ಬಂತು ಅಂದ್ರೆ ಆಟೋಮೆಟಿಕಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. -1/1 + x ಸ್ಕ್ವೇರ್ ಬಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ದಿಸ್ ಇಸ್ ದ ಇಂಟಿಗ್ರೇಷನ್. ಓಕೆ, ಆಮೇಲೆ ಇಲ್ಲಿ ಏನಲ್ಲ ಬಿಡಿ, ತಲೆ ಕೆಡಿಸ್ಕೊಂಡ್ಬಿಡಿ ಜಾಸ್ತಿ. ಆಮೇಲೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ 1/x × √(x² - 1). ಸೊ ಸೇಮ್ ಆಗಿ ಬಂತು ಅಂದ್ರೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬರುತ್ತೆ. 1/- ಬಂತು ಅಂದ್ರೆ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಅಷ್ಟೇ ನಿಮ್ಗೆ ಇರೋದು ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್. ನೋಡಿ ಇಲ್ಲಿ ಇದನ್ನ ಹೇಳಿದ್ ನಾನು ನಿಮಗೆ, ಎಲ್ಲೆಲ್ಲಿ ಸಿ ಬರುತ್ತೋ ಅದೆಲ್ಲಾ ಕಡೆ ಮೈನಸ್ ಬರುತ್ತೆ ನಿಮ್ಗೆ. ಮೈನಸ್ ನೋಡಿ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್. ಆರ್ ಎಚ್ ಎಸ್ ಅಲ್ಲಿ ಎಲ್ಲಿ ಸಿ ಬರುತ್ತೋ ಅದೆಲ್ಲಾ ಕಡೆ ಮೈನಸ್ ಬರುತ್ತೆ ನಿಮ್ಗೆ. ಇದಕ್ಕೆ ಮಿಕ್ಕಿದ ಅಪ್ಲಿಕೇಬಲ್ ಆಗುತ್ತೆ ನಿಮ್ಗೆ. ಸೊ ಒಂದು 27-28 ಫಾರ್ಮುಲಾ ಬರುತ್ತೆ, ಬಯಾಟ್ ಮಾಡಿ, ನೋ ಅದರ್ ಆಪ್ಷನ್. ಯಾಕಂದ್ರೆ ಇದ್ರ ಮೇಲೆ ಫಸ್ಟ್ ಕ್ವಶನ್ ಇರುತ್ತೆ. ಇಷ್ಟು ನಿಮ್ಗೆ 5.1 ಟಾಪಿಕ್ ಯಾವುದು? ಫಾರ್ಮುಲಾಸ್ ಮೇಲೆ. ಅದ್ರ ಮೇಲೆ ಕ್ವಶನ್ ಇರುತ್ತೆ, ಸಿಂಪಲ್ ಕ್ವಶನ್ ಇರುತ್ತೆ. ಇಲ್ಲ ಇಂಟಿಗ್ರೇಷನ್ ಬಂದು ಥಿಂಗ್ ಐಡೆಂಟಿಫಿಕೇಶನ್ ಮಾಡಬೇಕು. ಸಿಂಪಲ್ ಹೆಂಗ್ ಬರುತ್ತೆ? ಪ್ಲಸ್ ಮೈನಸ್ ಪ್ಲಸ್ ಇತ್ತಾ? ಸಿಂಪಲ್ ಫಂಕ್ಷನ್ ನಾರ್ಮಲ್ ಎಕ್ಸ್ ಇರುತ್ತೆ, ಆಮೇಲೆ e⁻x ಬರುತ್ತೆ, ಆಮೇಲೆ ಸೈನ್ ಫಂಕ್ಷನ್ಸ್ ಬರುತ್ತೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬರುತ್ತೆ, ಇವೆಲ್ಲ ಬರುತ್ತೆ. ನೋಡಿ ಇಲ್ಲಿ ಏನ್ ಕೇಳಿದಾನೆ? ಇಂಟಿಗ್ರೇಷನ್ ಆಫ್ 1/x + e⁻x. 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ಏನಿಲ್ಲ, ಏನ್ ಬರ್ಕೊಂಬೋದು ನಾವಿಲ್ಲಿ? a + b ಹೋಲ್ ಸ್ಕ್ವೇರ್. ಒಂದ್ ನಿಮಿಷ. ಓಕೆ, ಸೊ ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ 1/x ಕೊಟ್ಟಿದ್ದಾನೆ. ಸೊ ಇದೇನು ಇಲ್ಲ ನೋಡಿ, ಪ್ಲಸ್ ಬಂತ, ಎರಡು ಸಪರೇಟ್ ಫಂಕ್ಷನ್. ಇದೇ ಬೇರೆ ಫಂಕ್ಷನ್, ಇದೇ ಬೇರೆ ಫಂಕ್ಷನ್. ಎಷ್ಟು ಫಂಕ್ಷನ್ ಇದೆ ಇಲ್ಲಿ? ಎರಡು ಫಂಕ್ಷನ್ ಇದೆ. ಯಾಕಂದ್ರೆ ಇಲ್ಲೊಂದು ಎಕ್ಸ್ ಬರುತ್ತೆ, ಇಲ್ಲೊಂದು ಎಕ್ಸ್ ಬರುತ್ತೆ. ಸೊ ಐ ಕ್ಯಾನ್ ರೈಟ್ ಇಂಟಿಗ್ರೇಷನ್ ಆಫ್ 1/x + e⁻x dx. ಹೆಂಗ್ ಬರ್ಕೊಂಬೋದು ನಾನು? ಇಂಟಿಗ್ರೇಷನ್ ಆಫ್ 1/x dx ಸ್ಪ್ಲಿಟ್ ಮಾಡಿ ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx. ಕಾಣಿಸ್ತಾ ಇದೆಯಲ್ಲ ಬರೀತಾ ಇರೋದು? ಸರ್ 1/x ಅಂದ್ರೆ ಏನು? e⁻x ಏನು? e⁻x + c.
ಇದೊಂದೇ ಇ ಟು ದ ಪವರ್ ಆಫ್ ಎಕ್ಸ್ ಎಲ್ಲಾದ್ರಲ್ಲಿ ಈಸಿ ಆಗೋದು ನನಗೆ ಸೇಮ್ ಬಂದ್ಬಿಡುತ್ತೆ ಸೇಮ್ ಸೊ ಯಾವ ಆಪ್ಷನ್ ಆಪ್ಷನ್ ಬಿ. ಇಷ್ಟೇ ಸಿಂಪಲ್. ಈ ತರ ಸಿಂಪಲ್ ಆಗಿ ಒಂದು ಕ್ವಶನ್ ಇರುತ್ತೆ, ಆನ್ಸರ್ ಮಾಡಕ್ ಆಗಲ್ವಾ? ಈ ತರ ಡೈರೆಕ್ಟ್ ಕ್ವಶನ್ ಇಲಿಸ್ಟ್ರೇಷನ್ ಇರುತ್ತೆ. ಸೊ 1 ಮಾರ್ಕ್ಸ್ ಇದೇನೆ ಹೇಳಿದ್ ನಾನು ನಿಮ್ಗೆ. 27 ಫಾರ್ಮುಲಾ ಕಲ್ತಿದ್ದೀರಾ ಅಂದ್ರೆ ಯಾವ ಮೆಥಡ್ ಮಾಡೋದ್ ಬೇಡ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಈ ತರ ಮಾಡ್ಬೋದು. ನೋಡಿ ಇಲ್ಲೂ ಅಷ್ಟೇ, ನೋಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 ಟರ್ಮ್ ಇದೆ, ಏನ್ ಮಾಡ್ಬೋದು? ಸ್ಪ್ಲಿಟ್ ಮಾಡಿ ಹೆಂಗ್ ಬರ್ಬೋದು ಇದನ್ನ? ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 3x ಬೈ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 2 ಬೈ ಎಕ್ಸ್. ಓಕೆ, ನೀವೆಲ್ಲ ಇದು ಬರ್ಕೊಳೋದ್ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು, ನಾನು ನಿಮ್ಗೆ ಬರುತ್ತೋ ಸೈನ್ ಅಷ್ಟೇ ಇಲ್ಲಿ. ಓಕೆ, ಸೊ ಇಲ್ಲೇನ್ ಮಾಡ್ಬೇಕು? ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ, ಇ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಬರಲ್ಲ. ಸೊ ಉಳಿಯೋದು ಎಷ್ಟು? ಇಲ್ಲಿ ಎಕ್ಸ್ ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಏನಾಗುತ್ತೆ? ಪವರ್ಸ್ ಇನ್ಕ್ರೀಸ್ ಆಗುತ್ತಲ್ವಾ? ಇಂಟಿಗ್ರೇಟ್ ಮಾಡಿದಾಗ ಪವರ್ಸ್ ಇನ್ಕ್ರೀಸ್ ಆಗುತ್ತೆ. ಏನ್ ಬರುತ್ತೆ? ಎಕ್ಸ್ ಇರೋದು Square by 2. ಏನು ಇಲ್ಲ, ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಏನು ಇಲ್ಲ, ಇಲ್ಲಿ 2x. So 2 by 1 by 2 x by x ಇತ್ತಲ್ಲ ಸರ್ ಅದು. ಓಕೆ Two into 1 by x. ಓಕೆ ಸೊ ಇದನ್ನ ಐ ಕ್ಯಾನ್ ರೈಟ್ 2 by x ನ ಐ ಕ್ಯಾನ್ ರೈಟ್ 2 into ಇಂಟಿಗ್ರೇಷನ್ ಆಫ್ 1 by x ಬರಿಬಹುದು. ನಾನು 2 ಬರ್ಕೊಂಡ್ಬಿಟ್ಟೆ. ಓಕೆ, ಇದೇನಾಗುತ್ತೆ? ಇಂಟಿಗ್ರೇಷನ್ ಆಫ್ 1 by x log x. ನೋಡಪ್ಪ, ಇಷ್ಟೇ ಸಬ್ಸ್ಟಿಟ್ಯೂಷನ್. ಯಾವ ಆನ್ಸರ್ ಇದು? C. ನೋಡಿ ಇಲ್ಲಿ ಸಿ ಇದೆ, ನೋಡಿ ಇಲ್ಲಿ 2x 3x ಬರ್ಬೇಕು. ಸೊ ಆಪ್ಷನ್ ಸಿ. ನೋಡಿ ಇಲ್ಲೂ ಅಷ್ಟೇ, 1 by x ಬಂದ ತಕ್ಷಣ ಆಟೋಮೆಟಿಕ್ ಲಾಗ್ ಅಂತ ಕನ್ಸಿಡರ್ ಮಾಡ್ಕೊಬಹುದು. 2 ಅಂತ ಬಂದಾಗ ಎಲಿಮಿನೇಟ್ ಮಾಡಬಹುದು. ನೋಡಿ ಈ ತರ ಸಿಂಪಲ್. ಇಷ್ಟು ಸಿಂಪಲ್ ಮಾಡಕ್ ಆಗಲ್ವೇನ್ರಪ್ಪ ನಿಮಗೆ? 1 ಮಾರ್ಕ್ಸ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಮಾಡ್ಬೋದಾ? ಫಾರ್ಮುಲಾಸ್ ಗೊತ್ತಿದ್ರೆ ಈ ತರ ಒಂದು ಕ್ವಶನ್ ಬರುತ್ತೆ ನಿಮಗೆ. ಓಕೆ, ಇನ್ನು ಸ್ವಲ್ಪ ಕ್ರಿಟಿಕಲ್ ಅಂದ್ರೆ ಫಂಕ್ಷನ್ಸ್ ಮೇಲೆ ಕೇಳ್ತಾನೆ. ನೋಡಿ 1 minus cos 2x 1 plus cos 2x, ಇಲ್ಲ ಫಂಕ್ಷನ್ಸ್ ಮೇಲೆ ಕೇಳ್ತಾನೆ, ಇಲ್ಲ ಎಕ್ಸ್ ಮೇಲೆ ಕೇಳ್ತಾನೆ, ಇಲ್ಲ ಅಂದ್ರೆ ಫಂಕ್ಷನ್ಸ್ ಮೇಲೆ ಕೇಳ್ತಾನೆ ನಿಮ್ಗೆ. ಸೊ ಏನಿಲ್ಲಿ cos 2x ಫಾರ್ಮುಲಾ ಇದೆ. cos 2x ಏನು? 2 ಫಾರ್ಮುಲಾ ಬರುತ್ತೆ. ಯಾವುದು? 2 cos square x minus 1, ಆಮೇಲೆ 1 minus 2 sin square x. ಸೊ ಇವಾಗ 1 plus 1 minus cos 2x ಏನು? 2 cos square minus 1. 2 sin square x, ಕರೆಕ್ಟಾ? 1 plus cos 2x ಏನು? ಇಲ್ಲೇ ಇದೆ, ಇದನ್ನ ಈ ಕಡೆ ತಗೊಳ್ಳಿ, cos square x. ಫಸ್ಟ್ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಏನು? 1 minus cos 2x divided by 1 plus cos 2x ಏನಾಗುತ್ತೆ? 1 minus cos 2x Sin square x. Two Plus cos square x. square x 1 plus cos 2x ಏನು? 2 cos square x. 2 ಕ್ಯಾನ್ಸಲ್, ಉಳಿಯೋದೆಷ್ಟು? Sin square x. cos square x ಬರಿಬಹುದು. ನಾನು Tan square x. tan square x ಬರಿಬೋದಾ? Transfer into ಇದು log of Secant ಅದೇ square differentiate minus ಮಾಡ್ಬೇಕು. tan x ಗೆ ರಾಜ, tan x ಗೆ ಇಂಟಿಗ್ರೇಟ್ ಮಾಡ್ಬೇಕು. Tan ಹಾ square ಏನು ಉಳಿತು ಇವಾಗ? tan square x ಬಂತು. tan x ಇದ್ರೆ log of secant x plus tan x ಬರುತ್ತೆ. tan square x ಇನ್ನೊಂದು ಫಾರ್ಮುಲಾ ಇದೆ. ಏನು? ಶಾರ್ಟ್ ಫಾರ್ಮ್ ಏನಕ್ಕೆ? ST is equal to minus 1. ಆಮೇಲೆ st minus 1 cc minus 1 CC minus st minus 1 Secant square minus secant square theta minus tan square theta is equal to 1. tan square theta ಬೇಕು ನನಗೆ ಏನ್ ಮಾಡಬೇಕು? 1 minus secant square plus secant square theta minus 1 ಬರುತ್ತೆ. plus 1. secant square theta ಫಾರ್ಮುಲಾ ಇಂಟಿಗ್ರೇಷನ್ ಅನ್ನು ಇಂಟಿಗ್ರೇಷನ್ ಆಫ್ secant square theta minus integration of 1 dx ಬರುತ್ತೆ. secant square theta ಅಂದ್ರೆ ಏನು? tan x tan x. minus x 1x. plus c. ಓಕೆ, ಅಂದ್ರೆ ಆಪ್ಷನ್ ಬಿ. ಅರ್ಥ ಆಯ್ತಾ? ನೀನ್ ಹೇಳಿದ್ದು ಇಂಟಿಗ್ರೇಷನ್ ಆಫ್ tan x ಬಂದ್ರೆ ಅದು ಬರುತ್ತೆ, ಲಾಗ್ ಆಫ್ secant x plus tan x ಬರುತ್ತೆ. ಅದಕ್ಕೆ ಶಾರ್ಟ್ ಫಾರ್ಮ್ಸ್ ಎಲ್ಲ ಜ್ಞಾಪನ ಹಾಕೊಬೇಕು. ಕರೆಕ್ಟಾ? ನೋಡಿ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ನಿಮ್ಗೆ. ಇಲ್ಲಿ ಇದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ಫಂಕ್ಷನ್ಸ್ ಕೇಳೋದು ಸ್ವಲ್ಪ ತಲೆ ಓಡಿಸ್ಬೇಕು. ಇಲ್ಲ ಅಂದ್ರೆ ಈ ತರ ಸಿಂಪಲ್ ಒಂದು ಕೇಳ್ತಾನೆ, ಇದನ್ನ ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆನ್ಷಿಯೇಷನ್ ಗೊತ್ತಿದ್ರೆ ಮಾಡ್ಬೋದು ಇದನ್ನ, ಬಟ್ ಈಸಿ ಇದೆ ಅಲ್ವಾ? ಏನಂತ ಎಕ್ಟಿಕ್ ಏನಿಲ್ಲ. ಸೊ ಅದೇ ತರ ಇದು ಅದೇ ರೂಟ್ ಅಲ್ಲಿ ಕೇಳ್ತಾನೆ, ಸೇಮ್ ಇದನ್ನೇ ನೋಡಿ. ರೂಟ್ ಅಲ್ಲಿ ಕೇಳಿದಾಗ 1 minus cos 2x ಬಂದು 2 cos square x 1 minus cos 2x ಬಂದು 2 ಸೈಲೆಂಟ್ ಆಗಿ ನಾನೇ ಇದನ್ನ ಹೇಳ್ದಾಗ ಇಲ್ಲಿ 2 sin square x 2 ಕ್ಯಾನ್ಸಲ್ ಆಗುತ್ತೆ, tan square x ಬರುತ್ತೆ. ರೂಟ್ ಆಫ್ tan square x ಬಂದಾಗ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ, tan x ಬರುತ್ತೆ. ಸೊ ನೀನ್ ಹೇಳಿದ್ದು ಇಲ್ಲಿ ಬರುತ್ತೆ. ಇಲ್ಲಿ ಇಂಟಿಗ್ರೇಷನ್ ಆಫ್ tan x ಬಂದು ಲಾಗ್ ಆಫ್ secant x. ಅದೇ ಇಂಟಿಗ್ರೇಷನ್ ಆಫ್ tan square x ಬಂತು ಅಂದ್ರೆ ಏನ್ ಅಪ್ಲೈ ಮಾಡಬೇಕು? 1 minus x. ಫಾರ್ಮುಲಾ ಅಪ್ಲೈ ಮಾಡಬೇಕು. ಜ್ಞಾಪನ ಇಟ್ಕೊಳ್ಳಿ ಇದನ್ನ. ಏನು? SC plus 1 ST minus 1 CC minus 1. ಏನಪ್ಪಾ? Sir,
Answer is cot x. ಯಾವ್ದು Log into sin x plus c, sir. This, sir. 24th. ಹಾ ಏನಮ್ಮ Cos by sin. ಅದು cot by sin cot ಆಗುತ್ತಲ್ಲ 1 ಸರ್. plus cos 2x ಅಂತ ಇದೆ ಸರ್ ಮೇಲೆ. ಓಕೆ 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 1 ಪ್ಲಸ್ ಕಾಸ್ 2x 1 ಪ್ಲಸ್ ಕಾಸ್ ಅಂತಂದ್ರೆ ಏನ್ ಬರುತ್ತೆ ಇಲ್ಲಿ 1 ಪ್ಲಸ್ ಸರಿ ಇದೆ ಕಾಸ್ ಸರ್. ಸರಿ ಇದೆ ಸರಿ ಇಲ್ಲಿ 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 ಕಾಟ್ ಬರ್ಬೇಕಲ್ವಾ ಇಲ್ಲಿ Yes, sir. ಹಾ ಕಾಟ್ 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 ಸ್ಕ್ವೇರ್ Cot by ಎಕ್ಸ್ sin ಉಲ್ಟಾ Log into sin x plus c. ಕಾಟ್ ಸ್ಕ್ವೇರ್ ಎಕ್ಸ್ ಗೆ ಸೇಮ್ ಅದೇ ಫಾರ್ಮುಲಾ ಮತ್ತೆ ಬರುತ್ತೆ ಸಿ ಅಪ್ಲೈ ಮಾಡ್ಬೇಕು ಇಲ್ಲಿ ಓಕೆ ಇರ್ಲಿ ಬಿಡಿ ಅದು ಬಂದಾಗ Square ಅಮ್ಮ. cancel ಆಗುತ್ತೆ ಸರ್. ಊನಮ್ಮ ಕಾಟ್ ಎಕ್ಸ್ ಬರುತ್ತೆ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನು Log into sin x plus c, sir. ಕಾಟ್ ಸೈನ್ ಎಕ್ಸ್ ಓಕೆ 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 Yes, okay. sir. ಸೊ ಟ್ಯಾನ್ ಎಕ್ಸ್ ಬಂದ್ರೆ ಈ ತರ ಮಾಡ್ಬೋದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಅದ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಓಕೆ ಸೊ ಏನ್ ಇಲ್ಲಿ ಓವರ್ ಆಲ್ ಕಾನ್ಸೆಪ್ಟ್ ಇದ್ರ ಇಂಥ ಕ್ವಶನ್ಸ್ ಮೇಲೆ ಕೇಳ್ತಾನೆ ನಿಮ್ಗೆ ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ 1 ಮೈನಸ್ ಕಾಸ್ ಎಕ್ಸ್ ಈ ತರ ಕ್ವಶನ್ಸ್ ಮೇಲೆ ಕೇಳ್ತಾನೆ ನಿಮ್ಗೆ ಓಕೆ ಸೊ ಮಾಡ್ಬೋದಲ್ವಾ ಇಲ್ಲ ಅಂದ್ರೆ ಈ ತರ ಕೇಳ್ತಾನೆ ನಿಮ್ಗೆ ಏನಿದೆ e to the power of 5x plus 7 ಕೇಳ್ತಾನೆ ಓಕೆ ಇದಕ್ಕೆ ಹೆಂಗ್ ಮಾಡ್ಬೋದು ಹೆಂಗ್ ಮಾಡ್ತೀರಾ ಸರ್ ಕಾಮನ್ ನಮ್ಗಿರೋದು ಇಂಟಿಗ್ರೇಷನ್ ಆಫ್ e to the power of x ಬಟ್ ಇಲ್ಲಿ e to the power of 5x plus 7 ಇದೆ Sir, 5 Substitution e to the method, sir. power of ಯಾವ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲ ಡೈರೆಕ್ಟ್ ಮೆಥಡ್ ಅಲ್ಲ direct e to method the power of x ಏನು To the power of 5. ಇದ್ರ ಮೇಲೆ ಇರೋದು ಏನ್ ಮಾಡ್ಬೇಕು ಕೆಳಗಡೆ ಇದ್ರ ಮೇಲೆ ಎಕ್ಸ್ ಜಾಗದಲ್ಲಿ ಬೇರೆ ಬಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇಲ್ಲಿ ಬರಿಬೇಕು ಅಂದ್ರೆ 5x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 5 ಬರುತ್ತೆ 7 ಗೆ 0 ಬರುತ್ತೆ ನಥಿಂಗ್ ಬಟ್ e to the power of 5x plus 7 divided by 5 ಅಂತಂದ್ರೆ 1 by 5 e to the power of 5x plus 7 ಬರುತ್ತೆ ಪ್ಲಸ್ c ಬರುತ್ತೆ ಆಪ್ಷನ್ Option C. C, sir. Same. ಯಾವ ಸಬ್ಸ್ಟಿಟ್ಯೂಷನ್ ಮೆಥಡ್ ಅವೆಲ್ಲ ಇಲ್ಲ ಅದ್ ಬರ್ತೀನಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಿಲ್ಲ ಈ ಎಕ್ಸ್ ಜಾಗದಲ್ಲಿ ಏನೋ ಬೇರೆ ಇತ್ತು ಅಂದ್ರೆ ಡಿಫ್ರೆನ್ಸಿಯೇಷನ್ ಅಲ್ಲಿ ಕಾಂಪೋಸಿಟ್ ಫಂಕ್ಷನ್ ಆಗುತ್ತೆ ಅಲ್ಲೇನ್ ಮಾಡ್ತಾ ಇದ್ರಿ into ಮಾಡ್ತಿದ್ದು. ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರಿ ಡಿಫ್ರೆನ್ಶಿಯೇಟ್ ಮಾಡಿ ಪಕ್ಕದಲ್ಲಿ ಬರಿತಾ ಇದ್ರಿ ಮಲ್ಟಿಪ್ಲೈ ಮಾಡಿ ಬರಿತಾ ಇದ್ರಿ ಇಲ್ಲಿ ಇಂಟಿಗ್ರೇಷನ್ ಅಲ್ವಾ ಏನ್ ಮಾಡ್ಬೇಕು ಡಿಫ್ರೆನ್ಶಿಯೇಟ್ ಮಾಡಿ ಡಿನಾಮಿನೇಟರ್ ಅಲ್ಲಿ ಬರಿಬೇಕು ಸರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತಲ್ಲ ಸರ್ ಏನ್ ಮಾಡ್ತೀಯಪ್ಪ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದಕ್ಕೆ ಹೇಳಪ್ಪ ಸರ್ 5x plus 7 is equal to t. ಹಾ ಹೇಳು. ಡಿಫ್ರೆನ್ಸಿಯೇಷನ್ 5 of 1 plus 7 ಆಗುತ್ತೆ. ಎಲ್ಲ ಒಂದೇ ಅಲ್ವೇನು ಅದೇ ಸರ್ ಮೆಥಡ್ ಅದೇ ಪ್ರಾಕ್ಟೀಸ್ ಮಾಡಿದ್ದಲ್ಲ. ಆಯ್ತು ಇದು ಈಸಿ ಇದೆಯಾ ಅದು ಈಸಿ ಇದೆಯಾ ನೋ ಇಶ್ಯೂ ಅದು ಮಾಡ್ಬೋದು ಅದು ಕರೆಕ್ಟ್ ಅವ್ನು ಹೇಳ್ತಾ ಇರೋದೇನು ಅಂದ್ರೆ ಸರ್ e to the power of 5x plus 7 t ಅಂತ ತಗೊಳ್ಳಿ e to the power of t ಬರುತ್ತೆ t ನ ಸಬ್ಸ್ಟಿಟ್ಯೂಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಎಲ್ಲ ಒಂದೇನೆ ಅರ್ಥ ಆಯ್ತಾ ಇಲ್ಲಿ ಒಂದೇ ಟರ್ಮ್ ಇರೋದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ನಿಮ್ಗೆ ಈಸಿಯಾಗಿ ಮಾಡ್ಬೋದು ಹಿಂಗೆ ಡೈರೆಕ್ಟ್ ಆಗಿ ಮಾಡ್ಬೋದು ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿತ್ತು ಅಂದ್ರೆ ಅದನ್ನ ಬರೆದ್ಬಿಟ್ಟು ಆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ ಎಲ್ಲಿ ಬರಿಬೇಕು ಡಿನಾಮಿನೇಟರ್ ಅಲ್ಲಿ ಬರಿಬೇಕು ಅಷ್ಟೇ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಈ ಲಾಜಿಕ್ ಅರ್ಥ ಆಯ್ತಾ Yes, sir. ಫಾರ್ ಎಕ್ಸಾಂಪಲ್ ಇವಾಗ sin 2x ಇತ್ತು ಇಂಟಿಗ್ರೇಷನ್ ಆಫ್ sin 2x ಏನ್ ಬರಿಬಹುದು ಇಂಟಿಗ್ರೇಷನ್ ಆಫ್ sin x ಇದನ್ನ x ಅನ್ಕೊಳ್ಳಿ ಇವಾಗ ಇದನ್ನ x ಅನ್ಕೊಳ್ಳಿ sin ಗೇನು ಮೈನಸ್ ಮೈನಸ್ cos 2x 2x ಗೇನು 2 ಬರುತ್ತೆ ಇಷ್ಟೇ ಆನ್ಸರ್ ಅರ್ಥ ಆಯ್ತಾ ಎನಿ ಕನ್ಫ್ಯೂಷನ್ ಕಾಂಪೋಸಿಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಹೆಂಗ್ ಬರುತ್ತೋ ಅದೇ ತರ ಇಂಟಿಗ್ರೇಷನ್ ಅಲ್ಲಿ ಬರುತ್ತೆ ಇಲ್ಲಿ ಏನ್ ಬಂದ್ರೆ ಎಕ್ಸ್ ಜಾಗದಲ್ಲಿ ಬೇರೆ ಇತ್ತು ಅಂತಂದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಎಲ್ಲಿ ಬರಿಬೇಕು ಡಿನಾಮಿನೇಟರ್ ಬರಿಬೇಕು ಇದೊಂದು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಕ್ಲಿಯರ್ ಇಷ್ಟು 5.2 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾ ಇದ್ರಲ್ಲಿ ರಫ್ಲಿ 2 ಮಾರ್ಕ್ಸ್ ಬರಿಬೋದಾ ಸೊ ನೆಕ್ಸ್ಟ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಬರುತ್ತೆ ಇಲ್ಲಿ ನಿಮ್ಗೆ ತಲೆನೋವು ಸ್ಟಾರ್ಟ್ ಆಗೋದು ಮೆಥಡ್ ಆಫ್ ಇಂಟಿಗ್ರೇಷನ್ಸ್ ಅಲ್ಲಿ ಯಾಕಂದ್ರೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ 2 ಟೈಪ್ ಬರುತ್ತೆ ಒನ್ ಇಸ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ನಾನ್ ಕೊಟ್ಟರೆ ಹೆಸರು ಅದಕ್ಕೆ ಏನದು ಫೈಂಡ್ ಇಟ್ ಮೆಥಡ್ ಫೈಂಡ್ ಇಟ್ ಮೆಥಡ್ ಮತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ದಟ್ಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ರೂಲ್ ಇವಾಗ ಇಲ್ಲಿ ನಾರ್ಮಲ್ ಆಗಿ ಪ್ಲಸ್ ಮೈನಸ್ ಬಿಟ್ಟು ಬೇರೆ ಏನಾದ್ರೂ ಬಂತು ಅಂದ್ರೆ ಇಟ್ ಕಮ್ಸ್ ಅಂಡರ್ ಮೆಥಡ್ ಆಫ್ ಇಂಟಿಗ್ರೇಷನ್ ಅದ್ರಲ್ಲಿ ಯಾವ್ದು ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ ಇಲ್ಲ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬರುತ್ತೆ ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಂದಾಗ ನಿಮ್ಗೆ ಇನ್ನೊಂದು ಮೆಥಡ್ಸ್ ಇದೆ ಡೈರೆಕ್ಟ್ ಮೆಥಡ್ ಇದೆ ಮತ್ತೆ ಟ್ಯಾಬ್ಲರ್ ಮೆಥಡ್ ಇದೆ ಕರೆಕ್ಟ್ ಅಲ್ವಾ ಅದನ್ನು ಹೇಳ್ಕೊಟ್ಟಿದೀನಿ ನೋಡಿ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ sin ಕ್ಯೂಬ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೊ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ 2 ಫಂಕ್ಷನ್ ಇದೆ ಅಲ್ವಾ sin x ಇದೆ ಕಾಸ್ ಎಕ್ಸ್ ಇದೆ 2 ಫಂಕ್ಷನ್ ಇದೆ
ಬಟ್ ಇಲ್ಲಿ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಯಾವ್ದಾರ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಬರುತ್ತಾ? ಎಸ್ ಸರ್. ಯಾವ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಬರುತ್ತೆ? Differentiate ಮಾಡಿದ್ರೆ ಕಾಸ್ ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ sin x is equal to cos x. ಸೊ ಅದಕ್ಕೆ ಏನ್ ಮಾಡಿ, ಪುಟ್ sin x is equal to t. ಸೊ sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? cos x. cos x is equal to t ಇರೋದಕ್ಕೆ dt by dx ಬರುತ್ತೆ. ನನಗೆ dx ಬೇಕು, ಅದಕ್ಕೆ ಏನ್ ಮಾಡಿ cos x dx is equal to dt ಬರುತ್ತೆ. ಅಂದ್ರೆ ಇಷ್ಟು ನೀವೇನ್ ರಿಪ್ಲೇಸ್ ಮಾಡಬಹುದು? dt ಅಂತ ರಿಪ್ಲೇಸ್ ಮಾಡಬಹುದು. ಸೊ ಇವಾಗ ಏನಾಗುತ್ತೆ, ಇದನ್ನ ಇಂಟಿಗ್ರೇಷನ್ ಆಫ್ sin ಕ್ಯೂಬ್ x ಏನಾಗುತ್ತೆ, sin x ಜಾಗದಲ್ಲಿ t ಅಂತ ಹಾಕಿದೀನಿ, t ಕ್ಯೂಬ್ ಆಗುತ್ತೆ. cos x dx ಬಂದು ಏನಾಗುತ್ತೆ? dt ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ t ಕ್ಯೂಬ್ dt ಬರುತ್ತೆ. ಸೊ x ಕ್ಯೂಬ್ ಬಂದು ಇದನ್ನ x ಅನ್ಕೊಳ್ಳಿ. ಸೊ x ಕ್ಯೂಬ್ ಏನಾಗುತ್ತೆ, ಪವರ್ ಏನಾಗುತ್ತೆ? 4 by 4 plus c. So what is t? sin x to the power of 4 by 4 plus c ಬರುತ್ತೆ. ಇಷ್ಟೇ ಆನ್ಸರ್. ಕ್ಲಿಯರ್? ಸರ್ ಈ ಕಡೆ ಅದು ಅರ್ಥ ಆಗಿಲ್ಲ ಸರ್. ಅದು ಪುಟ್ sin x ಇಂದ t ಹಾಕಿದ್ರಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಪ ಇದು. ಇವಾಗ ಇಲ್ಲಿ sin x cos x ಎರಡು ಫಂಕ್ಷನ್ ಇದೆಯಲ್ಲ, ಇಲ್ಲಿ ಈ ಎರಡು ಫಂಕ್ಷನ್ ಅಲ್ಲಿ ಯಾವ್ದೊಂದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಬರುತ್ತೆ? sin ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos ಬರುತ್ತೆ. ಅದಕ್ಕೆ sin ನ x t ಅಂತ ತಗೊಂಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿಲ್ಲ, ಸಿಂಪ್ಲಿಫೈ ಮಾಡ್ಬೇಕು. ನೋಡಿ ಹಿಂಗಿರೋದು ಹಿಂಗ್ ಸಿಂಪ್ಲಿಫೈ ಮಾಡೋದು ಈಸಿ ಆಗ್ಬಿಡ್ತಾ ಇದ್ದು. ಇದನ್ನ ಮಾಡಕ್ಕೆ ಇದನ್ನ ಇಂಟಿಗ್ರೇಟ್ ಮಾಡಕ್ಕೆ ಈಸಿ ಇದೆಯಾ, ಇದನ್ನ ಇಂಟಿಗ್ರೇಟ್ ಮಾಡಕ್ಕೆ ಈಸಿ ಇದೆಯಾ? ಕೆಳಗಡೆ ಇರೋದು ಈಸಿ ಇದೆ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಅದನ್ನ ಯಾವಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಐಡೆಂಟಿಫೈ ಮಾಡಬೇಕು ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಡಿಫ್ರೆನ್ಸಿಯೇಷನ್ ನ. ಅವಾಗ ಯಾವ್ದು ಡಿಫ್ರೆನ್ಶಿಯೇಟ್ ಮಾಡ್ತೀವಿ, sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x ಬರುತ್ತಲ್ಲ, ಆ cos x ಇಲ್ಲಿ ಬರಬೇಕು. ಅದಕ್ಕೆ sin x ನ t ಅಂತ ತಗೊಂಡಿರ್ತೀನಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಇಲ್ಲಿ t ಇರೋದಕ್ಕೆ dt by dx ಬರುತ್ತೆ. ಆಮೇಲೆ ಮೋರ್ ಓವರ್ ನನಗೆ ಇಲ್ಲಿ cos x dx ಬರಬೇಕು, ಅದನ್ನ ರೀಪ್ಲೇಸ್ ಮಾಡಬೇಕು. sin ರಿಪ್ಲೇಸ್ ಮಾಡಿದಾಗ dx ಟರ್ಮ್ ರಿಪ್ಲೇಸ್ ಮಾಡ್ಬೇಕು ನಾನು ಇಲ್ಲಿ. ಅದಕ್ಕೆ cos x dx ಮೇಲ್ಗಡೆ ಕಳಿಸಿದಾಗ cos x dx ಬರುತ್ತೆ. ಸೊ ಇಷ್ಟನ್ನು ಏನ್ ರಿಪ್ಲೇಸ್ ಮಾಡ್ತೀನಿ ನಾನು? dt ಅಂತ ರಿಪ್ಲೇಸ್ ಮಾಡ್ತೀನಿ. ಇಷ್ಟನ್ನು dt ಅಂತ ರಿಪ್ಲೇಸ್ ಮಾಡ್ತೀನಿ, ಇದನ್ನ t ಅಂತ ರಿಪ್ಲೇಸ್ ಮಾಡ್ತೀನಿ. ಅವಾಗ ಸಿಂಪ್ಲಿಫೈ ಆಗುತ್ತೆ, ಅದನ್ನ ಇಂಟಿಗ್ರೇಟ್ ಮಾಡ್ತೀನಿ. ಎನಿ ಡೌಟ್ಸ್? ನೋಡಿ ನೆಕ್ಸ್ಟ್ ಈ ತರ ಬರುತ್ತೆ. ನೋಡಿ ಇಲ್ಲೂ ಅಷ್ಟೇ, ನ್ಯೂಮರೇಟರ್ ಡಿನಾಮಿನೇಟರ್ ಬಂದಾಗ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ಕೋಶೆಂಟ್ ರೂಲು ಇದರಲ್ಲಿ ಇಂಟಿಗ್ರೇಷನ್ ಅಲ್ಲಿ ಇಲ್ಲ. ಓಕೆ, ಡೈರೆಕ್ಟ್ ಆಗಿ ಬರೋದು ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟಿದ್ದಾನೆ ಅಂದ್ರೆ ಯಾವ ಮೆಥಡ್ ಬರುತ್ತೆ? ಸಬ್ಸ್ಟಿಟ್ಯೂಷನ್ ಮೆಥಡ್ ಬರೋದು ನಿಮ್ಗೆ, ಬೇರೆ ಯಾವ ಮೆಥಡು ಬರಲ್ಲ. ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಬರೋದು ನಿಮ್ಗೆ, ಬೇರೆ ಯಾವುದು ಬರಲ್ಲ. ಇಲ್ಲ ಸಿಂಪ್ಲಿಫಿಕೇಶನ್ ಇರುತ್ತೆ, ಯಾಕಂದ್ರೆ ಕೋಶೆಂಟ್ ರೂಲ್ ಇಲ್ಲ ಇಂಟಿಗ್ರೇಷನ್ ಅಲ್ಲಿ. ಓಕೆ, ಸೊ ಇದೇನಾಗುತ್ತೆ ನೋಡಿ, ಇವಾಗ ಯಾವ್ದು ಇಂಟಿಗ್ರೇಷನ್ ಯಾವ್ದು ಮಾಡಿದ್ರೆ ಯಾವ್ದನ್ನ ಟಿ ಅಂತ ತಗೋಬೇಕು ನಾನು ಇಲ್ಲಿ. ಪವರ್ಸ್ ಕಡಿಮೆ ಇರೋ ತಗೊಳ್ಳಿ, ಪವರ್ಸ್ ಕಡಿಮೆ ಇರೋ ತಗೊಳ್ಳಿ. ಯಾಕೆ ಕಡಿಮೆ ಇರೋ ತಗೊಬೇಕು? ಡಿಫ್ರೆನ್ಶಿಯೇಟ್ ಮಾಡಿದಾಗ ಪವರ್ಸ್ ರೆಡ್ಯೂಸ್ ಆಗುತ್ತೆ, ಕರೆಕ್ಟಾ? ಇಂಟಿಗ್ರೇಟ್ ಮಾಡಿದಾಗ ಪವರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಏನ್ ತಗೊಂಬೋದು ನಾನು ಇಲ್ಲಿ? ಡೈರೆಕ್ಟ್ ಆಗಿ x ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ಇಸ್ ಈಕ್ವಲ್ ಟು ಟಿ ಅಂತ ತಗೊಂಬೋದಾ? ಪವರ್ಸ್ ಯಾವ್ದು ಜಾಸ್ತಿ ಇರುತ್ತೆ, ಪರ್ಟಿಕ್ಯುಲರ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಅಥವಾ ಅಕ್ಕಪಕ್ಕ ಕೇಳಿದಾಗ ಯಾವ್ದು ಪವರ್ ಜಾಸ್ತಿ ಇರುತ್ತೋ ಅದನ್ನ ಟಿ ಅಂತ ತಗೊಳ್ಳಿ. ಅದು ಸಿಂಪಲ್ ಲಾಜಿಕ್. ಅದು ಡಿಫ್ರೆನ್ಶಿಯೇಟ್ ಮಾಡಿ 2x ಪ್ಲಸ್ 10 ಮೈನಸ್ 0 ಇಸ್ ಈಕ್ವಲ್ ಟು ಟಿ ಆಗುತ್ತೆ. ಅಂದ್ರೆ 2x ಪ್ಲಸ್ 10 ಇಸ್ ಈಕ್ವಲ್ ಟು ಟಿ ಆಗುತ್ತೆ. ಸೊ 2 ಕಾಮನ್ ತೆಗೀರಿ, ಏನ್ ಬರುತ್ತೆ? x ಪ್ಲಸ್ 5 ಇಸ್ ಈಕ್ವಲ್ ಟು, ಸಾರಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ಲ, dt by dx ಬರುತ್ತೆ, dt by dx ಬರುತ್ತೆ. ಇಲ್ಲಿ dt by dx ಬರುತ್ತೆ. ನನಗೆ ಬೇಕಾಗಿರೋದೇನು ಇಲ್ಲಿ? ಸೊ ಇಂಟಿಗ್ರೇಷನ್ ಆಫ್ x ಪ್ಲಸ್ 5 ಹೋಲ್ ಡಿವೈಡ್ ಬೈ x ಸ್ಕ್ವೇರ್ ಪ್ಲಸ್ 10x ಮೈನಸ್ 5 dx ಇರೋದು ನಾನು ಹೆಂಗ್ ಬರ್ಕೊಬಹುದು? ನಾನು ಇಲ್ಲಿ ಹೆಂಗ್ ಬರ್ಕೊಬಹುದು? ಇಂಟಿಗ್ರೇಷನ್ ಆಫ್ 1 ಓವರ್ x ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ಇಂಟು x ಪ್ಲಸ್ 5 dx ಅಂತ ಬರ್ಕೊಬಹುದಾ? ಸೊ ಇದನ್ನ ರಿಪ್ಲೇಸ್ ಮಾಡಬೇಕು. ಈ ಸಿಕ್ ನನಗೆ ಇದನ್ನ ಟಿ ಅಂತ ತಗೊಂಡ್ಬಿಟ್ಟಿದೀನಿ, ಇವಾಗ ಇದನ್ನ ರಿಪ್ಲೇಸ್ ಮಾಡಬೇಕು. ಸೊ x ಪ್ಲಸ್ 5 dx ಬರಬೇಕು. ಏನ್ ಮಾಡ್ಬೋದು ನಾನು ಇಲ್ಲಿ? x ಪ್ಲಸ್ 5 dx ಇಲ್ಲಿ ಕಳಿಸಿ ಮೇಲ್ಗಡೆ, ಈ 2 ನ ಕೆಳಗಡೆ ಕಳಿಸಿ, ಏನ್ ಬರುತ್ತೆ? dt by 2. ಇದೇನಾಗುತ್ತೆ? ಇದು ಕಂಪ್ಲೀಟ್ ಏನಾಗುತ್ತೆ? ಇದೇನಾಗುತ್ತೆ? ಟಿ ಆಗುತ್ತೆ. ಇದಿಷ್ಟು ಏನಾಗುತ್ತೆ ನೋಡಿ ಇಲ್ಲಿ? dt by 2. ಅರ್ಥ ಆಗ್ತಿದ್ಯಾ? ಎನಿವನ್ ಯಾರಿಗಾದ್ರೆ ಡೌಟ್ ಇದೆಯಾ? ಏನ್ ಹೇಳ್ಬೇಕು ನನ್ಗೆ ಹೇಳು, ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅದನ್ನ ಹೇಳಿ. ಇನ್ನೊಂದ್ಸಲ ಹೇಳಿ ಅಂದ್ರೆ ಏನ್ ಹೇಳಿ ನಾನು? ಸರ್ ಇಂಥ ಪಾಯಿಂಟ್ ಅರ್ಥ ಆಗಿಲ್ಲ ಹೇಳ್ತಾ ಇದ್ನಲ್ಲಪ್ಪ. ಇವಾಗ 2 ಪಾಯಿಂಟ್ ಬರಲ್ಲ, ಅದಕ್ಕೆ ಯಾರ ಒನ್ಲೈ
ನ್ಯೂಮರೇಟರ್ ಡಿನಾಮಿನೇಟರ್ ಬಂದಾಗ ಕೋಶೆಂಟ್ ರೂಲ್ ಇಲ್ಲ ನಿಮ್ಗೆ ಇಂಟಿಗ್ರೇಷನ್ ಅಲ್ಲಿ. ಅದಕ್ಕೆ ಏನ್ ಮಾಡಬೇಕು? ಒಂದ್ ನಿಮಿಷ ಇರಪ್ಪ, ಮ್ಯೂಟ್ ಮಾಡ್ಕೊಡ್ರಿ, ಏನೋ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಸೆನ್ಸ್ ಇರ್ಲಿ ಸ್ವಲ್ಪ. ಕೋಶೆಂಟ್ ರೂಲ್ ಬರಲ್ಲ ನಿಮಗೆ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್. ನ್ಯೂಮರೇಟರ್ ಡಿನಾಮಿನೇಟರ್ ಬಂತು ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರೋದು ನಿಮಗೆ, ಅದು ಬಿಟ್ಟರೆ ಬೇರೆ ಯಾವ ಮೆಥಡ್ ಬರಲ್ಲ ನಮ್ಗೆ ಇಲ್ಲಿ. ಸೊ ಇಲ್ಲಿ ಯಾವ್ದೊಂದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಬರುತ್ತೆ ನೋಡಬೇಕು. ಈ ತರ ಕೊಟ್ಟಾಗ ಸಡನ್ ಆಗಿ ಗೊತ್ತಾಗಲ್ಲ, ಇದ್ರಲ್ಲಿ ಗೊತ್ತಾಗೋಗ್ಬಿಡುತ್ತೆ ನನಗೆ ಅಲ್ವಾ. ನೋಡಿ ಇದ್ರಲ್ಲಿ ಗೊತ್ತಾಗೋಗುತ್ತೆ, ಫಂಕ್ಷನ್ಸ್ ಅಲ್ಲಿ ಗೊತ್ತಾಗೋಗುತ್ತೆ, ಬಟ್ ಇದ್ರಲ್ಲಿ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ಬೇಕು? ಯಾವ ಪವರ್ ಜಾಸ್ತಿ ಇದೆಯೋ ಅದನ್ನ ಟಿ ಅಂತ ತಗೊಳ್ಳಿ. ಇದು ಒಂದು ಸ್ಮಾಲ್ ಲಾಜಿಕ್, ಅರ್ಥ ಆಯ್ತಾ? ಅದನ್ನ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಈ ವ್ಯಾಲ್ಯೂ ಬರುತ್ತೆ. ಇನ್ನೊಂದು ವ್ಯಾಲ್ಯೂ ರಿಪ್ಲೇಸ್ ಮಾಡ್ಬೇಕು, ಇಷ್ಟನ್ನು ರಿಪ್ಲೇಸ್ ಮಾಡ್ಬೇಕು ನಾನು ಇಲ್ಲಿ, ಇದನ್ನ ಇಷ್ಟು ರಿಪ್ಲೇಸ್ ಮಾಡಬೇಕು, ಅದನ್ನ dt/2 ಅಂತ ರಿಪ್ಲೇಸ್ ಮಾಡ್ಕೊಂತೀನಿ. ಕ್ಲಿಯರ್? ಈ ತರ ಕೇಳಿದಾಗ ಸೊ ಇದೇನಾಗುತ್ತೆ? 1/t ಯಾವ್ದು? ಲಾಗ್ 1/x. ಟಿ ಅಂದ್ರೆ x ಅನ್ಕೊಳ್ಳಿ. ಸೊ ಲಾಗ್ ಟಿ ಬರುತ್ತೆ, ಲಾಗ್ ಟಿ. ಇದನ್ನ ಬೇಕಾದ್ರೆ ಹಿಂಗ್ ಬರ್ಕೊಬೋದಾ? ಇದನ್ನ ಹಿಂಗ್ ಬರ್ಕೊಬಹುದು ಇನ್ನ 1/2 assign 1/2 ಇಂಟಿಗ್ರೇಷನ್ ಆಫ್ 1/t dt ಬರ್ಕೊಬೋದಾ? ಸೊ ಇದೇನಾಗುತ್ತೆ? 1/2 ಲಾಗ್ ಟಿ ಪ್ಲಸ್ ಸಿ ಬರುತ್ತೆ. ಇವಾಗ ಟಿ ಏನು? ವಾಟ್ ಇಸ್ ಟಿ? ಇದನ್ನ ತಗೊಂಡಿದ್ದೀವಿ, x² ಪ್ಲಸ್ 10x ಮೈನಸ್ 5 ಬರುತ್ತೆ. ಸೊ ಬಂದಿರೋ ಆನ್ಸರ್ ಏನು ನನಗೆ? 1/2 ಲಾಗ್ ಟಿ ಪ್ಲಸ್ ಸಿ ಬಂದಿದೆ. ದಟ್ ಇಸ್ ಈಕ್ವಲ್ ಟು 1/2 ಇಂಟು ಲಾಗ್ ಆಫ್ x² ಪ್ಲಸ್ 10x ಮೈನಸ್ 5 ಪ್ಲಸ್ ಸಿ. ನೋಡಿ ಇದು ಆನ್ಸರ್. ಆನ್ಸರ್ ಯಾವುದು? ಆಪ್ಷನ್ ಬಿ. ಪರ್ಟಿಕ್ಯುಲರ್ಲಿ ಒಂದು ಕ್ವಶನ್ ಕೇಳ್ತಾನೆ, ಸಿಂಪಲ್ ಆಗಿರೋದೇ ಕೇಳ್ತಾನೆ. ಎಲ್ಲಪ್ಪ ಆಗಲ್ಲ ಅಲ್ಲಿ 5 ಹೋಲ್ ಸ್ಕ್ವೇರ್ x² ಪ್ಲಸ್ 10x ಸ್ಕ್ವೇರ್ ಇದೆಯಲ್ಲಿ, ರಾಂಗ್ ಇದೆ ಬಿಡು, ರಾಂಗ್ ಸ್ಕ್ವೇರ್ ಕೊಟ್ಟಿದೆ, ಮಿಸ್ ಆಗಿದೆ. ಎರಡಕ್ಕೂ ಸ್ಕ್ವೇರ್ ಬರಲ್ಲ ಅದಕ್ಕೆ. ಓಕೆ, ಸ್ಕ್ವೇರ್ ಬರಲ್ಲ, ಇಷ್ಟೇ ಬರೋದು ನಿಮ್ಗೆ. ಯಾಕಂದ್ರೆ 1/2 ಇದು ಲಾಗ್ ಎಕ್ಸ್ ಬರೋದು, 1/x ಲಾಗ್ ಎಕ್ಸ್ ಬರೋದು, ಸ್ಕ್ವೇರ್ ಬರಲ್ಲ ಇಲ್ಲಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ ಏನು ಅಂತ? ಸಬ್ಸ್ಟಿಟ್ಯೂಷನ್ ಮೆಥಡ್ ಅರ್ಥ ಆಯ್ತಾ? ಎನಿ ಡೌಟ್ಸ್? ನೋಡಿ ಇವಾಗ ಇಲ್ಲಿ ಇವಾಗ ಹೇಳಿ, ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಬರುತ್ತೆ? sin x ನ ಡಿಫರೆನ್ಶಿಯೇಟ್ ಮಾಡ್ಬೇಕು. ಯಾವ್ದು ಡಿಫ್ರೆನ್ಸಿಯೇಷನ್ ಯಾವ್ದು ಅಷ್ಟೇ ಕೇಳ್ತಾ ಇರೋದು ನಾನು. sin x into cos x. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಸೈನ್ ಎಕ್ಸ್, ಕರೆಕ್ಟಾ? ನೋಡಿ ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಟಿ ಏನ್ ತಗೊಬೇಕು ನಾನು? ಟಿ ಯಾವ್ದನ್ನ ತಗೊಬೇಕು? ರಿಪ್ಲೇಸ್ ಅದಕ್ಕೆ ಮಾಡ್ಬೇಕು, ಇಷ್ಟಕ್ಕೂ ರಿಪ್ಲೇಸ್ ಮಾಡ್ಬೇಕು, ಅರ್ಥ ಆಯ್ತಾ? ಇಷ್ಟಕ್ಕೂ ರಿಪ್ಲೇಸ್ ಬರ್ಬೇಕು ನನಗೆ, ಅರ್ಥ ಆಯ್ತಾ? ಎನಿ ಡೌಟ್ಸ್? ನೋಡಿ ಇವಾಗ ಏನ್ ತಗೊಬೇಕು? ಪುಟ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ. ಏನಾಗುತ್ತೆ? ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು dt/dx ಆಗುತ್ತೆ. ನನಗೇನ್ ಬೇಕು? ನನಗಿಲ್ಲಿ ಕಾಸ್ ಎಕ್ಸ್ ಡಿ ಎಕ್ಸ್ ಬೇಕು, ಡಿ ಎಕ್ಸ್ ಮೇಲ್ಗಡೆ ಕಳಿಸಿ. ಕಾಸ್ ಎಕ್ಸ್ dx ಇಸ್ ಇಕ್ವಲ್ ಟು dt ಆಗುತ್ತೆ. ತಗೊಳ್ಳಿ e⁻ sin x. ನೋಡಿ ಎಷ್ಟು ಈ ತರ ಪ್ರಾಬ್ಲಮ್ಸ್, ರಿಪೀಟೆಡ್ ಪ್ರಾಬ್ಲಮ್ಸ್ ಇವೆಲ್ಲ. ಕಷ್ಟ ಇದೆಯಾ? ನೋಡಿ ಇದನ್ನ ರಿಪ್ಲೇಸ್ ಮಾಡಿ, ಇದೇನಾಗುತ್ತೆ? e⁻ sin x ನ t ತಗೊಂಡಿದೀನಿ, ಕಾಸ್ ಎಕ್ಸ್ dx ಏನಾಗುತ್ತೆ? dt ಆಗುತ್ತೆ. ಇಂಟಿಗ್ರೇಷನ್ ಆಫ್ e⁻x ಏನು? ಸೇಮ್ e⁻x. ಇದೇನಾಗುತ್ತೆ? e⁻t ಪ್ಲಸ್ ಸಿ ಬರುತ್ತೆ. ಸೊ ಟಿ ರಿಪ್ಲೇಸ್ ಮಾಡಿ, ವಾಟ್ ಇಸ್ ಟಿ? e⁻sin x ಪ್ಲಸ್ ಸಿ. ನೋಡಿ ಅಷ್ಟೇ ಆನ್ಸರ್. ಯಾವ್ದು ಆನ್ಸರ್? ಆಪ್ಷನ್ ಎ, e⁻sin x ಪ್ಲಸ್ ಸಿ. ಕಷ್ಟ ಇದೆಯಾ? ಈ ತರನೇ ಕೇಳ್ತಾನೆ ನಿಮ್ಗೆ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಇಲ್ಲಿ ಪಾರ್ಟ್ಸ್ ಬಂದಾಗ ಎರಡು ಫಂಕ್ಷನ್ ಇದೆಯಾ ಇಲ್ಲಿ? ಒಂದ್ ಅರ್ಥ ಮಾಡ್ಕೊಳ್ಳಿ, ಈಗ ನೋಡ್ತಾನೆ ಬ್ಲೈಂಡ್ ಆಗ್ಬಿಡುತ್ತೆ ನಿಮ್ಗೆ. ಇಲ್ಲಿ ಎರಡು ಫಂಕ್ಷನ್ ಬರ್ತಾ ಇದೆ ನೋಡಿ, ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ. ಫಸ್ಟ್ ಥಿಂಕ್ ಮಾಡ್ಬೇಕಾದ್ರೆ ಈ ಮೆಥಡ್ ಬಂದ ತಕ್ಷಣ ಇದು ಯಾವುದು? ಇಂಟಿಗ್ರೇಷನ್, ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಬರುತ್ತೆ, ಕರೆಕ್ಟಾ? ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಯಾವುದು? ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಥಿಂಕ್ ಮಾಡ್ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಒಂದು ಫಂಕ್ಷನ್ ಬರುತ್ತಾ? ಥಿಂಕ್ ಮಾಡ್ಬೇಕು. ಬಂತು ಅಂದ್ರೆ ಅದೇ, ಇಲ್ಲ ಅಂದ್ರೆ ಯು ಶುಡ್ ಗೋ ಫಾರ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ದಟ್ ಇಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಕ್ಲಿಯರ್? ಎನಿ ಡೌಟ್ಸ್? ನಾನು ಸಿಂಪಲ್ ಆಗಿರೋದೇ ಮಾಡಿಸ್ತಾ ಇದ್ದೀನಿ, ಹೆಕ್ಟಿಕ್ ಮಾಡ್ತಾ ಇಲ್ಲ ನಿಮ್ಗೆ. ಇಲ್ಲಿ ಹೆಕ್ಟಿಕ್ ಇರೋದು ವಿಡಿಯೋಸ್ ಅಲ್ಲಿ ಇದೆ, ಕುತ್ಕೊಂಡು ನೋಡಿ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ಇರೋದು. ಇವಾಗ ಇಷ್ಟೊತ್ತು ಮಾಡಿದ್ದೇನು? ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಫೈಂಡ್ ಇಟ್ ಮೆಥಡ್. ಏನ್ ಫೈಂಡ್ ಮಾಡ್ತಾ ಇದ್ರಿ?
ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಅಂತ ಫೈಂಡ್ ಮಾಡ್ತಾ ಇದ್ವಿ, ಅದಕ್ಕೆ ಅದನ್ನ ಫೈಂಡ್ ಇಟ್ ಮೆಥಡ್ ಅಂತ ಕರಿತಾ ಇದ್ವಿ. ಇವಾಗ ಆತರ ಬರಲ್ಲ, ಅಂದ್ರೆ ಡಿಫ್ರೆನ್ಸಿಯೇಷನ್ ಬರಲ್ಲ, ಅವಾಗ ಏನಕ್ಕೆ ಹೋಗ್ಬೇಕು ನಾನು? ಅವಾಗ Product rule. Integration by parts. ಪ್ರಾಡಕ್ಟ್ ರೂಲ್ ಬೈ ಪಾರ್ಟ್ಸ್ ಹೋಗ್ಬೇಕು. ಏನ್ ಬೈ ಪಾರ್ಟ್ಸ್ ಅಂತ ನೋಡಿ ಇಲ್ಲಿ ಈ ತರ. ಓಕೆ, ಸೊ ಇವಾಗ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ? ಇವಾಗ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಸೊ ಇದು ಬರಲ್ಲ, ಇದು ಬರಲ್ಲ. ಸೊ ಈ ತರ ಬಂದಾಗ should go for integration by parts. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಂದಾಗ ನೋಡಿ, ಇಂಟಿಗ್ರೇಷನ್ ಆಫ್ ಯು ವಿ ಅಂತಂದ್ರೆ ಇದು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಇಲ್ಲಿ ಮೇನ್ ಥಿಂಗ್ ಯು ಶುಡ್ ಫಾಲೋ ದ ಐಲೈಟ್ ಫಾರ್ಮುಲಾ. ಐಲೈಟ್ ಅಂದ್ರೆ ನಾನ್ ಲೇಟ್ ಅಲ್ಲ, ಫಸ್ಟ್ ಫಂಕ್ಷನ್ ಯಾವುದು ಸೆಕೆಂಡ್ ಫಂಕ್ಷನ್ ಯಾವುದು ಫಸ್ಟ್ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ, ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಪವರ್ಸ್ ಏನಾಗುತ್ತೆ? ಪವರ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್, ಇನ್ಕ್ರೀಸ್ ಆಗುತ್ತೆ ಪವರ್ಸ್. ಅದಕ್ಕೆ ಹುಷಾರಾಗಿ ಚೂಸ್ ಮಾಡ್ಬೇಕು ಫಂಕ್ಷನ್ ನ. 2 ಫಂಕ್ಷನ್ ಕೊಟ್ಟಾಗ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರ್ಬೇಕು ಚೂಸ್ ಮಾಡ್ಬೇಕು. ಆ ಚೂಸ್ ಮಾಡ್ಬೇಕು ಯೂಸ್ ಮಾಡೋ ಫಾರ್ಮುಲಾ ಬಂದು ಐಲೈಟ್ ಫಂಕ್ಷನ್. ಅಂದ್ರೆ ಫಸ್ಟ್ ಬಂದು ಇದೇ ಆರ್ಡರ್ ಹೋಗ್ಬೇಕು. ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ, ಎಲ್ ಅಂದ್ರೆ ಲಾಗರಿಥಮಿಕ್, ಎ ಅಂದ್ರೆ ಆಲ್ಜಿಬ್ರಾಯಿಕ್, ಟಿ ಅಂದ್ರೆ ಟ್ರಿಗ್ನಾಮೆಟ್ರಿಕ್, ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್. ಈ ಫಂಕ್ಷನ್ಸ್ ಮೇಲೆ ಬರಬೇಕು. ಸೊ ಇವಾಗ ಈ ಫಂಕ್ಷನ್ ತಗೊಂಡಾಗ ಇಲ್ಲಿ ಎಕ್ಸ್ ಯಾವ್ದು ಆಲ್ಜಿಬ್ರಾಯಿಕ್ ಬರುತ್ತೆ, ಸೈನ್ ಎಕ್ಸ್ ಯಾವ್ದು ಟ್ರಿಗ್ನಾಮೆಟ್ರಿ ಬರುತ್ತೆ. ಸೊ ಯಾವ್ದು ಫಸ್ಟ್ ಆಗ್ಬೇಕು, ಯಾವ್ದು ಸೆಕೆಂಡ್ ಆಗ್ಬೇಕು ಅಕಾರ್ಡಿಂಗ್ ಟು ಐಲೈಟ್ ಫಾರ್ಮುಲಾ? ಫಸ್ಟ್ ಆಲ್ಜಿಬ್ರಾಯಿಕ್ ಬರಬೇಕು, ಆಮೇಲೆ ಟ್ರಿಗ್ನಾಮೆಟ್ರಿಕ್ ಬರಬೇಕು. ಅವ್ನ್ ಹೆಂಗ್ ಬೇಕಾದ್ರೆ ಕೊಡ್ಬೋದು ಅಲ್ಲಿ. ಇನ್ ಕೇಸ್ ಅವ್ನ ಏನಾದ್ರು ಸೈನ್ ಎಕ್ಸ್ ಇಂಟು ಎಕ್ಸ್ ಅಂತ ಕೊಟ್ಟಿದ್ರೆ ನಾವೇನ್ ಬರ್ಕೊಬೇಕು? ಎಕ್ಸ್ ಸೈನ್ ಎಕ್ಸ್ ಅಂತ ಬರ್ಕೊಬೇಕು ನಾವು. ಅವಾಗ ಇದು ಫಸ್ಟ್ ಫಂಕ್ಷನ್ ಆಗತ್ತೆ, ಇದು ಸೆಕೆಂಡ್ ಫಂಕ್ಷನ್ ಆಗತ್ತೆ. ಇಸ್ ಇಟ್ ಕ್ಲಿಯರ್? Yes, sir. ಇದನ್ನ ಯಾವಾಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು? ಈ ಫಂಕ್ಷನ್ ಗೆ ಯಾವಾಗ ಅಪ್ಲೈ ಮಾಡಬೇಕು? Find it method ಕೆಲಸ ಮಾಡಿಲ್ಲ. ಅರ್ಥ ಆಯ್ತಾ ಇವಾಗ ಕಾನ್ಸೆಪ್ಟ್? ಫೈಂಡ್ ಇಟ್ ಮೆಥಡ್ ಗೊತ್ತಾಗಿಲ್ಲ, ಬರ್ಲಿಲ್ಲ ಅಂತಂದ್ರೆ, ಅಂದ್ರೆ ಒಂದು ಡಿಫರೆನ್ಸ್ ಇನ್ನೊಂದು ಬರ್ಲಿಲ್ಲ ಅಂತಂದ್ರೆ ಶುಡ್ ಕಮ್ ಫಾರ್ ಬೈ ಪಾರ್ಟ್ಸ್. ಸೊ ಇದರಲ್ಲಿ ನೋಡಿ ಬೈ ಪಾರ್ಟ್ಸ್ ಬಂದು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಗೊತ್ತಾಯ್ತು ನಿಮ್ಗೆ? ಏನೋ ಡೌಟ್ ಇದೆಯಾ ಇದರಲ್ಲಿ? ಡಿಸೈಡಿಂಗ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅವ್ನು ಹೆಂಗನ ಕೊಟ್ಟಿರ್ಲಿ, ಅವ್ನ ಆರ್ಡರ್ಲೇ ಕೊಟ್ಟಿರ್ಬೋದು, ಆರ್ಡರ್ ಲೆಸ್ ಆಗಿ ಕೊಟ್ಟಿರ್ಬೋದು. ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಾ? ಎನಿ ಡೌಟ್ಸ್ ಇನ್ ದಿಸ್ ಒನ್ ಯಾರಿಗಾದ್ರು? ಓಕೆ, ಅದ್ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಬಂದು ನೋಡಿ, ಯು ವಿ ಅಂತಂದ್ರೆ ಫಸ್ಟ್ ಫಂಕ್ಷನ್ ಇನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಹೋಲ್ ಇಂಟಿಗ್ರೇಷನ್ ಬರುತ್ತೆ. ಓಕೆ, ಸೊ ಇದೇನ ಇದ್ಕೊಂಡ್ಲಿ ಇದೊಂದು ಬಯಟ್ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ಮೆಥಡ್ ಬರುತ್ತೆ, ದಟ್ ಇಸ್ ಅ ಟ್ಯಾಬ್ಯುಲರ್ ಮೆಥಡ್. ಯಾರಪ್ಪ ಅದು? ನೋಡಿ ನಿಮ್ಗೆಲ್ಲ ಗೊತ್ತಿದ್ರೆ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ, ಅಂದ್ರೆ ಬೈಸ್ಕೊಂಬೇಡಿ ಮತ್ತೆ ಮತ್ತೆ. ಐ ನೋ ಯು ನೋ ಎವ್ರಿಥಿಂಗ್. ನಮ್ಗೇನ್ ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ಹೇಳ್ಕೊಡ್ತಾ ಇದೀನಿ ನಾನು. ಅನ್ನಸರಿ ಅನ್ಮ್ಯೂಟ್ ಮಾಡಬೇಡಿ, ಸ್ವಲ್ಪ ಸೆನ್ಸ್ ಇಲ್ಲಿ ಸ್ವಲ್ಪ. ಸೊ ಬೈ ಪಾರ್ಟ್ಸ್ ಬಂತು ಅಂತಂದ್ರೆ ನಿಮ್ಗೆ ಇಲ್ಲಿ ಬೈ ಪಾರ್ಟ್ಸ್ ಏನಾಯ್ತು ರೋಗ. ಓಕೆ, ಸೊ ಬೈ ಪಾರ್ಟ್ಸ್ ಫಾರ್ಮುಲಾ ಇದು. ಸೊ ಇದರಲ್ಲಿ ನಿಮಗೆ ಇನ್ನ ಈಸಿ ಮಾಡಕ್ಕೆ ಟ್ಯಾಬ್ಯುಲರ್ ಮೆಥಡ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಮೆಥಡ್. ಟ್ಯಾಬ್ಯುಲರ್ ಮೆಥಡ್ ಅಂತ ಏನು ಅಂತಂದ್ರೆ ಏನು, 2 ಫಂಕ್ಷನ್ ಕೊಟ್ಟಾಗ ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ ಕಂಡಿಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್ ಇದೆ. ಸೊ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತಾ, ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತಾ ಕಂಡಿಡ್ಕೊಬೇಕು. ಯಾವ್ದಾರ ಒಂದಾಗ್ಲಿ ಸಾಕು, ಯು ಕ್ಯಾನ್ ಗೋ ಫಾರ್ ಟ್ಯಾಬ್ಯುಲರ್ ಮೆಥಡ್, ವೆರಿ ವೆರಿ ಈಸಿ. ಇವಾಗ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತಲ್ವಾ, ಎಕ್ಸ್ ನ 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ, ನೆಕ್ಸ್ಟ್ 0 ಆಗುತ್ತೆ. ಸೊ ಆಟೋಮೆಟಿಕಲಿ ಯು ಕ್ಯಾನ್ ಗೋ ಫಾರ್ ಟ್ಯಾಬ್ಯುಲರ್ ಮೆಥಡ್. ಇದು ಆಗ್ಲಿಲ್ವಾ, ದೆನ್ ಯು ಕ್ಯಾನ್ ಗೋ ಫಾರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇದಕ್ಕೆ ಹೋಗ್ಲೇಬೇಕಾಗುತ್ತೆ ಅವಾಗ ನಿಮಗೆ ಈ ತರ ಸಿಗ್ಲಿಲ್ಲ ಅಂದ್ರೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಕೊಡೋದು ಈ ತರನೇ ಕೊಡ್ತಾನೆ. ಒಂದು ಎಕ್ಸ್ ಇರುತ್ತೆ, ಇನ್ನೊಂದು ಫಂಕ್ಷನ್ ಇರುತ್ತೆ. ಕನ್ಫರ್ಮ್ ಆಗಿ ಹೇಳ್ತೀನಿ ಅದೇ ಇರುತ್ತೆ, ಬರ್ದಿಟ್ಕೊಂಡ್ಬಿಡಿ ಬೇಕಾದ್ರೆ. ನಮ್ ಪ್ಯಾರಾಮೀಟರ್ ಚೇಂಜಸ್ ಆಗ್ಬೋದು ಅಷ್ಟೇ ಹೊರತು ಎಕ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ಈ ತರ ಕೊಟ್ಟಿದ್ದಾನೆ ಅಂದ್ರೆ ನೋಡಿ ಇಲ್ಲಿ ಇವಾಗ ಇದನ್ನ ಹೇಳಿದ್ರು, ವಿಚ್ ಮೆಥಡ್ ಟು ಚೂಸ್, ಯಾವ ಮೆಥಡ್ ಚೂಸ್ ಮಾಡಬೇಕು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ 2 ಮೆಥಡ್ ಬರುತ್ತೆ. ಯಾವುದು? ಫಸ್ಟ್ ಬಂದು ಟ್ಯಾಬ್ಯುಲರ್ ಮೆಥಡ್, ಇನ್ನೊಂದು ಬಂದು ಡೈರೆಕ್ಟ್ ಮೆಥಡ್. ಅಂದ್ರೆ ಫಾರ್ಮುಲಾ ಮೆಥಡ್, ಫಾರ್ಮುಲಾ ಅಪ್ಲೈ ಮಾಡಬೇಕು ಅಲ್ವಾ? ಟ್ಯಾಬ್ಯುಲರ್ ಮೆಥಡ್ ಅಂದ್ರೆ ಏನು? ಎನಿ
one function, any one function, if Differentiation of another function. differentiated, Its value should be it must become Zero. zero. Its value ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೆ, ಅದ್ರ ವ್ಯಾಲ್ಯೂ 0 ಆಯ್ತು ಅಂದ್ರೆ ಟ್ಯಾಬ್ಲರ್ ಮೆಥಡ್ ಬರುತ್ತೆ. ಸೊ ಕನ್ಫರ್ಮ್ ಆಗಿ ಹೇಳ್ತೀನಿ ನಿಮ್ಗೆ, ಟ್ಯಾಬ್ಲರ್ ಮೆಥಡ್ ಅಲ್ಲೇ ಕೊಡೋದು ನಿಮ್ಗೆ. ಬರ್ದಿಕೊಂಬಿಡಿ ಇದನ್ನ. ಡೈರೆಕ್ಟ್ ಮೆಥಡ್ ಯೂಶಲಿ ಅವಾಯ್ಡ್ ಮಾಡ್ತಾನೆ, ತುಂಬಾ ಲೆಂತಿ ಬರುತ್ತೆ ಅದು. ಓಕೆ, ಯಾಕಂದ್ರೆ ಕೊಡೋದು ಸಿಂಪಲ್ ಆಗಿ ಇರುತ್ತೆ. ನೋಡಿ ಇಲ್ಲಿ ಕೊಡ್ತಾನೆ, ಇಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ x ಸ್ಕ್ವೇರ್ ಕಾಸ್ ಎಕ್ಸ್ ಇದೆ. ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಯಾವ ತರ ಬರಬೇಕು ಅಂತ. ಸೊ ಇವಾಗ ಇದಕ್ಕೆ ಮಾಡೋಣ, ಯಾವ್ದಕ್ಕೆ? x sin x ಗೆ. ಓಕೆ, ವ್ಯಾಲ್ಯೂ ಇಲ್ಲೇ ಬೇಕಾದ್ರೆ ನೋಡೋಣ ವ್ಯಾಲ್ಯೂ ಏನ್ ಬರುತ್ತೆ ಅಂತ. ಇವಾಗ x ಸ್ಕ್ವೇರ್ ಕಾಸ್ ಎಕ್ಸ್ ಇಲ್ಲಿದೆ, ಇದಕ್ಕೆ ಏನ್ ಮಾಡ್ತೀನಿ? ಆನ್ಸರ್ ಬರ್ಬೇಕು ಇಲ್ಲಿ ನೋಡಿ. x ಸ್ಕ್ವೇರ್ ಕಾಸ್ ಎಕ್ಸ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್. ಸೊ ಇಲ್ಲಿ ನಿಮಗೆ ಯಾವ್ದ್ರನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಪರ್ಟಿಕ್ಯುಲರ್ಲಿ ಎಕ್ಸ್ ಟರ್ಮ್ ಬಂದಾಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತಲ್ವಾ? ಸೊ ಇದನ್ನ ಡಿಫ್ರೆನ್ಶಿಯೇಟ್ ಬರ್ಕೊಬೇಕು. ಸೊ ಇದನ್ನ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಬರ್ಕೊಬೇಕು. ಆಮೇಲೆ ಇಲ್ಲಿ ಫಸ್ಟ್ ಥಿಂಗ್ ಪ್ಲಸ್ ಮೈನಸ್ ಈ ತರ ಹೋಗ್ತಾ ಇರುತ್ತೆ ನಿಮ್ಗೆ ಇಲ್ಲಿ. ಸೊ ಫಸ್ಟ್ ಏನು ಡಿಫ್ರೆನ್ಶಿಯೇಟ್ ಯಾವ್ದು ಮಾಡ್ತೀವಿ? ಎಕ್ಸ್ ಸ್ಕ್ವೇರ್ ನ. ಇಂಟಿಗ್ರೇಟ್ ಯಾವ್ದು ಮಾಡಬೇಕು? ಕಾಸ್ ಎಕ್ಸ್ ನ. ಅರ್ಥ ಆಯ್ತಾ? ಇದು ಟ್ಯಾಬ್ಲರ್ ಮೆಥಡ್. ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ಡಿ ಎಲ್ ಬರ್ಕೊಬೇಕು. ಯಾವ್ದನ್ನ ಇಂಟಿಗ್ರೇಟ್ ಮಾಡಬೇಕು? ಐ ಎಲ್ ಬರ್ಕೊಬೇಕು. ಇದೆಲ್ಲ ಮಾಡಬೇಕು ಅಂದ್ರೆ ಫಾರ್ಮುಲಾಸ್ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದ್ರೆ ದಯಮಾಡಿ ನಾನು ಕೇಳಬೇಡಿ. ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ? 2x ಬರುತ್ತೆ. ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ 2x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ. ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. 2 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಎಲ್ಲಿ 0 ಬರುತ್ತೋ ಅಲ್ಲಿ ಸ್ಟಾಪ್ ಮಾಡ್ಬಿಡಿ, ಮತ್ತೆ ಕಂಟಿನ್ಯೂ ಮಾಡಬೇಡಿ. ಯಾಕಂದ್ರೆ 0 ಅಂದ್ರೆ ದಟ್ಸ್ ಆಲ್. ಓಕೆ, ಇವಾಗ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು? ಬರಿಬೇಕಾದ್ರೆ ಈ ಫಸ್ಟ್ ಟರ್ಮ್ ಇಂಟಿಗ್ರೇಷನ್ ಕಡೆ ಇದೆಯಲ್ಲ, ಇದನ್ನ ಬಿಟ್ಬಿಡಿ. ಇದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಸೊ ಇಲ್ಲಿ ಈ ಟರ್ಮ್ ಇಂಟು ದಿಸ್ ಒನ್, ಇದು ಇಂಟು ದಿಸ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಇನ್ಕ್ಲೂಡಿಂಗ್ ಸೈನ್ಸ್ ತಗೊಬೇಕು. ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್. ಸೊ ಇಲ್ಲಿ ಏನಿದೆ? ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 2x ಇಂಟು ಮೈನಸ್ ಕಾಸ್ ಎಕ್ಸ್. ಅವಾಗ ಏನಾಗುತ್ತೆ? ಪ್ಲಸ್ 2x ಕಾಸ್ ಎಕ್ಸ್ ಆಗುತ್ತೆ. ಯಾಕೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಬಂದಾಗ ಪ್ಲಸ್ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ದಿಸ್ 2 ಇಂಟು ಮೈನಸ್ ಸೈನ್ ಎಕ್ಸ್ ಏನ್ ಬರುತ್ತೆ? 2 ಸೈನ್ ಎಕ್ಸ್ ಬರುತ್ತೆ. ನೋಡಿ, ಇಷ್ಟೇ ಆನ್ಸರ್. ಈಸಿ ಇಲ್ವಾ? ನೋಡಿ ಇಲ್ಲಿ ಇದು ಯಾವ್ದು ತಗೊಂಡ್ರೆ e to the power of 3x ಅಂತ ತಗೊಂಡಿದ್ದಾನೆ. ಇಲ್ಲಿ x ಇಂಟು e to the power of 3x ಇದೆ. ಇದಕ್ಕೆ ಮಾಡಿದ್ರು ಇದು ಸೇಮ್ ಬರುತ್ತೆ ನಿಮ್ಗೆ ಇಲ್ಲಿ. ಕ್ಲಿಯರ್? ಯಾರಿಗಾರ ಡೌಟ್ ಇದೆಯಾ? ಏನಪ್ಪಾ? ಪಾರ್ಟ್ಸ್ ಮೆಸೇಜ್ ಅಲ್ಲಿ ಮಾಡಿದ್ರೆ ಚೇಂಜ್ ಬರುತ್ತೆ. ಪಾರ್ಟ್ಸ್ ಮೆಥಡ್ ಮಾಡಿದ್ರೆ ಸೈನ್ ಬರುತ್ತಾ? ಖಂಡಿತ ಇಲ್ಲ, ಚಾನ್ಸೇ ಇಲ್ಲ. ಸೇಮ್ ಆನ್ಸರ್ ಬರಬೇಕು, ಬೇರೆ ಬರಕ್ ಚಾನ್ಸೇ ಇಲ್ಲ. ಚೆಕ್ ಮಾಡು. ಹೈಲೈಟ್ ಯೂಸ್ ಮಾಡು, ಫಾಲೋ ಅಪ್ ಮಾಡು, ಒಂದೇ ಆನ್ಸರ್ ಬರೋದು, ಬೇರೆ ಬೇರೆ ಬರಕ್ ಚಾನ್ಸ್ ಇಲ್ಲ. ಚೆಕ್ ಮಾಡು ಒಂದ್ಸಲಿ. ಓಕೆ, ನೋಡಿ ಇವಾಗ ಇದಕ್ಕೆ ನೋಡಿ. ಇವಾಗ ಹಿಂಗ್ ಕೊಡ್ತಾನೆ, ನೋಡ್ತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಏನೋ ಕೊಟ್ಬಿಟ್ಟವನೆ ಅದು ಇದು ಅಂತ. ನೋಡಿ 2 ಫಂಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಇದೆ, ಆಮೇಲೆ ಎಕ್ಸ್ ಇದೆ. ನೋಡಿ 4x ಅಂತ ಇದೆ. ಸೊ ಯಾವ್ದು ತಗೊಬೇಕು? ಯಾವ ಮೆಥಡ್ ಹೋಗ್ಬಹುದು? ಸಲ ಆಗ್ತದೆ ಇದು ಸರ್. ಪಾರ್ಟ್ಸ್ ಫೈಂಡ್ ಇಟ್ ಮೆಥಡ್ ಆರಾಮಾಗಿ ಅಲ್ಲ, ಸಾರಿ ಪಾರ್ಟ್ಸ್ by parts we can do. ಪಾರ್ಟ್ಸ್ ಆಗುತ್ತಪ್ಪ, ಪಾರ್ಟ್ಸ್ ಆಗುತ್ತೆ. ಡೈರೆಕ್ಟ್ ಮೆಥಡ್ ಆಗಲ್ಲ ಇದು. ಆರಾಮಾಗಿ ಅದರಲ್ಲೇ ಮಾಡೋಣ ರೀ. ಬಟ್ ಇದು ಆಗುತ್ತೆ, ಸ್ವಲ್ಪ ಲೆಂತಿ ಆಗುತ್ತೆ ಇದು. ಓಕೆ, ಸೊ ಬೈ ಪಾರ್ಟ್ಸ್ ಮಾಡಬೇಕು. ಪಾರ್ಟ್ಸ್ ಮಾಡಬೇಕು ಅಂದ್ರೆ ಹೈಲೈಟ್ ಫಾರ್ಮುಲಾ, ಹೈಲೈಟ್. ಸೊ ಯಾವ್ದು ಫಸ್ಟ್ ಯಾವ್ದು ಬರಬೇಕು? ಲಾಗರಿಥಮಿಕ್ ಫಸ್ಟ್ ಬರಬೇಕು, ಆಮೇಲೆ ಆಲ್ಜಿಬ್ರಾಯಿಕ್ ಬರಬೇಕು. ಸೊ ದಿಸ್ ಈಸ್ ಆಲ್ಜಿಬ್ರಾಯಿಕ್ ಅಂಡ್ ದಿಸ್ ಈಸ್ ಲಾಗರಿಥಮಿಕ್. ಸೊ ಇಸ್ಕೊಂಡು ಯಾವ್ದು ಬರ್ಬೇಕು? ಇಲ್ಲಿ ಲಾಗ್ 5x ಇಂಟು 4x ಬರ್ಬೇಕು. ಕರೆಕ್ಟಾ ಆರ್ಡ್ರು? ಅಂದ್ರೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಇಂಟಿಗ್ರೇಷನ್ ಆಫ್ ಯು ವಿ ಏನು? u integration of v dx minus integration of differentiation of u dx into integration of v dx. Okay, correct alva? Correct formula ಬರ್ದಿರೋದು? Yes sir, correct sir. dx into integration of v dx. Okay, so first function ಏನು? ಇದನ್ನ u ಅನ್ಕೊಳ್ಳಿ, ಇದನ್ನ v ಅನ್ಕೊಳ್ಳಿ. u ಏನು? log 5x into integration of
4x ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು ಅಂದ್ರೆ ಏನು ಲಾಗ್ 5x ಏನು 1/5x ಇಂಟು 5 ಬರುತ್ತೆ. ಸೊ 5 ಕ್ಯಾನ್ಸಲ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ವಿ ಅಂತಂದ್ರೆ 4x dx ಬರುತ್ತೆ. ಸೊ ನಮ್ಗೆ ಇಲ್ಲೇನು ಬರುತ್ತೆ ಲಾಗ್ ಎಕ್ಸ್ ಲಾಗ್ 5x ಮತ್ತೆ ಇಲ್ಲಿ 4 ಇಂಟು ಇಂಟಿಗ್ರೇಷನ್ ಅಂದ್ರೆ 4 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಇಂಟಿಗ್ರೇಷನ್ ಆಫ್ 1 ಇಲ್ಲಿ ಏನಾಗುತ್ತೆ 4 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ. ಸೊ 2 ಕ್ಯಾನ್ಸಲ್ 2 1 2 2 2 ಸೊ ಉಳಿಯೋದೆಷ್ಟು ನಮ್ಗೆ ಇಲ್ಲಿ ಲಾಗ್ 5x 2x ಸ್ಕ್ವೇರ್ ಇಂಟು 2x ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಂಟಿಗ್ರೇಷನ್ ಆಫ್ 2x ಸ್ಕ್ವೇರ್ ಬರುತ್ತೆ. ಕರೆಕ್ಟ್ ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ 2 1 2 2 2x ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ 2x ಸ್ಕ್ವೇರ್ ಲಾಗ್ 5x ಮೈನಸ್ 2 ಈಚೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಎಕ್ಸ್ ಟು ದ ಪವರ್ ಆಫ್ 3/3 ಬರುತ್ತೆ. ಸೊ ಪ್ಲಸ್ ಸಿ ಬರುತ್ತೆ. ಸೊ ಫೈನಲ್ ಆಗಿ ನನಗೆ ಸರ್ 1/x ಮಿಸ್ ಆಗಿದೆ. 1/x ಮಿಸ್ ಆಗಿದೆ ಸರ್ ಲಾಸ್ಟ್. ಓ 1/x ಬಿಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ಎಕ್ಸ್ ಒಂದ್ ನಿಮಿಷ 1/x ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಕರೆಕ್ಟಾ. ಎಸ್ ಸರ್ x ಸ್ಕ್ವೇರ್. ಸೊ ಇಲ್ಲಿ 1/x ಕ್ಯಾನ್ಸಲ್ ಆದ್ರೆ 2x ಬರುತ್ತೆ ಅಷ್ಟೇ ಇಲ್ಲಿ 2x ಬರುತ್ತೆ. ಸೊ 2x ಅಂದ್ರೆ 2x ಸ್ಕ್ವೇರ್ ಬೈ 2 ಬರುತ್ತೆ. ಸೊ 2 ಕ್ಯಾನ್ಸಲ್ ಆದ್ರೆ ಮತ್ತೆ 2x ಸ್ಕ್ವೇರ್ ಲಾಗ್ 5x ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ. ಯಾವುದು ಆಪ್ಷನ್ ಡಿ. ಓಕೆ ಸೊ ಇದು ಅಷ್ಟೇ ಇಂಟಿಗ್ರೇಷನ್. ಸೊ ಈ ತರನು ಮಾಡ್ಬೋದು. ಸೊ ನೋಡಿ ಕೆಲವೊಂದ್ಸಲಿ ಹಂಗ ಇದಾಗುತ್ತೆ ಇಲ್ಲಾಂದ್ರೆ ಹೈಲೈಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದು ಹೈಲೈಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದು ಟ್ಯಾಬ್ಲರ್ ಮೆಥಡ್ ವಿಚ್ ಓವರ್ ಮೆಥಡ್ ಯು ಫೈಂಡ್ ಇಟ್ ಈಸಿ. ಓಕೆ ಸೊ ಇಷ್ಟು ಪರ್ಟಿಕ್ಯುಲರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟ್ಯಾಬ್ಲರ್ ಮೆಥಡ್ ಅಲ್ಲೇ ಕೇಳ್ತಾನೆ ನಿಮಗೆ ಇಷ್ಟೊಂದು ಹೆಕ್ಟಿಕ್ ಕೇಳಲ್ಲ ಅದರಲ್ಲೇ ಇರುತ್ತೆ. ಸೊ ಇದನ್ನ ಮಾಡ್ಬೋದು ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನ ಟ್ಯಾಬ್ಲರ್ ಮೆಥಡ್ ಅಲ್ಲಿ ಮಾಡ್ಬೋದು ನೀವು ಇಲ್ಲಿ ಆರಾಮಾಗಿ ಅಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಯಾವ್ದು ಬರುತ್ತೆ ಸೊ ಪ್ಲಸ್ ಮೈನಸ್ ಪ್ಲಸ್. ಸೊ ಡಿಫ್ರೆನ್ಸಿಯೇಷನ್ ಎಕ್ಸ್ ಬಂದು ಇದಕ್ಕೆ ಕಾಸ್ ಎಕ್ಸ್ ಬರುತ್ತೆ. ಸೊ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ ಬರುತ್ತೆ 1 ಬರುತ್ತೆ. ಕಾಸ್ ಎಕ್ಸ್ ಗೆ ಸೈನ್ ಎಕ್ಸ್ ಬರುತ್ತೆ. ಸೊ 1 ನ ಇಂಟಿಗ್ರೇಟ್ ಮಾಡಿದ್ರೆ 0 ಬರುತ್ತೆ. ಇಲ್ಲಿ ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಸೊ 0 ಬಂತು ಬಿಟ್ಬಿಡಿ. ಸೊ ದಿಸ್ ಇಂಟು ದಿಸ್ ಏನ್ ಬರುತ್ತೆ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಮೈನಸ್ ಇಂಟು ಮೈನಸ್ ದಿಸ್. ಸೊ ಪ್ಲಸ್ 1 ಇಂಟು ಕಾಸ್ ಎಕ್ಸ್ ಬರುತ್ತೆ ಪ್ಲಸ್ ಸಿ ಅಷ್ಟೇ ಆನ್ಸರ್. ನೋಡಿ ಇಲ್ಲಿ 2 ಲೈನಲ್ಲಿ ಆನ್ಸರ್ ಬರುತ್ತೆ ನಿಮಗೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಮೆಥಡ್. ವೆರಿ ಈಸಿ ಮೆಥಡ್. ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಟ್ಯಾಬ್ಯುಲರ್ ಮೆಥಡ್ ಡೈರೆಕ್ಟ್ ಇರೋದಕ್ಕೆ ಹೋಗಿ ಅಷ್ಟೇ. ಈ ತರ ಇದ್ರೆ ಹೋಗ್ಬೇಡಿ. ಈ ತರ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಫಂಕ್ಷನ್ ಎಕ್ಸ್ ಬದಲು ಬೇರೆ ಇತ್ತು ಅಂದ್ರೆ ಶುಡ್ ಗೋ ಫಾರ್ ಬೈ ಪಾರ್ಟ್ಸ್ ಓನ್ಲಿ. ಓಕೆ ಸೊ ಇದು ಬರುತ್ತೆ ನೋಡಿ ಇಲ್ಲಿ ಯಾವ ಆಪ್ಷನ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಇಟ್ಸ್ ಆಪ್ಷನ್ ಎ. ಸಿಂಪಲ್ ಇಲ್ವೇನಪ್ಪ ಈ ತರ ಮಾಡ್ಬೋದೇನಪ್ಪ ಏನೋ ಕಷ್ಟ ಇದೆಯಾ. ಇದೊಂದು ಮಾರ್ಕ್ ಬರುತ್ತೆ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ ಇದ್ರಲ್ಲಿ 1 ಮಾರ್ಕ್ ಕಂಪಲ್ಸರಿ 2 ಮಾರ್ಕ್ಸ್ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದನ್ನ ಹೇಳಿದ್ ನಾನು ನಿಮ್ಗೆ. ಇನ್ನು ಸ್ವಲ್ಪ ಇದು ಮಾಡಿದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಬರುತ್ತೆ. ಅದರಲ್ಲೂ ಅಷ್ಟೇ ಸಿಂಪಲ್ ಆಗಿ ಕೇಳ್ತಾನೆ ನೋಡಿ. ಇದು ಅಷ್ಟೇ ಇದು ಬಂದು ಯಾವ ಮೆಥಡ್ ಡೈರೆಕ್ಟ್ ಮೆಥಡ್. ಯಾಕೆ ಅಂದ್ರೆ ಇಂಟಿಗ್ರೇಷನ್ ಆಫ್ tan inverse x ಇಲ್ಲ. I will take tan inverse x into 1 dx ತಗೊಂತೀನಿ. I will apply the integration of uv formula. ಮಾಡ್ಕೊಂಡು ಹೋಗಿ you will get the answer. ಓಕೆ ಆಲ್ರೆಡಿ ಮಾಡಿಸಿದೀನಿ ಸುಮ್ಮನೆ ಚೆಕ್ ಮಾಡಿ. ನಾನು ಎಕ್ಸಾಮ್ ಎಕ್ಸ್ಪ್ಲನೇಷನ್ ಕೂಡ ಕೇಳಿದೀನಿ ನೋಡಿ. ಈ ತರ ಮಾಡಿ ಇವಾಗಲೇ ಮಾಡೋದ್ನಲ್ಲ ಇಲ್ಲಿ ಈ ತರ ಬರುತ್ತೆ. ಯಾವ್ದು ಬರುತ್ತೆ ಆನ್ಸರ್ ಅದೊಂದು ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಓಕೆ ದಿಸ್ ಅಬೌಟ್ ದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಎನಿ ಡೌಟ್ಸ್ ಇಂಟಿಗ್ರೇಷನ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ನೋಡಿ. ಇದರ ಒಂದು ಕ್ವಶನ್ ಕಣ ಕನ್ಫರ್ಮ್. ಒಂದೊಂದ್ಸಲ ಏನ್ ಮಾಡಿ ಇದೆಲ್ಲ 3 ಕ್ವಶನ್ ಕೇಳ್ಬಿಡ್ತಾನೆ. ಆರಾಮಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಕಷ್ಟ ಇದೆಯಾ ಬಟ್ ಮೇನ್ ಥಿಂಗ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮೆಥಡ್ ಅರ್ಥ ಮಾಡ್ಕೊಳ್ಳಿ ಫಾರ್ಮುಲಾ ಸಾಲ್ವ್ ಮಾಡಿ. ಸೊ ಇಷ್ಟು ಗೊತ್ತಾಯ್ತು ಅಂತಂದ್ರೆ ಈ ಕಾನ್ಸೆಪ್ಟ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಇದೆಯಲ್ಲ ಇದು ಇನ್ನರಿಟ್ಸ್ ಆಲ್ ದೀಸ್ ಥಿಂಗ್ಸ್. ಇವೆರಡನ್ನೂ ಇನ್ನರಿಟ್ ಮಾಡುತ್ತೆ. ಅಂದ್ರೆ ಫಾರ್ಮುಲಾಸ್ ಇದು ಬಟ್ ಅದು ಬರೋದು ಏನ್ ಬರುತ್ತೆ ನನಗೆ ಇಲ್ಲಿ ಕಾನ್ಸೆಪ್ಟ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಏನ್ ಬರುತ್ತೆ ಲಿಮಿಟ್ಸ್ lower limits, upper limits.
లోవర్ లిమిట్ అప్పర్ లిమిట్ ఇప్పుడు బರುತ್ತೆ. నువ్వు ఇంట్లో ఓకే, ఉండేది లోవర్ లిమిట్ అండ్ అప్పర్ కరెక్ట్ లిమిట్. ఇప్పుడు 1 అవరే కదా వచ్చిందే, రోజంతా ఇంట్లో ఉండే ఫీలింగ్ వస్తుందమ్మా. ಗೌತಮ್ ನಿನ್ ನಿಜವಾಗ ರಿಮೂವ್ ಮಾಡ್ಬೇಕಣ್ಣ ನಾನು. ಅದು ಏನಕ್ಕೆ ಅನ್ಮ್ಯೂಟ್ ಮಾಡ್ತಾ ಇದೀಯಾ, ಏನಕ್ಕೆ ಮಾತಾಡ್ತೀನಿ ನಂಗಂತೂ ಅರ್ಥ ಆಗ್ತಿಲ್ಲ. ಕಾನ್ಸೆಪ್ಟ್ ಅಷ್ಟೇ ಇಲ್ಲಿ. ಇಷ್ಟೊತ್ತು ಏನು ಮಾಡಿದ್ರಿ, ಇಷ್ಟೊತ್ತು ಎಲ್ಲ ಏನು ಮಾಡಿದ್ರಿ, ಸೇಮ್ ಕಾನ್ಸೆಪ್ಟ್ಸ್. ಅಂದ್ರೆ ಏನೇನೋ ಇಷ್ಟೊತ್ತು ಯಾವ್ದು ನೋಡಿದ್ ನಾವ್ ಇಲ್ಲಿ ಫಾರ್ಮುಲಾಸ್, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬಂದ್ರು. ಸಬ್ಸ್ಟಿಟ್ಯೂಷನ್ ಮೆಥಡ್, ಆಮೇಲೆ ಫೈಂಡ್ ಇಟ್ ಮೆಥಡ್, ಫೈಂಡ್ ಇಟ್ ಮೆಥಡ್, ಅದಾದ್ಮೇಲೆ ಡೈರೆಕ್ಟ್ ಮೆಥಡ್ ಅಲ್ಲಿ ಟ್ಯಾಬ್ಲರ್ ಮೆಥಡ್ ಇಲ್ಲ ಅಂದ್ರೆ ಡೈರೆಕ್ಟ್ ಮೆಥಡ್ ಬೈ ಪಾರ್ಟ್ಸ್ ಅಲ್ವಾ. ಇವೆಲ್ಲ ಸೇಮ್ ಬರುತ್ತೆ. ಇದೆಲ್ಲ ಏನಂದ್ರೆ ಒಂದ್ ರೇಂಜ್ ವರೆಗೂ ಇಂಟಿಗ್ರೇಷನ್ ಮಾಡೋವರೆಗೂ ಸೇಮ್ ಬರುತ್ತೆ. ಆಮೇಲೆ ಫೈನಲ್ ಲಿಮಿಟ್ಸ್ ಅಪ್ಲೈ ಮಾಡ್ಬೇಕಷ್ಟೇ. ಈ ಲಿಮಿಟ್ಸ್ ಸ್ವಲ್ಪ ತಲೆನೋವಾಗೋದು, ಯಾಕಂದ್ರೆ ಸ್ವಲ್ಪ ಲೆಂತಿ ಬರುತ್ತೆ ನಿಮ್ಗೆ. ನೋಡಿ ಈ ತರ ಕೇಳ್ತಾನೆ, ಇಂಟಿಗ್ರೇಷನ್ ಆಫ್ 2 to the power of 3 x ಕ್ಯೂಬ್ ಅಂತಂದ್ರೆ x ಕ್ಯೂಬ್ ಏನು x to the power of 4/4 ಬರುತ್ತೆ. ಲಿಮಿಟ್ಸ್ ಬಂದು 3/2 ಬರುತ್ತೆ. ಸೊ ಇದಕ್ಕೆರಡಕ್ಕೂ 3, 4 ಅಪ್ಲೈ ಮಾಡಬೇಕು. ಸೊ 1/4 ಕಾಮನ್ ತೆಗೆದಿದ್ದೀನಿ ಈಚೆ. ಸೊ x to the power of 4 ಬರುತ್ತೆ. ಅದಕ್ಕೆ 3 x ಜಾಗದಲ್ಲಿ 3 ಹಾಕ್ಬೇಕು. ನಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 to the power of 4 minus 2 to the power of 4. ಇಲ್ಲಿ ನ್ಯೂಮರಿಕಲ್ ಬರುತ್ತೆ. ನೋಡಿ ಇಲ್ಲಿ ನೋನ್ ವ್ಯಾಲ್ಯೂ ಬರುತ್ತೆ, ಅಂದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಗೊತ್ತಾಯ್ತಾ. ವ್ಯಾಲ್ಯೂ ಬಂದೇ ಬರುತ್ತೆ ಇಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ. ನೋಡಿ 3 to the power of 4 ಅಂದ್ರೆ 81 minus 16. ಸೊ 1/4 into 65 65/4 ಬರುತ್ತೆ. ಈ ತರ ಸಿಂಪ್ಲಿಫಿಕೇಶನ್ ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಇದರಲ್ಲೂ ಸೇಮ್ ಮೆಥಡ್, ಬೈ ಪಾರ್ಟ್ಸ್ ಬರುತ್ತೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ, ಡೈರೆಕ್ಟ್ ಮೆಥಡ್ ಬರುತ್ತೆ, ಟ್ಯಾಬ್ಲರ್ ಮೆಥಡ್ ಬರುತ್ತೆ, ಎಲ್ಲಾನು ಬರುತ್ತೆ. ನೋಡಿ ಇಲ್ಲಿ ಯಾವ ಮೆಥಡ್ ಇದು, ಸಬ್ಸ್ಟಿಟ್ಯೂಷನ್ ಮೆಥಡ್. ಚೆಕ್ ಮಾಡಿ, ಯಾವ್ದಾರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತಾ, ಆಗಲ್ಲ. ಸೊ ಆಟೋಮೆಟಿಕಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಬರುತ್ತೆ, tan x secant square. ಏನ್ ಮಾಡ್ಬೇಕು, ಪುಟ್ Tan x tan x is equal to t. tan x ಅಂದ್ರೆ ಏನ್ ಬರುತ್ತೆ, secant square x is equal to dt by dx. So secant square x dx is equal to dt. So integration of 0 to pi/4 tan square x secant square x dx ಬರುತ್ತೆ. ಸೊ ಇಷ್ಟು ಏನಾಗುತ್ತೆ, dt ಆಗುತ್ತೆ. ಇದು ಬಂದು 0 to pi/4. pi/4 ಅಂದ್ರೆ ಎಷ್ಟು, 45 ಡಿಗ್ರಿ. ಸೊ tan x ಅಂದ್ರೆ t ಸ್ಕ್ವೇರ್ ಬರುತ್ತೆ ಇಂಟು dt ಬರುತ್ತೆ. ಸೊ t ಸ್ಕ್ವೇರ್ ಎಷ್ಟು, t ಕ್ಯೂಬ್ ಬೈ 3 0 to pi/4. ಇಲ್ಲಿ ಪ್ಲಸ್ ಸಿ ಬರಲ್ಲ ಇಲ್ಲಿ. ಓಕೆ, ಪ್ಲಸ್ ಸಿ ಬರಲ್ಲ ಅಂದ್ರೆ t to the power of t ಕ್ಯೂಬ್ ಬೈ 3. ಇದನ್ನ ಬೇಕಾದ್ರೆ ನಾವೇನ್ ಬರ್ಕೊಬಹುದು, ನಾವಿಲ್ಲಿ 1/3 ಇಂಟು t ಕ್ಯೂಬ್ 0 to pi/4. t ಅಂದ್ರೆ ಏನ್, ಇವಾಗ ಏನ್ ತಗೊಂಡು t ಅಂದ್ರೆ tan x. So 1/3 ಇಂಟು tan ಕ್ಯೂಬ್ x 0 to pi/4 x ಜಾಗದಲ್ಲಿ. ಸೊ 1/3 ಇಂಟು tan ಕ್ಯೂಬ್ pi/4 ಅಂದ್ರೆ 45 ಡಿಗ್ರಿ ಮೈನಸ್ tan ಕ್ಯೂಬ್ 0. tan 0 ಎಷ್ಟು, 0. ಯಾಕೆ, 0 by tan 0 is equal to sin 0 by cos 0. sin 0 ಬಂದು 0, ಅದಕ್ಕೆ ಎನಿಥಿಂಗ್ ಡಿವೈಡ್ ಬೈ 0 ಅಂದ್ರೆ 0. 0. tan 45 ಅಂದ್ರೆ 1 ಆಗುತ್ತೆ. ಸೊ 1/3 ಇಂಟು 1 ಕ್ಯೂಬ್ ಮೈನಸ್ 0 ಬರುತ್ತೆ. ಸೊ 1/3 ಇಂಟು 1 ಬರುತ್ತೆ. ದಟ್ಸ್ ನಥಿಂಗ್ ಬಟ್ 1/3. ಸೊ ಇಟ್ಸ್ ಆಪ್ಷನ್ A. ಎ. ನೋಡಿ ಇಷ್ಟೇನಪ್ಪ ಡೆಫಿನೆಟ್ ಇಂಟಿಗ್ರಲ್ಸ್. ಏನೋ ಡೌಟ್ಸ್ ಇದೆಯಾ, ಏನೋ ಡೌಟ್ಸ್ ಇದೆಯಾ? ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನಾವಿಲ್ಲಿ ಇಂಟಿಗ್ರೇಟ್ ಮಾಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕ್ಲಿಯರ್? ಯಾರಿಗಾದ್ರೆ ಏನೋ ಡೌಟ್ಸ್ ಇದೆಯಾ? ಇದು ಬರ್ಬೇಕು ಅಂತಂದ್ರೆ ಇವು 3 ಬಂದ್ರೆ ಇದ್ರಲ್ಲಿ 1 ಮಾರ್ಕ್ ಗ್ಯಾರಂಟಿ. ಒಂದು ಕ್ವಶನ್ ಕೇಳ್ತಾನೆ. ಸೊ ಇಲ್ಲಿ 2 ಬಂತಾ, 2ರಿಂದ 1 ಬಂತಾ, 3 ಮಾರ್ಕ್ಸ್ ಬಂತಾ, ಸೊ ಅಲ್ಲಿಗೆ 3 ಮಾರ್ಕ್ಸ್ ಕಂಪಲ್ಸರಿ ಬಂತು ನಮ್ಗೆ. ಸೊ ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಬರೋದು ನಿಮಗೆ 2 ಬರುತ್ತೆ. ಒಂದು ಏರಿಯಾ, ಇನ್ನೊಂದು ವಾಲ್ಯೂಮ್. ಓಕೆ, ನೋಡಿ ಏರಿಯಾ ವಾಲ್ಯೂಮ್ ಎರಡೇ ಬರೋದು ನಿಮ್ಗೆ. ಏರಿಯಾ ಅಲ್ಲಿ
ಒಂದು ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ, ಇನ್ನೊಂದು ವೈ ಆಕ್ಸಿಸ್ ಮೇಲೆ ಬರುತ್ತೆ. ಸೊ ಏರಿಯಾ ಬಂದಾಗ ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ನಮ್ಗೆ ಇಲ್ಲಿ, ವಾಲ್ಯೂಮ್ ಬಂದಾಗ ಕ್ಯೂಬಿಕ್ ಯೂನಿಟ್ಸ್ ಬರುತ್ತೆ, ಯೂನಿಟ್ಸ್ ಜ್ಞಾಪನ ಇಟ್ಕೊಳ್ಳಿ. ಆಮೇಲೆ ಏರಿಯಾ ಬಂದಾಗ ಎಕ್ಸ್ ಆಕ್ಸಿಸ್ ಮೇಲೆ ಬಂದ್ರೆ ನೋನ್ ವ್ಯಾಲ್ಯೂ. ಓಕೆ, ಕಟ್ ಮಾಡಿದಾಗ ಒಂದು ಕರು ಕಟ್ ಮಾಡಿದಾಗ ನೋನ್ ವ್ಯಾಲ್ಯೂ ಇರುತ್ತೆ. ಲೋವರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಅಂದ್ರೆ ಎ ಟು ಬಿ ಕೊಡಬೇಕು. ಏನ್ ಕೊಡ್ತಾನೆ, ಎ ಟು ಬಿ ತಗೊಬೇಕು, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ತಗೊಬೇಕು, ಅದು ವೈ ಆಗತ್ತೆ. ವೈ ಆಕ್ಸಿಸ್ ಮೇಲೆ ಕೊಟ್ಟಾಗ ಎಫ್ ಆಫ್ ವೈ ಡಿ ಎಕ್ಸ್ ತಗೊಬೇಕು, ಅದು ಎಕ್ಸ್ ಆಗತ್ತೆ. ಇಲ್ಲ ವೈ ಕೊಡ್ತಾನೆ, ಇಲ್ಲ ಎಕ್ಸ್ ಕೊಡ್ತಾನೆ. ಸೊ ಯೂಶಲಿ ಕೊಡೋದು ನಮ್ಗೆ ವೈ ಅಂತಾನೆ ಕೊಡೋದು, ನಮ್ಗೆ ಎಕ್ಸ್ ಅಂತ ಕೊಡಲ್ಲ. ಸೊ ಇದೇ ಫಾರ್ಮುಲಾ ಕೊಡೋದು. ಸಿಮಿಲರ್ಲಿ ವಾಲ್ಯೂಮ್ಗೆ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ರಿವಾಲ್ವ್ ಮಾಡಿದಾಗ ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ, ಕೋನ್ ಫಾರ್ಮ್ ಆಗುತ್ತೆ. ಏರಿಯಾ ಫಾರ್ಮ್ಡ್ ವಾಲ್ಯೂಮ್ ವಾಲ್ಯೂಮ್ ಫಾರ್ ಎ ಕೋನ್ ಬರುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ರೊಟೇಟ್ ಮಾಡಿದಾಗ ವಾಲ್ಯೂಮ್ ಬರುತ್ತೆ ನಮ್ಗೆ, ಸಿಲಿಂಡರ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ವಾಲ್ಯೂಮ್ ಆಫ್ ಎ ಕೋನ್ ಅಂದ್ರೆ ಬಂದಾಗ ಎಕ್ಸ್ ಆಕ್ಸಿಸ್ ಬಂದಾಗ ಪೈ ಇಂಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ವೈ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ, ಯಾಕಂದ್ರೆ ಎಕ್ಸ್ ಫಂಕ್ಷನ್ ಕೊಟ್ಟಿದ್ದಾನೆ. ಸಿಲಿಂಡರ್ ಅಂತ ಕೇಳಿದಾಗ ಇಂಟಿಗ್ರೇಷನ್ ಆಫ್ ಪೈ ಇಂಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ವೈ ಸ್ಕ್ವೇರ್ ಡಿ ಎಕ್ಸ್ ಕೇಳ್ತಾನೆ. ಸೊ ಅವನು ಕೋನ್ ಮೆನ್ಷನ್ ಮಾಡ್ತಾನೆ, ಕೋನ ಅಥವಾ ವಾಲ್ಯೂಮ್ ಅಂತ, ಮೀನ್ಸ್ ಕೋನ ಅಥವಾ ಸಿಲಿಂಡರ್ ಅಂತ. ಅದನ್ನ ನೋಡ್ಕೊಂಡು ಇವೆರಡು ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಕೋನ್ ಕೇಳಿದ್ರೆ ವೈ ಸ್ಕ್ವೇರ್ ಬರುತ್ತೆ, ಸಿಲಿಂಡರ್ ಕೇಳಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಲಿಮಿಟ್ಸ್ ಅವನೇ ಕೊಟ್ಟಿರ್ತಾನೆ ಕಂಪ್ಲೀಟ್. ಸಾಲ್ವ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ದಟ್ ಇಸ್ ಅಪ್ಲಿಕೇಶನ್. ಸೊ ಇಷ್ಟೇ 4 ಟಾಪಿಕ್ ಬರೋದು ನಿಮ್ಗೆ ಇದರಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ. ಏರಿಯಾ ಮೇಲೆ 2, ವಾಲ್ಯೂಮ್ ಮೇಲೆ 2. ಓಕೆ, ಬಟ್ ಏರಿಯಾ ಮೇಲೆ ಒಂದೇ ಟಾಪಿಕ್. ಯೂಶಲಿ ಕೊಡೋದು ಇದು ಕೊಡಲ್ಲ, ತುಂಬಾ ರೇರ್ ಕೊಡೋದು. ಇದ್ರಲ್ಲಿ 2ರಲ್ಲಿ ಯಾವ್ದು ಬೇಕಾದ್ರೆ ಕೇಳ್ಬೋದು. ಸೊ 2 ಸೇರ್ಕೊಂಡ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದ್ರಲ್ಲಿ ಕೇಳ್ತಾನೆ ಅಂತ. ಕ್ಲಿಯರ್? ಈ ತರ ಕ್ವಶನ್ ಬರುತ್ತೆ. ಕ್ವಶನ್ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ, ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂತ ಕೇಳ್ತಾನೆ. ಅವಾಗ ಯಾವ್ದಕ್ಕೆ ಹೋಗ್ಬೇಕು, ಇದಕ್ ಬರ್ಬೇಕು. ಕ್ಲಿಯರ್? ಇನ್ನೊಂದು ಕ್ವಶನ್ ಹೆಂಗ್ ಕೇಳ್ತಾನೆ ಅಂತಂದ್ರೆ, ದ ವಾಲ್ಯೂಮ್ ಜನರೇಟೆಡ್ ಬೈ ದ ರಿವಾಲ್ವಿಂಗ್ ದ ಕರ್ವ್ ಅಂತ ಕೇಳ್ತಾನೆ. ವಾಲ್ಯೂಮ್ ಅಂದ ತಕ್ಷಣ ಆಟೋಮೆಟಿಕಲಿ ಯಾವ್ದಕ್ಕೆ ಹೋಗ್ಬೇಕು ನಿಮ್ ಮೈಂಡ್ಗೆ, ಇಲ್ಲ ಕೋನು ಇಲ್ಲ ಸಿಲಿಂಡರ್ ಅಂತ ಬರ್ಬೇಕು. ಅಲ್ಲಿ ಏನ್ ಕೇಳಿದಾನೆ ವಾಲ್ಯೂಮ್ಗೆ, ಹೆಂಗ್ ಡಿಸೈಡ್ ಮಾಡ್ತೀರಾ? ಏನ್ ಕೊಟ್ಟಿಲ್ಲ, ಕೋನ ಇದಂತ ಕೊಟ್ಟಿಲ್ಲ. ಫಂಕ್ಷನ್ ನೋಡಿ, ಟೇಕ್ ದ ಫಂಕ್ಷನ್ y = x + 3. ಅದಕ್ಕಿಂತ ಮೇನ್ ಇಲ್ಲಿ ನೋಡ್ಬಿಡಪ್ಪ, ಫಂಕ್ಷನ್ ನೋಡ್ಬಿಡಿ. y ಕೊಟ್ರೆ y ಸ್ಕ್ವೇರ್, ಏನಾನ ಕೊಟ್ಟು ತಲೆ ಕೆಡ್ಸ್ಕೊಂಡ್ ಹೋಗ್ಬಿಡವಲ್ಲ. y ಕೊಟ್ರೆ y ಆಕ್ಸಿಸ್, ಫಂಕ್ಷನ್ ಆಫ್ ಇಂಟಿಗ್ರೇಷನ್ ಆಫ್ y, ಅದೇ ಅರೌಂಡ್ x ಆಕ್ಸಿಸ್ ಬರುತ್ತೆ. ಇಲ್ಲಿ x ಕೊಟ್ರೆ ಇಲ್ಲಿ y ಆಕ್ಸಿಸ್ ಬರುತ್ತೆ. ಅರ್ಥ ಆಯ್ತಾ? ಇಷ್ಟೇ ಕಾನ್ಸೆಪ್ಟ್. ನೋಡಿ ಇಲ್ಲೂ ಅಷ್ಟೇನೆ, ಏರಿಯಾ ಬೌಂಡೆಡ್ ದ ಕರ್ವ್ y ಕೊಟ್ಟಿದ್ದಾನೆ. ಸೊ ಏನ್ ತಗೊಬೇಕು ನಾನು, ಏನ್ ತಗೊಬೇಕು? ಫಂಕ್ಷನ್ ಕೊಟ್ಟಿದ್ದಾನೆ 2x². ಲಿಮಿಟ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಲಿಮಿಟ್ ಬಂದು -1, b = 2. ಹಿಂಗೆ ಹೋಗ್ಬೇಕು. ಅವ್ನು ಹೆಂಗ್ ಕೊಟ್ಟಿದ್ದಾನೆ ಹಂಗೆ ಹೋಗ್ಬೇಕು. ನೀವು ಉಲ್ಟಾ ಮಲ್ಟಾ ಬರ್ಕೊಂಬೇಡಿ. -1 to 2. ಯೂಶಲಿ ಜಾಸ್ತಿ ವ್ಯಾಲ್ಯೂ ಬಂದು b ಹೋಗುತ್ತೆ, ಅಪ್ಪರ್ ಲಿಮಿಟ್ ಹೋಗುತ್ತೆ. ಸೊ ಈ ತರ ಬಂದಾಗ a to b ಅಲ್ವಾ, ಇದು ಲೋ ವ್ಯಾಲ್ಯೂ ಇರುತ್ತೆ, ಇದು ಹೈ ವ್ಯಾಲ್ಯೂ ಬರುತ್ತೆ. ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಅದಕ್ಕೆ ಅವ್ನು ಹೆಂಗ್ ಕೊಟ್ಟಿದ್ದಾನೆ ಹಂಗೆ ತಗೊಂಡ್ಬಿಡಿ. ಸೊ ಎ ಬಂದು -1 ಆಗುತ್ತೆ, ಬಿ ಬಂದು 2 ಆಗುತ್ತೆ. ಇದು ಏನ್ ಕೇಳಿದಾನೆ, ಏರಿಯಾ ಕೇಳಿದಾನೆ. ಏರಿಯಾ = ಇಂಟಿಗ್ರೇಷನ್ ಆಫ್ ಎ ಟು ಬಿ ಏನು ವೈ ಡಿ ಎಕ್ಸ್ ಅಲ್ವಾ? ನೋಡಿ ಇಲ್ಲಿ ಏರಿಯಾ ಏನ್ ಕೊಟ್ಟಿದ್ದಾನೆ, ಏರಿಯಾ = ಇಂಟಿಗ್ರೇಷನ್ ಆಫ್ ಎ ಟು ಬಿ ವೈ ಡಿ ಎಕ್ಸ್. ಅಷ್ಟೇ, ಇದೇನಿಲ್ಲ. ಅವ್ನು ಎಕ್ಸ್ ಕೊಟ್ರೆ ಅವ್ನು ಎಕ್ಸ್ ಕೊಟ್ಟಿರ್ತಾನೆ, ಅವನೇ ಕೊಟ್ಟಿರ್ತಾನೆ. ಎಕ್ಸ್ ಡಿ ಎಕ್ಸ್ ಎಕ್ಸ್ ಡಿ ವೈ ಅಂತ ಬರ್ಕೊಬೇಕಷ್ಟೇ. ಸೊ ಯೂಶಲಿ ಇದನ್ನೇ ಕೊಡೋದು. ಸೊ ಏನ್ ವೈ, ಎ ಏನು -1, ಬಿ ಏನು 2, ವೈ ಏನು 2x² y = 2x² ಇದೆ. ಸೊ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ -1 to 2, 2 ಈಚೆ ತೆಗೀರಿ, x² ಬರುತ್ತೆ. x² ಏನು x³ ಅಷ್ಟೇ, 2 2 into x³ 3 -1 to 2. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾಗಿರೋದು. ಸೊ ಏನ್ ಕೊಟ್ಟಿದ್ದಾನೆ, 2/3 ಆಗುತ್ತೆ. x³ -1 to 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 2/3, 2 to the power of 3 -1 to the power of 3. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದ್ರೆ ಇಲ್ಲೇ ಮೇಜರ್ ಮಿಸ್ಟೇಕ್ ಮಾಡ್ತೀರಾ, ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ -1 ಕೊಟ್ಟಿದ್ದಾನೆ, ಅದನ್ನೇ ಬರ್ಕೊಬೇಕು. ಎಕ್ಸ್ ಜಾಗದಲ್ಲಿ -1 ಹಾಕ್ಬೇಕು, ಬರ್ಕೊಬೇಕು. ಸೊ 2³ ಅಂದ್ರೆ 8 ಬರುತ್ತೆ, 2³ ಅಂದ್ರೆ 8 ಬರುತ್ತೆ. ಸೊ -1³ ಅಂದ್ರೆ -1 ಬರುತ್ತೆ. ಬರ್ಕೊಂಡೇ ಮಾಡಿ, ಅಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ನಿಮಗೆ. ಸೊ 2/3 into 8 -, into -+1 ಬರುತ್ತೆ. ಸೊ ಇದೇನು ಬರುತ್ತೆ, 2/3 into 8 + 1 ಅಂದ್ರೆ 9 ಬರುತ್ತೆ. 3 1s 3 3s 2 into 3, that is equal to 6 square
units. So it's option D. ಕಷ್ಟನಪ್ಪ, ಎರಡೇ ಫಾರ್ಮುಲಾ. నీకు ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ a to b y dx ಅಥವಾ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ a to b x dy. ಅವನು ಏರಿಯಾ ಅಂತ ಕ್ವಶನ್ ಕೊಟ್ಟಾಗ ಏನೂ ಇಲ್ಲ, ಈ ಫಾರ್ಮುಲಾ ಹಾಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ತುಂಬಾ ಸಿಂಪಲ್ ಇರುತ್ತೆ, ಇಲ್ಲಿ ಕೊಡೋದಿಲ್ಲ, ತುಂಬಾ ಸಿಂಪಲ್ ಇರುತ್ತೆ, ಏನು ಹೆಕ್ಟಿಕ್ ಇರಲ್ಲ ನಿಮಗೆ. ಕ್ಲಿಯರ್? ಸೊ ಇದು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಕೇಳ್ತಾರೆ, ಅಂದ್ರೆ 2x² + 1 ಮಾಡ್ಬೋದು, ಸೇಮ್ ಅದೇ, ಸ್ಪ್ಲಿಟಿಂಗ್ ಇರುತ್ತೆ ಅಷ್ಟೇ. ಫಸ್ಟ್ ಇಂಟಿಗ್ರೇಟ್ ಮಾಡಪ್ಪ, ಇಂಟಿಗ್ರೇಟ್ ಮಾಡಾದ್ಮೇಲೆ ಒಂದು ಫಂಕ್ಷನ್ ಬರುತ್ತೆ, ಅದಕ್ಕೆ ವ್ಯಾಲ್ಯೂ ಅಪ್ಲೈ ಮಾಡು ಅಷ್ಟೇ, ಇದೇನು ಇಲ್ಲ. ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಎಲ್ಲಾ ಸೇಮ್ ಕಂಡ್ರು. ಇದರಲ್ಲಿ ಪರ್ಟಿಕ್ಯುಲರ್ಲಿ ಏರಿಯಾ ಮತ್ತೆ ಅಪ್ಲಿಕೇಶನ್ ಕೇಳಿದಾಗ ಹೆಕ್ಟಿಕ್ ಕೇಳಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅವೆಲ್ಲ ಏನ್ ಕೇಳಲ್ಲ, ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಇರುತ್ತೆ. ಇಲ್ಲ ಒಂದು ಫಂಕ್ಷನ್ ಇರುತ್ತೆ, ಇಲ್ಲ ಹಿಂಗ್ ಕೇಳ್ತಾನೆ 2x³ + x ಅಂತ ಕೇಳ್ತಾನೆ, ಮಾಡಕ್ಕಾಗಲ್ವಾ? ಇದು ಮಾಡಕ್ಕಾಗಲ್ವಾ? ಮಾಡ್ಬೋದು ಸರ್. ಅಷ್ಟೇ, ಆಗುತ್ತೆ ಸರ್. ಸಿಂಪಲ್ ಆಗಿರುತ್ತೆ. 1 ಮಾರ್ಕ್ಸ್ ಗ್ಯಾರಂಟಿನಾ? ಕಳ್ಕೊಂತೀರಾ? ನೋಡಿ, ಇದು ವಾಲ್ಯೂಮ್. ಇದು ವಾಲ್ಯೂಮ್ ಏನ್ ಕೇಳಿದಾನೆ? y ಕೇಳಿದಾನೆ. ಏನ್ ವಾಲ್ಯೂಮ್ ಫಾರ್ಮುಲಾ? ವಾಲ್ಯೂಮ್ ಇಸ್ ಈಕ್ವಲ್ ಟು π ಇಂಟು ಇಂಟಿಗ್ರೇಷನ್ ಆಫ್ a to b, y ಕೇಳಿದಾನೆ x² dx ಬರುತ್ತೆ. ನೋಡಿ, ವಾಲ್ಯೂಮ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಅವ್ನು ಯಾವ್ದು ಕೇಳಿದಾನೆ? y ಕೇಳಿದಾನೆ. ಸೊ y ಅಂತಂದ್ರೆ y² dx ಬರುತ್ತೆ ಅಷ್ಟೇ. x ಕೇಳದ್ನ x² dy ಬರುತ್ತೆ. ಅವ್ನು ಯೂಶಲಿ ಕೇಳೋದು ವೈನೇ, ಅಂದ್ರೆ ಕೋನ್ದೆ ಕೇಳೋದು, ಅವ್ನು ಬೇರೆ ಏನ್ ಕೇಳಲ್ಲ. ಓಕೆ, ಸೊ ಏನ್ ಮಾಡಿ ಇವಾಗ, ವಾಟ್ ಈಸ್ x²? ಅವನು ಇಲ್ಲಿ y ಅಲ್ವಾ, ಇಲ್ಲಿ ಸಾರಿ, y dx. ಓಕೆ, ಸೊ y ಏನು? x + 3, ಬಟ್ ಇದು y² ಇದೆ ನಮ್ಗೆ, ಅವಾಗ ಏನ್ ಹಾಕ್ಬೇಕು ಅವಾಗ? x + 3 whole square. ಅಷ್ಟೇ. ಸೊ π ಇಂಟು ಇಂಟಿಗ್ರೇಷನ್ ಆಫ್ ಏನಪ್ಪ? ಪೈ ಏನ? ಏನಕ್ಕೆ ಬರ್ಕೊಂಡ್ರಿ ಸರ್? ಫಾರ್ಮುಲಾ ಕಣ, ವಾಲ್ಯೂಮ್ದು ಫಾರ್ಮುಲಾ π ಇಂಟು ಈಕ್ವೇಶನ್. π ಇಂಟು ಈಕ್ವೇಶನ್. ವಾಲ್ಯೂಮ್ ಬಂದಾಗ π ಬರುತ್ತೆ, ಜ್ಞಾಪನ ಇಟ್ಕೊಳ್ಳಿ. ಏರಿಯಾ ಬಂದಾಗ π ಬರಲ್ಲ, ವಾಲ್ಯೂಮ್ ಬಂದಾಗ π ಬರುತ್ತೆ, ಸ್ಕ್ವಯರ್ ಬರುತ್ತೆ. ಜ್ಞಾಪನ ಇಟ್ಕೊಳ್ಳಿ, ಸ್ಕ್ವಯರ್ ಬರುತ್ತೆ. ಅವ್ನು ಸ್ಕ್ವಯರ್ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಅವ್ನು ಕೊಟ್ಟಿಲ್ಲ, ಅವಾಗ ಏನ ಮಾಡ್ಬೇಕು? ಅದನ್ನ ಕೊಟ್ಟರೆ ವ್ಯಾಲ್ಯೂ ಸ್ಕ್ವಯರ್ ಹಾಕೊಬೇಕು. ಸೊ ಇಲ್ಲಿ ಎ ಇಷ್ಟು, ವಾಟ್ ಈಸ್ ಎ? 0. ಬಿ 0 to 2, x ಬಂದು y ಬಂದು x + 3 ಹೋಲ್ ಸ್ಕ್ವೇರ್. ಸೊ ಏನ್ ಮಾಡ್ಬೇಕು? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. a + b whole square is equal to a² + b² + 2a. x² + 3 ಸ್ಕ್ವೇರ್ ಅಂದ್ರೆ 9 + 2ab. 2 3s are 6x, because a + b whole square is equal to a² + b² + 2ab. ಮಲದಂಗೆ ಅಂತ ಕೇಳ್ಬೇಡಿ ನನ್ನ. ಓಕೆ, ಇವಾಗ ಇಂಟಿಗ್ರೇಟ್ ಮಾಡ್ಬೋದಾ? ಹೆಂಗ್ ಬರುತ್ತೆ? ಎಲ್ಲ ಇಂಟಿಗ್ರೇಷನ್ ಸಪರೇಟ್ ಬರುತ್ತೆ. ಇಂಟಿಗ್ರೇಷನ್ ಆಫ್ 0 to 2 x² + ಇಂಟಿಗ್ರೇಷನ್ ಆಫ್ 0 to 2 9 + ಇಂಟಿಗ್ರೇಷನ್ ಆಫ್ 0 to 2 6x. ಏನ್ ಬರುತ್ತೆ ಇದಕ್ಕೆ? x³ / 3 ಪ್ಲಸ್ 9x ಪ್ಲಸ್ 3x 6x² / 2 ಅಲ್ವಾ? ಅವಾಗ ಏನ್ ಬರುತ್ತೆ? 6x² / 2 ಅಂದ್ರೆ 2 1s are 2 3s are ಪ್ಲಸ್ 3x² 0 to 2. ಅರ್ಥ ಆಯ್ತಾ? ಏನ್ ಬರುತ್ತೆ ಇಲ್ಲಿ? 5 ಇಂಟು x³ / 3 0 to 2 ಪ್ಲಸ್ 9x 0 to 2 ಪ್ಲಸ್ 3x² 0 to 2 ಇಷ್ಟು ಪೈಗೆ ಬರುತ್ತೆ. ಓಕೆ, ಸೊ ಪೈ ಬಿಟ್ಕೊಂಬೋಣ. ಏನ್ ಬರುತ್ತೆ ಇಲ್ಲಿ? 2³ / 3 ಮೈನಸ್ 0, ಯಾಕಂದ್ರೆ 0 to anything is 0, ಪ್ಲಸ್ 9 into 2 ಮೈನಸ್ 0 ಪ್ಲಸ್ 3 into 2² ಅಂದ್ರೆ 2² ಮೈನಸ್ 0. ಸೊ 8/3 ಪ್ಲಸ್ 18 ಪ್ಲಸ್ 2 2s are 4 4 3s are 12. 12. ಸೊ ಏನ್ ಬರುತ್ತೆ? Yes sir. ಸೊ 8 ಪ್ಲಸ್ 18 3s are 54 ಪ್ಲಸ್ 12 3s are 36. ಎಷ್ಟು ಬರುತ್ತಪ್ಪ? 8 54 36 6 4 10 18 5 3 8 98. ನೋಡಿ, ಇಲ್ಲೇ ಬಂತು ಇಲ್ಲಿ 5 into whole divided by 3 ಬಂದ್ರೆ ದಟ್ಸ್ ನಥಿಂಗ್ ಬಟ್
pi into 98/3, there's something but 98 pi/3 cubic unit. ಹೇಳಿದ್ಮೇಲೆ ಸ್ವಲ್ಪ ಲೆಂತಿ ಬರುತ್ತೆ ಇದು, ಅರ್ಥ ಆಯ್ತಾ? ಬಟ್ ಒಂದ್ ಕ್ವಶನ್ ಗ್ಯಾರಂಟಿ, ಬಟ್ ಯೂಶಲಿ ವಾಲ್ಯೂಮ್ ಮೇಲೆ ಕೇಳಲ್ಲ, ನಿಮ್ಗೆ ತಲೆ ಕೆಡಿಸ್ಕೊಂಬೇಡಿ. ವಾಲ್ಯೂಮ್ ಮೇಲೆ ಕೇಳಲ್ಲ, ಕೇಳೋದೇ ಏರಿಯಾ ಮೇಲೆ. ಮಾಡ್ಬೋದಾ? ಎನಿ ಡೌಟ್ಸ್ ಯಾರಿಗಾದ್ರು? ಎನಿ ಡೌಟ್ಸ್? ನೋಡಿ, ಕಂಪ್ಲೀಟ್ ಕವರ್ ಆಯ್ತು ನಿಮ್ಗೆ ಇವಾಗ ಇಲ್ಲಿ. ಯಾರಿಗಾದ್ರು ಡೌಟ್ ಇದೆಯಾ? ಮಾತಾಡ್ರು, ನಿಮ್ಮನ್ನೇ ಕೇಳ್ತಾ ಇರೋದು. ಸರ್ ಒಂದು ಡೌಟ್ ಏನಿಲ್ಲ ಸರ್, ಸೀಕೆಂಟ್ ಇದು tan ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮಾಡೋದಲ್ಲ ಸರ್, ಡಿಫರೆನ್ಸಿಯೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಹಾಕಿ. ಸರ್ ಅದನ್ನ tan ಸ್ಕ್ವೇರ್ ಎಕ್ಸ್ ನ ಸೀಕೆಂಟ್ ಸ್ಕ್ವೇರ್ ಎಕ್ಸ್ -1 ಅಂತ ಅದನ್ನ ಮಲ್ಟಿಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು ತಪ್ಪಾಗುತ್ತಲ್ಲ ಸರ್? ಏನಪ್ಪ tan ಸ್ಕ್ವೇರ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಗೆ tan ಸ್ಕ್ವೇರ್ ಎಕ್ಸ್ ನ ಸೀಕೆಂಟ್ ಸ್ಕ್ವೇರ್ ಎಕ್ಸ್ -1 ಹಾಕಿದ್ರೆ ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೀಕೆಂಟ್ ಸ್ಕ್ವೇರ್ ಡಬಲ್ ಆಗಲ್ವೇನೋ? ಪವರ್ ಇನ್ಕ್ರೀಸ್ ಆಗಲ್ವೇನೋ? ಯಾವತ್ತು ಪವರ್ ರಿಡ್ಯೂಸ್ ಮಾಡಕ್ ನೋಡ್ಬೇಕು, ಪವರ್ ಇನ್ಕ್ರೀಸ್ ಮಾಡಕ್ ನೋಡ್ಬಾರ್ದು. ಏನೋ 1 + ಸೀಕೆಂಟ್ ಸ್ಕ್ವೇರ್ ಹಾಕಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಸೀಕೆಂಟ್ ಟು ದ ಪವರ್ ಆಫ್ 4 ಆಗುತ್ತೆ. ಇಂಟಿಗ್ರೇಷನ್ ಅಲ್ಲಿ ಪವರ್ ರಿಡ್ಯೂಸ್ ಮಾಡಿದ್ರೆ ಬೆಟರ್ ಅಲ್ವಾ? ರಿಡ್ಯೂಸ್ ಮಾಡಕ್ ನೋಡಿ. ನಾನು ಏನ್ ಮಾಡ್ಸಿದೀನಿ ನಿಮ್ಗೆ ರಿಪೀಟೆಡ್ ಕ್ವಶನ್ಸ್ ಇದೆ, ಅದರಲ್ಲೇ ಬರುತ್ತಲ್ಲ, ಕೆಡ್ಸ್ಕೊಂಡ್ ಹೋಗ್ಬೇಡಿ. ಓಕೆ, ವಿಲ್ ಸಿ ದ PCT ಕ್ವಶನ್ಸ್ ಯಾವ್ದು ಕೇಳಿದಂತ ನೋಡಿ. 2024 ಅಲ್ಲಿ 3 ಕ್ವಶನ್ ಕೇಳಿದ, ಯಾಕಂದ್ರೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ 6 ಕ್ವಶನ್ ಕೇಳಿದ್ದ. 24 ಅಲ್ಲಿ 3 ಕ್ವಶನ್ ಕೇಳಿದ್ದು ನಿಮ್ಗೆ. ಓಕೆ, ನೋಡಿ ಇಲ್ಲಿ ಯಾವ ಮೆಥಡ್ ಇದು? ಕ್ವಶನ್ ನಂಬರ್ 80. ಸಬ್ಸ್ಟಿಟ್ಯೂಷನ್ ಮೆಥಡ್ ಫೈಂಡ್ ಇಟ್. ಫೈಂಡ್ ಇಟ್. ಯಾವ್ದನ್ನ x ಅಂತ ತಗೊಬೇಕು, ಯಾವ್ದನ್ನ t ಅಂತ ತಗೊಬೇಕು? ಸರ್ ಫಸ್ಟ್ 3x² + 2x. 3x² + 2x+. ಅಷ್ಟೇನಪ್ಪ. ಪುಟ್ ಏನು? 3x² + 2x + 2 = t. ಏನ್ ಬರುತ್ತೆ? 3 2s are 6x + 2 = dt/dx. ಬಟ್ ಇಲ್ಲಿ 3x + 1 ಇದೆ, ಏನ್ ಮಾಡ್ಬೇಕು? 3 ಕಾಮನ್ ತೆಗಿ. 2 ಕಾಮನ್ ತೆಗಿ ಸರ್. 2 ಕಾಮನ್ ತೆಗಿಬೇಕು. 3x 3 2s are 6 + 1 = dt/dx. ಸೊ 2 ನಂಗೆ ಏನ್ ಬೇಕಾಗಿರೋದು? 3x dx ಬೇಕು. ಅದಕ್ಕೆ ಏನು? 2 ಕೆಳಗಡೆ ಕಳಿಸಿ, dx ಮೇಲ್ಗಡೆ ಕಳಿಸಿ. 2 ನ ಕೆಳಗಡೆ ಕಳಿಸಿ, dx ನ ಮೇಲ್ಗಡೆ ಕಳಿಸಿ. ಏನಾಗುತ್ತೆ? 3x + 1. 3x + 1 = dt/2 ಬರುತ್ತೆ. 3x + 1 dx ಅಲ್ವಾ? ಸೊ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ t ಟು ದ ಪವರ್ ಆಫ್ 3/2 ಇಂಟು dt/2 ಬರುತ್ತೆ. ಕರೆಕ್ಟ್? ನೋಡಿ, ಇದು ಬಂದು dt/2 ಬರುತ್ತೆ, ಇದು t³ ಬರುತ್ತೆ. t ಟು ದ ಪವರ್ ಆಫ್ 3/2 ಹಂಗೆ ಬರ್ಕೊಳ್ಳೋಣ. ಸೊ 1/2 ಈಚೆ ತೆಗೀರಿ, t ಟು ದ ಪವರ್ ಆಫ್ 3/2 dt ಬರುತ್ತೆ. ಸೊ ಏನ್ ಫಾರ್ಮುಲಾ? x ಟು ದ ಪವರ್ ಆಫ್ n, x ಟು ದ ಪವರ್ ಆಫ್ n + 1 / n + 1. ಕರೆಕ್ಟ್ ಅಲ್ವಾ? ಇಂಟಿಗ್ರೇಷನ್ ಆಫ್ x ಟು ದ ಪವರ್ ಆಫ್ n = x ಟು ದ ಪವರ್ ಆಫ್ n + 1 / n + 1. ಸೊ ಏನ್ ಬರುತ್ತೆ? ಹಾಫ್ ಹಂಗೆ ಇಟ್ಕೊಂಡ್ರೆ t ಟು ದ ಪವರ್ ಆಫ್ 3/2 + 1 / 3/2 + 1. ಏನ್ ಬರುತ್ತೆ? t ಟು ದ ಪವರ್ ಆಫ್ 3 + 2/2 / 3 + 2/2 ಸೇಮ್ ಬರುತ್ತೆ. ಸೊ ಹಾಫ್ ಇಂಟು ಏನ್ ಬರುತ್ತೆ ನೆಕ್ಸ್ಟ್? T5/2. ಹಾಫ್ ಇಂಟು T5/2 ಟು ದ ಪವರ್ ಆಫ್ 5/2 / 5/2 ಬರುತ್ತೆ. ಆನ್ಸರ್ ಏನ್ ಕೊಟ್ಟಿದ್ದಾನೆ ನಮ್ಗೆ ಇಲ್ಲಿ? 5 ಕೆಳಗಡೆ ಇದೆ, 2 ಮೇಲ್ಗಡೆ ಇದೆ. ಕರೆಕ್ಟಾ? ಸೊ ಟಿ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಇಸ್ ಟಿ? ಟಿ = ಇದು. ಟಿ = ವಾಟ್? 3x² + 2x + 2 ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಇದನ್ನ ಮೇಲ್ಗಡೆ ಕಳಿಸಿ, ಇನ್ನೇನು ಇಲ್ಲ. ದಟ್ ಇಸ್ = 1/2 ಇಂಟು ಇದು ಮೇಲ್ಗಡೆ ಹೋದ್ರೆ 2 ಆಗುತ್ತೆ. 2 t ಟು ದ ಪವರ್ ಆಫ್ 5/2 / 5 ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೆಷ್ಟು? t ಟು ದ ಪವರ್ ಆಫ್ 5/2 / 5 ಉಳಿಯುತ್ತೆ. ಸೊ ವಾಟ್ ಇಸ್ t? t ಟು ದ ಪವರ್ ಆಫ್ 5/2 / 5 ಉಳಿಯುತ್ತೆ. ವಾಟ್ ಇಸ್ t? 3x² + 2x + 2 / 5/2 ಟು ದ ಪವರ್ ಆಫ್ 5/2 / 5 + c ಆನ್ಸರ್. ಸೊ ಆನ್ಸರ್ ಆಪ್ಷನ್ 4 ನೋಡಿ ಇಲ್ಲಿ. 3x² + 2x + 2 ಟು ದ ಪವರ್ ಆಫ್ 5/2 / 5 + c ಬಂತ ಆನ್ಸರ್? ಎಸ್ ಸರ್. ಅದು t ಅಂತ ಈಸಿ ಗೆಸ್ ಮಾಡ್ಬೋದು ಸರ್. ಆಪ್ಷನ್ ಏನಪ್ಪ ಸರ್, t ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ, ಅಲ್ಲಿ t ಯಾವ್ದಿರುತ್ತೋ ಅದನ್ನೇ ಆರಾಮಾಗಿ ಚಾಯ್ಸ್ ಮಾಡ್ಬೋದು ಸರ್. ಅಂದ್ರೆ ಸರ್ ಈಗ 3x² + 2x + 1 2 2 ಎಲಿಮಿನೇಟ್ ಆಯ್ತದೆ.
ಹಾ ಟಿ ಅಂತ ಹಾ ತಗೊಂತೀವಲ್ಲ ಸರ್ ಸರ್ ಹಾ ಅಲ್ಲಿ ಆಪ್ಷನ್ ಎಲ್ಲೂ ಇಲ್ಲ ಅಲ್ಲಿ ಒಂತಾಗಿದೆ ಟಿ ಅದು. ಓ ಇದನ್ನ ರೆಡ್ಯೂಸ್ ಮಾಡೋದು ಹೇಳ್ತಾ ಇರೋದು ನೀವು ಇಲ್ಲಿ. ಹಾ ಸರ್. ಓ ಇದು ಬಟ್ ಎಲ್ಲಾದು ಹಂಗ್ ಬರೋದಲ್ಲ. ಅವ್ನು ಹೇಳ್ತಾ ಇರೋದೇನು ಅಂದ್ರೆ ಸರ್ ಇದನ್ನ ಟಿ ಅಂತ ತಗೊಂತೀವಲ್ಲ, ಇದು ಆಪ್ಷನ್ ಒಂದೇ ಇರೋದು, ಬೇರೆ ಯಾವ್ದಕ್ಕೂ ಇಲ್ಲ. ಡೈರೆಕ್ಟ್ ಆಗಿ ಇದನ್ನು ಎಲಿಮಿನೇಟ್ ಮಾಡ್ಬಿಟ್ಟು ಆನ್ಸರ್ ತಗೊಬಹುದು ಅಂತ. ಕರೆಕ್ಟ್ ಅಲ್ವಾ? ಅಲ್ಲ ಪ್ಲಸ್ ಇಲ್ವಲ್ಲ, ಇಲ್ಲಿ ಮೈನಸ್ ಇದೆ ಅಲ್ಲ. ಇಲ್ಲಿ ಎರಡು ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಬಂದಿರೋ ಪ್ಲಸ್. ಅವ್ನು ಹೇಳ್ತಾ ಇರೋದು ಕರೆಕ್ಟ್, ಬಟ್ ಎಲ್ಲದಕ್ಕೂ ಬರಲ್ಲ. ಒನ್ ಆರ್ ದ ಅದರ್ ವೇ. ಓಕೆ, ಇದಕ್ ಬರ್ಬೋದು, ಬೇರೆದಕ್ ಬರಲ್ಲ. ಅವಾಗ ಏನ್ ಮಾಡ್ತೀಯಾ? 0 marks. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಎಸ್ ಸರ್. ಅಷ್ಟು ಬೇಕಾಗಿರೋದು ನನಗೆ. ಮಿಕ್ಕಿದ್ ನಿಮ್ಮ ಮೆಥಡ್ ಸಿಮಿಯಾನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 19th ಕ್ವಶನ್ ನೋಡಿ. 1 ಮಾರ್ಕ್ಸ್ ಆರಾಮಾಗಿ ಬರ್ಬೋದು. ಯಾವ ಮೆಥಡ್? ಫಾರ್ಮುಲಾ ಮೆಥಡ್ Formula method. ಅಷ್ಟೇ. ಡೈರೆಕ್ಟ್ ಫಾರ್ಮುಲಾ ಏನು? ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಇಂಟಿಗ್ರೇಷನ್ ಆಫ್ e to the power of x. ಎಕ್ಸ್ ಕ್ಯೂಬ್ ಏನು? 4 ಲಾಗ್ ಎಕ್ಸ್. ನೋಡಪ್ಪ, ಇಷ್ಟ ಆನ್ಸರ್ ಅಪ್ಪ. ಒಂದ್ ಲೈನ್ ಆನ್ಸರ್. ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಮಾಡ್ಕೊಂಬೋದು. ಆಪ್ಷನ್ 2 ಅಲ್ವಾ? 20th ಕ್ವಶನ್ ಯಾವ ಮೆಥಡ್? ಫಸ್ಟ್ ಯಾವ್ದು? ಟ್ಯಾಬ್ಲರ್. ಡೈರೆಕ್ಟ್ ಟ್ಯಾಬ್ಲರ್. ಯಾಕೆ? ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಕರೆಕ್ಟಾ? ಟ್ಯಾಬ್ಲರ್ ಮೆಥಡ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಪ್ಲಸ್ ಮೈನಸ್ ಪ್ಲಸ್ ಏನು? ಎಕ್ಸ್ ಸೈನ್ ಎಕ್ಸ್, 1 ಮೈನಸ್ ಕಾಸ್ ಎಕ್ಸ್, 0 ಮೈನಸ್ ಸೈನ್ ಎಕ್ಸ್. ಕರೆಕ್ಟಾ? ಡಿಫ್ರೆನ್ಸಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್. ಯಾಕೆ ಮೈನಸ್ ಬಂತು? ಇಲ್ಲಿ ಸಿ ಬಂತು. ಇದನ್ನ ಲಾಜಿಕ್ ಸಪ್ಲೈ ಮಾಡ್ಬೇಕು ನಾವಿಲ್ಲಿ. ಆಮೇಲೆ ಇಲ್ಲಿ ಕಾಸ್ ಎಕ್ಸ್ ಗೆ ಸೈನ್ ಎಕ್ಸ್. ಓಕೆ, ಸೊ ಇದನ್ನ ಬಿಡಿ. ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್ ಅಷ್ಟೇ. ಅಂದ್ರೆ ಎಕ್ಸ್ ಮೈನಸ್, ಓಕೆ, ಪ್ಲಸ್ ಇಂಟು ಮೈನಸ್, ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಸೊ ಮೈನಸ್ ಇದೆ ಇಲ್ಲಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಇಂಟು ಸೈನ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ ಆಗುತ್ತೆ. ಇಷ್ಟೇ ಆನ್ಸರ್. ಯಾವುದು? ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ, ನೋಡ್ತಾನೆ ಬರಿಬೋದು ಆನ್ಸರ್. ಕಳ್ಕೊಂತೀರಾ ಮಾರ್ಕ್ಸ್ನ? ವಾಟ್ ಇಸ್ ಅ ಮೆಥಡ್? ಟ್ಯಾಬ್ಲರ್ ಮೆಥಡ್. ಸರ್ ಅಲ್ಲಿ ಮೈನಸ್ ಸೈನ್ ಎಕ್ಸ್ ಏನಕ್ಕೆ ಇಲ್ಲಪ್ಪ, ಇಲ್ಲ. ಹಾ ಸರ್. ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಇಲ್ವೇನೋ? ಇಲ್ಲಿ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ಮೈನಸ್ ಹಂಗೆ ಬರ್ಕೊಂತೀನಿ. ಕರೆಕ್ಟಾ? ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? ಸೈನ್ ಎಕ್ಸ್. ಈ ಪಾರ್ಟ್ ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನ ವಿ ನೀಡ್ ಟು ಇಂಟಿಗ್ರೇಟ್. ಇದನ್ನ ವಿ ನೀಡ್ ಟು ಡಿಫ್ರೆನ್ಶಿಯೇಟ್. ದಿಸ್ ಈಸ್ ಟ್ಯಾಬ್ಯುಲರ್ ಮೆಥಡ್. ಕ್ಲಿಯರ್? ಎನಿ ಡೌಟ್ಸ್? ನೋಡಿ, 3 ಮಾರ್ಕ್ಸ್ ಆರಾಮಾಗಿ ಅಷ್ಟೇ ಮುಗೀತು. 2024 ಮುಗೀತು ಅಷ್ಟೇ. ಇದಕ್ಕಿಂತ ಬೇಕಾ ಇನ್ನ? 23 ಹೋಗೋಣ. ಇನ್ನ ಡೆಡ್ ಈಸಿ ಇದೆ ನೋಡಿ. ಅವಾಗಲೇ ಮಾಡಿಸಿದ್ನಲ್ಲ. ಯಾವುದು? ಫಾರ್ಮುಲಾ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್. ಯಾವುದು? ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಥಿಂಕ್ ಮಾಡಿ. ಸೆಕೆಂಡ್ ಎಕ್ಸ್. secant x is equal to t. ಇಂಟಿಗ್ರೇಟ್ ಮಾಡಿ. secant x into tan x is equal to dt by dx ಅಷ್ಟೇ. ಸೊ ಇದನ್ನ ಹೆಂಗ್ ಬರ್ಕೊಂಬ? ಏನಪ್ಪ? ಬೇಡ ಕಣ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲ ಕಣ್ರಲ್ಲ. ಡೈರೆಕ್ಟ್ ಫಾರ್ಮುಲಾ ಮೆಥಡ್. ಎಕ್ಸ್ಪಾಂಡ್ ಪ್ಲಸ್ ಇದೆಲ್ಲ ಮಿಡ್ಲ್ ಅಲ್ಲಿ. ಎಕ್ಸ್ಪಾಂಡ್ ಮಾಡಿ. ಇಂಟಿಗ್ರೇಷನ್ ಆಫ್ secant x tan x ಪ್ಲಸ್ ಇಂಟಿಗ್ರೇಷನ್ ಆಫ್ secant square x dx. secant x tan x ಏನು? ಸೆಕೆಂಡ್ ನೋಡಿ, ಫಾರ್ಮುಲಾ ಮೇಲೆ ಹೇಳಿದ್ನಲ್ಲ, ಫಾರ್ಮುಲಾ ಮೇಲೆ ಒಂದು ಇದ್ದೇ ಇರುತ್ತೆ. ಇಟ್ಸ್ ಆಪ್ಷನ್ ಸಿ. secant x ಅಲ್ಲ, ಯಾವುದು? ಆಪ್ಷನ್ ಸಿ, ಸಾರಿ. secant x ಪ್ಲಸ್ tan x ಪ್ಲಸ್ ಸಿ. ಫಾರ್ಮುಲಾ ಮೇಲೆ ಒಂದು ಇದ್ದೇ ಇರುತ್ತೆ ನಿಮಗೆ. ಕ್ಲಿಯರ್? ಫಾರ್ಮುಲಾ ಬೈಟ್ ಮಾಡ್ಬಿಡಿ. ಒಂದು ಕ್ವಶನ್ ಗ್ಯಾರಂಟಿ. ಒಂದು ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ನೋಡಿ, ನೋಡ್ತಾನೆ ಇರ್ಬೋದು ಅಷ್ಟೇ. ಸಬ್ಸ್ಟಿಟ್ಯೂಷನ್ ಮೆಥಡ್. ಈ ಕಡೆ ಪವರ್ಸ್ ಇರೋದನ್ನ ಅದು ಟಿ ಯಾವ್ದೊಂದು ಟಿ ಅಂತ ತಗೊಬೇಕು. ಏನ್ ಹೇಳಿದ್ದೆ? ಹೈಯೆಸ್ಟ್ ಪವರ್ ಯಾವ್ದು? ಟಿ ಅಂತ ತಗೊಬೇಕು. ಪವರ್ಸ್ ಇರೋದು ಮಾಡಿ. ಪುಟ್ 2x³ ಪ್ಲಸ್ 3x² ಪ್ಲಸ್ 2x is equal to t. ಸೊ ಏನಾಗುತ್ತೆ?
ಎಕ್ಸ್ ಕ್ಯೂಬ್ ಅಂದ್ರೆ 6 ಬರುತ್ತೆ. 6x square. ಅಲ್ಲಲ್ಲ 3 ಅಂದ್ರೆ ಎಕ್ಸ್ ಕ್ಯೂಬ್ ಗೆ 3x ಸ್ಕ್ವೇರ್ ಅಲ್ವಾ, 3 to the 6x ಸ್ಕ್ವೇರ್ ಪ್ಲಸ್ 3 to the 6x ಪ್ಲಸ್ 2 is equal to dt by dx. ಸೊ ಇಲ್ಲಿ 3 ಕಾಮನ್ ಇದೆ, ಸೊ ಏನ್ ಕಾಮನ್ ತೆಗಿಬೇಕು? 2 ಕಾಮನ್ ತೆಗೀರಿ. 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 is equal to dt by dx. ನನಗೆ ಬೇಕಾಗಿರೋದು ಇಷ್ಟು ಅಲ್ವಾ? 3x 3x sir, 2x. ಓಕೆ ಓಕೆ ಓಕೆ, ಓತಾಯ್ dx is equal to dt by 2 ಬರುತ್ತೆ. So ಇದನ್ನ t ಅಂತ ತಗೊಳ್ಳಿ, ಅವಾಗ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ t to the power of 10 into dt by 2 ಬರುತ್ತೆ. ಸೊ ಇದನ್ನೇನ್ ಮಾಡಿ 1/2 ಈಚೆ ತೆಗೀರಿ, t to the power of 10 dt. ಕರೆಕ್ಟ್. ಸೊ ಏನು? ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ t to the power of 10 dt. ಏನು t to the power 11. 11 by 11. 11/11. 11 2s 22. 22. What is t? 1/20. This is t. So 2x cube plus 3x square plus 2x whole to the power of 11 by 22 plus c. ಅಷ್ಟೇ ಆನ್ಸರ್. ಯಾವ ಆಪ್ಷನ್? ಆಪ್ಷನ್ ಬಿ. 1/22 ಪವರ್ ಆಫ್ 11 ಪ್ಲಸ್ ಸಿ. ಇನ್ನೊಂದು ಸಿಂಪಲ್ ಆಗಿ ಥಿಂಕ್ ಮಾಡಿ ಎಲಿಮಿನೇಟ್ ಮಾಡ್ಬೋದು. ಏನು? ಇಲ್ಲಿ 10 ಕೊಟ್ಟಿದ್ದಾನ, ಪವರ್ 11 ಎರಡಕ್ಕೆ ಬರುತ್ತೆ, ಇದೆರಡು ಡೈರೆಕ್ಟ್ ಆಗಿ ಕಿತ್ತಾಕ್ಬೋದು. ಕರೆಕ್ಟಾ? ಸರ್ ಇನ್ನೊಂದು ಪ್ಲಸ್ ಐತೆ, ಇಲ್ಲೂ ಪ್ಲಸ್ ಐತೆ, ಎಲ್ಲ ಮಿಸ್ ನೋಡಿ ಅವ್ರ ಮೆಥಡ್ ಅಪ್ಲೈ ಮಾಡಿ. ಸೇಮ್ ಬರುತ್ತೆ, ಎರಡು ಸೇಮ್ ಬರುತ್ತೆ, ಯಾವ್ದಕ್ಕೂ ಸೇಮ್ ಬರಲ್ಲ. ಸೊ 3 ಹೋಯ್ತು, ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ ನಮ್ಗೆ. ಬಟ್ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ. ಎಲ್ಲಾ ಟೈಮು ಇರಲ್ವಾ ಸರ್ ಆತರ? ಇದ್ರು ಎಂಜಾಯ್ ಮಾಡಪ್ಪ, ನನಗೇನಾಗ್ಬೇಕು, ಬರೆಯೋ ನೀನಲ್ವಾ? ಅಂದ್ರೆ ಮಾಡಿದ್ಮೇಲೆ ವೆರಿ ಸೇಮ್. ಈಸಿ ಇದೆ ಅಲ್ವೇನ್ರೋ, ತಲೆ ಕೆಡ್ಸ್ಕೊಳಂಗಿಲ್ವಲ್ಲ, ಒಂದ್ ಲೆವೆಲ್ ಈಸಿ ಆಗತ್ತಲ್ವಾ ನಿಮ್ಗೆ? tan ಸ್ಕ್ವೇರ್ ಇದನ್ನ ಹೆಂಗ್ ಮಾಡ್ತೀರಾ? 1 minus second square. ಎಕ್ಸ್ಪ್ಯಾಂಡ್ ಮಾಡಿ. ವಾಟ್ ಈಸ್ ಫಾರ್ಮುಲಾ? ಏನು? st is equal to minus 1. st ಮೈನಸ್ st is equal to -1 ಅಂದ್ರೆ ಏನು? secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ is equal to 1. ಸೊ ಏನ್ ಬೇಕು? tan ಸ್ಕ್ವೇರ್ ಈ ಕಡೆ ಕಳಿಸಿ. Tan So square minus 1. ಸ್ಕ್ವೇರ್ ಥೀಟಾ is equal to secant ಸ್ಕ್ವೇರ್ ಥೀಟಾ -1. ಕರೆಕ್ಟಾ? Sir. ಇದು ಈ ಕಡೆ ಕಳಿಸಿ, ಇದು ಈ ಕಡೆ ಕಳಿಸಿ. ಸೊ ಏನ್ ಬರುತ್ತೆ? ಡೆಫಿನೆಟ್ ಇಂಟಿಗ್ರಲ್ಸ್. ಯಾಕೆ? 0 to π/4 ಇದೆ. 0 to π/4 tan ಸ್ಕ್ವೇರ್ is equal to secant ಸ್ಕ್ವೇರ್ x ಥೀಟಾ ಇಲ್ಲ, ಇಲ್ಲಿ x -1 ಬರುತ್ತೆ dx. ಸೊ ನಥಿಂಗ್ ಬಟ್ 0 to π/4 secant ಸ್ಕ್ವೇರ್ x ಮೈನಸ್ ಏನ್ ಬರುತ್ತೆ? ಇಂಟಿಗ್ರೇಷನ್ ಆಫ್ 0 to π/4 1 dx ಬರುತ್ತೆ. ಸೊ ಇದೇನಾಗುತ್ತೆ? tan x 0 to π/4 ಮೈನಸ್ x 0 to π/4 ಬರುತ್ತೆ. ನೋಡಿ ಹೇಳೋದು ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಒಂದಿರುತ್ತೆ ನಿಮ್ಗೆ. ನೋಡಿ ಸಿಂಪಲ್ ಆಗಿ -π/4 ಬರುತ್ತೆ. tan π/4 ಮೈನಸ್ tan 0 ಮೈನಸ್ π/4 ಮೈನಸ್ 0. ಸೊ tan π/4 ಅಂದ್ರೆ 1, tan 45. tan π/4 is equal to tan 45 is equal to 1. ಕರೆಕ್ಟಾ? ಸೊ 1 ಮೈನಸ್ tan 0 ಬಂದು 0 ಆಗುತ್ತೆ, ಮೈನಸ್ π/4 ಬರುತ್ತೆ. ನಥಿಂಗ್ ಬಟ್ 1 ಮೈನಸ್ π/4 ಬರುತ್ತೆ. ಸೊ ಯಾವ ಆಪ್ಷನ್? ಆಪ್ಷನ್ ಸಿ 1 ಮೈನಸ್ π/4. ಏನಾನ ಕಷ್ಟ ಇದೆಯೇನಪ್ಪ ಇಂಟಿಗ್ರೇಷನ್? ಆಮೇಲೆ ಇಲ್ಲಿ ಏರಿಯಾ ಅಂತ ಕೇಳಿದಾನೆ. ಏರಿಯಾ ಅಂದ್ರೆ ಯಾವ್ದು ಬರ್ಬೇಕು? ಕೇಳದ್ನಲ್ಲ, ಏರಿಯಾನೇ ಕೇಳೋದು ನಿಮ್ಗೆ, ವಾಲ್ಯೂಮ್ ಕೇಳಲ್ಲ. ಸೊ ಏನು? ಇಂಟಿಗ್ರೇಷನ್ ಏರಿಯಾ ಇಸ್ ಇಕ್ವಲ್ ಟು ಇಂಟಿಗ್ರೇಷನ್ ಆಫ್ a to b. ಯಾವ್ದು ಕೇಳಿದಾನೆ? y ಕೇಳಿದಾನೆ, y dx ಅಷ್ಟೇ. ಸೊ ಏರಿಯಾ ಇಸ್ ಇಕ್ವಲ್ ಟು ಇಂಟಿಗ್ರೇಷನ್ ಆಫ್ a to b y dx. y ಏನು? ಅಲ್ಲ ಸಾರಿ, a ಏನು? 0. 0. b ಏನು? π. y ಏನು? 10x. Sin x. ಸಬ್ಸ್ಟಿಟ್ಯೂಟ್ ಮಾಡಿ. ಇಂಟಿಗ್ರೇಷನ್ ಆಫ್ 0 to π sin x dx ಏನ್ ಬರುತ್ತೆ? Minus cos x. Minus cos x. ಮೈನಸ್ ಕಾಸ್ ಎಕ್ಸ್ 0 to π. ಸೊ ಮೈನಸ್ ಕಾಸ್ π Cos. ಮೈನಸ್ ಕಾಸ್, ಮೈನಸ್ ಹಂಗೆ ಇಟ್ಕೊಳ್ಳಿ, ಕಾಸ್ π ಮೈನಸ್ ಕಾಸ್ 0. ಕಾಸ್ π ಅಂದ್ರೆ ಕಾಸ್ 180. ಎಷ್ಟು ಬರುತ್ತೆ ಆನ್ಸರ್? -1 ಮೈನಸ್ ಕಾಸ್ 0 ಅಂದ್ರೆ 1 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಮೈನಸ್ ಅಂದ್ರೆ -2 ಆಗುತ್ತೆ, ಮೈನಸ್ ಇಂಟು ಮೈನಸ್ ಅಂದ್ರೆ +2 ಆಗುತ್ತೆ. ಸೊ ಇಟ್ಸ್ ಆಪ್ಷನ್ 2, ಆಪ್ಷನ್ ಎ. ನೋಡಿ ಆಪ್ಷನ್ ಎ 2.
ಇಲ್ಲಿಗೆ ಇಂಟಿಗ್ರೇಷನ್ ಕತೆ ಮುಗೀತು. ಸರ್ ಅದು ಕಾಸ್ ಪೈ -1 ಸರ್. ಕಾಸ್ ಪೈ ಇಸ್ಕೊಲ್ ಟು 180. 0 ಇಲ್ಲಿ 180 ಇಲ್ಲಿ. ಗೊತ್ತಾಗಿಲ್ಲ ಅಂದ್ರೆ ಕಾಸ್ 0 ಬರ್ಬೇಕಂದ್ರೆ ಕಾಸ್ 0 ಇಸ್ಕೊಲ್ ಟು ಸೈನ್ 90 ಇಸ್ಕೊಲ್ ಟು 1. ಇದು 1 ಆಯ್ತು ಅಂದ್ರೆ ಎಕ್ಸಾಕ್ಟ್ ಉಲ್ಟಾ ಇದೆ, ಏನಾಗುತ್ತೆ -1 ಇದೆ. ಅರ್ಥ ಆಯ್ತಾ? ಎಸ್ ಸರ್, ಎಸ್ ಸರ್. ಇಲ್ಲ ಅದು ಗೊತ್ತಾಗಿಲ್ವಾ? ಏನ್ ಮಾಡ್ಬೋದು? ಕಾಸ್ 180 ಅಲ್ಲ ಬೇಕಾಗಿರೋದು ನಿನಗೆ. ಕಾಸ್ ಪೈ ಇಸ್ಕೊಲ್ ಟು ಕಾಸ್ 180 ಅಲ್ವಾ? ಸೊ ಇದು ಹೆಂಗ್ ಬರ್ಕೊಬಹುದು? ಕಾಸ್ ಆಫ್ 90 ಪ್ಲಸ್ 90. ಸೊ ಕಾಸ್ 90 ಬಂತು ಅಂದ್ರೆ ಸೈನ್, ಕಾಸ್ ಇಲ್ಲಿ ಮೈನಸ್ ಬರುತ್ತೆ. 90 ಪ್ಲಸ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಬಂದು ಮೈನಸ್ ಸೈನ್ 90 ಇಸ್ಕೊಲ್ ಟು 1. ಅಳಿಯ ಅಲ್ಲ ಮಗಳ ಗಂಟ. ಎಸ್ ಸರ್, ಎಸ್. ಥಿಂಕ್ ಮ್ಯಾನ್, ಥಿಂಕ್. ಇಷ್ಟು ಹೇಳ್ಕೊಟ್ಟಿದೀನಿ, ಥಿಂಕ್ ಮಾಡಕ್ ಆಗಲ್ವಾ ನಿಮ್ಗೆ? ಏನಪ್ಪಾ ಕಷ್ಟ ಇದೆನಪ್ಪಾ? ನೋ ಸರ್. ಸ್ಟಿಲ್ ಯು ಫೈಂಡ್ ಡಿಫಿಕಲ್ಟ್ ಇಂಟಿಗ್ರೇಷನ್? ನೋ ಸರ್. ಆರ್ ಯು ಕಾನ್ಫಿಡೆಂಟ್ ಎನಫ್? ಎಸ್ ಸರ್, ಕಾನ್ಫಿಡೆಂಟ್. ಅದಕ್ಕೆ ಹೇಳೋದು ನಾನು ಯಾವಾಗಲೂ ಮ್ಯಾಥ್ಸ್ ಅಲ್ಲಿ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ನಾವು. ಬಿಡ್ಬಾರ್ದು ನೀವು ಅಟ್ ಎನಿ ಕಾಸ್ಟ್. ಇದು 20 ಬಂತು ಅಂತಂದ್ರೆ ಮಿಕ್ಕಿದ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಎನಿ ಡೌಟ್ಸ್?